ಉದ್ದೇಶ ಜನಸಂಖ್ಯಾ ಸ್ಫೋಟದಿಂದ ಉತ್ಪನ್ನ ಆಗ್ತಾ ಇರುವಂಥ ಸಮಸ್ಯೆಗಳು, ಅವುಗಳ ಕಾರಣಗಳು ಮತ್ತು ಅವುಗಳಿಂದ ಆಗುವಂಥ ಪರಿಣಾಮಗಳನ್ನು ಬುದ್ಧಿವಂತರೆಲ್ಲರೂ ಕುರಿತು ಚಿಂತಿಸಬೇಕು, ಅದರ ಮೇಲೆ ಉಪಾಯಗಳನ್ನು ಕಂಡುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾಗಿದೆ. ಜನಜಾಗೃತಿಯ ಕಾರ್ಯಕ್ರಮ ಆಗಬೇಕಷ್ಟೇ. ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ, ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಇಂಥ ಚಿಂತನ ಕೂಟಗಳು ಏರ್ಪಡಬೇಕು. ಸಾಮಾನ್ಯ ಜನರು ಎದುರಿಗೆ ಮಾತನಾಡುವಂತಹ ಜನರೇನಿದ್ದಾರೆ ಅವ್ರಿಗೆ ಮೊದಲು ಈ ವಿಷಯವನ್ನು ತಿಳಿಸಿಕೊಟ್ಟು ಆಮೇಲೆ ಅವ್ರು ಎಲ್ಲೇ ಹೋದರೂ ತಮ್ಮ ವೇದಿಕೆಯಲ್ಲಿ ಈ ವಿಷಯದ ಪ್ರಸ್ತಾಪನೆ ಮಾಡಬೇಕು. ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಸಾಮರ್ಥ್ಯ ಕೊಡಲಿ, ನಮಗೆ ಅದನ್ನು ಎದುರಿಸುವ ಸಾಮರ್ಥ್ಯ ಕೊಡಲಿ ಅಂತ ದೇವರಿಗೆ ಬೇಡ್ಕೊಳ್ಳೋದು. ಇದಕ್ಕಿಂತ ಹೆಚ್ಚಿಗೆ ನಾಡಿನ ಜನತೆಗೆ ಜನರು ನಮ್ಮ ದೇವರು, ದೇಶ, ಧರ್ಮ ಇವುಗಳನ್ನು ಕುರಿತು ಯಾವಾಗಲೂ ಅವುಗಳ ರಕ್ಷಣೆಗಾಗಿ, ವರ್ಧನೆಗಾಗಿ, ಈ ವಿಚಾರಗಳ ವರ್ಧನೆಗಾಗಿ ಎಲ್ಲರೂ ಯಾವಾಗಲೂ ಎಚ್ಚರವಾಗಿರಬೇಕು. ಯಾವುದೇ ತಪ್ಪು ತಿಳುವಳಿಕೆಗಳನ್ನು ಯಾರಾದರೂ ಹರಡಿದರೆ ಅವುಗಳಿಗೆ ಕಿವಿ ಕೊಡದೆ ನಾವು ನಮ್ಮ ಧ್ಯೇಯವನ್ನು ಮುಟ್ಲಿಕ್ಕೆ ಪ್ರಯತ್ನಶೀಲರಾಗಿರಬೇಕು ಅಂತ ಅದ್ರ ಬಗ್ಗೆ ನಾನು ತುಂಬ ಕ್ಲಿಯರ್ ಆಗಿದ್ದೇನೆ. ಅದಕ್ಕಿಂತ ಬಹಳ ದೂರ ಇರಬೇಕು. ನಮ್ಮ ಪವಿತ್ರ ಕ್ಷೇತ್ರ ಇದೆ, ಇದರಲ್ಲಿ ಸಂತುಷ್ಟವಾಗಿದ್ದೇವೆ. ಪೂಜ್ಯ ಶ್ರೀ ಆಶೀರ್ವಾದದಿಂದ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲೆಂದು ಪ್ರಾರ್ಥಿಸುತ್ತಾ ನಮಸ್ಕಾರಗಳು, ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹಿರಿಯ ನ್ಯಾಯವಾದಿಯಾದ ಪಿ ಪ್ರಸನ್ನರವರು ಮಾಲಾರ್ಪಣೆಯಿಂದ ಸ್ವಾಗತ ಕೋರಬೇಕಂತ ವಿನಂತಿಸ್ತೇನೆ. ಪೂಜ್ಯರು ಮಹಾರಾಷ್ಟ್ರದ ಕೋಲ್ಹಾಪುರ ಸಮೀಪ ಕನೇರಿ ಕ್ಷೇತ್ರದ ಐತಿಹಾಸಿಕ ಸಿದ್ಧಗಿರಿ ಮಹಾಸಂಸ್ಥಾನ ಮಠದ 49ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕತೆ, ಸಮಾಜ ಸೇವೆ ಮತ್ತು ಗ್ರಾಮೀಣಾಭಿವೃದ್ಧಿಯ ಮೂಲಕ ಅಪಾರ ಗೌರವ ಗಳಿಸಿದ್ದಾರೆ. 1989ರಲ್ಲಿ ಪೀಠಾರೋಹಣ ಮಾಡಿದ ಅವರು ಶಿಕ್ಷಣ, ಆರೋಗ್ಯ, ಸಾವಯವ ಕೃಷಿ, ಪರಿಸರ ಸಂರಕ್ಷಣೆ ಹಾಗೂ ಸ್ವಾವಲಂಬಿ ಗ್ರಾಮಗಳ ನಿರ್ಮಾಣಕ್ಕೆ ವಿಶೇಷ ಒತ್ತು ನೀಡುತ್ತಾ ಸಮಾಜಮುಖಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆಧ್ಯಾತ್ಮಿಕ ಮೌಲ್ಯಗಳೊಂದಿಗೆ ಮಾನವೀಯತೆ, ಪ್ರಕೃತಿ ಪ್ರೇಮ ಮತ್ತು ಭಾರತೀಯ ಸಂಸ್ಕೃತಿಯ ಉಳಿವಿನ ಸಂದೇಶವನ್ನು ಸಾರುತ್ತಿರುವ ಅವರು ಲಕ್ಷಾಂತರ ಭಕ್ತರ ಆರಾಧ್ಯ ಗುರುಗಳಾಗಿದ್ದಾರೆ. ಪೂಜ್ಯರನ್ನು ಮತ್ತೊಮ್ಮೆ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾದ ಕರ್ನಾಟಕದ ಹಾಗೂ ಒಡಿಶಾದ ಉಚ್ಚ ನ್ಯಾಯಾಲಯಗಳ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಡಾಕ್ಟರ್ ಕೃಷ್ಣ ಎಸ್ ದೀಕ್ಷಿತ್ ರವರಿಗೆ ನ್ಯಾಯಮೂರ್ತಿ ಮೂಲಕ ಸ್ವಾಗತಿಸಬೇಕಾಗಿರುತ್ತೇವೆ ವಿನಂತಿ. ಇವರು ತಮ್ಮ ಸುದೀರ್ಘ ನ್ಯಾಯಾಂಗ ಸೇವೆಯ ಮೂಲಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿರುವ ಅವರು ನಿವೃತ್ತಿಯ ನಂತರವೂ ಸಂವಿಧಾನ, ನ್ಯಾಯ, ಪ್ರಜಾಪ್ರಭುತ್ವ ಮತ್ತು ಸಮಕಾಲೀನ ವಿಷಯಗಳ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಶ್ರೇಷ್ಠ ನ್ಯಾಯತಜ್ಞರು ಹಾಗೂ ಚಿಂತಕರಾದ ನ್ಯಾಯಮೂರ್ತಿ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಮ್ಮ ಅಮೂಲ್ಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ನಡುವೆ ಇರುವುದು ಹೆಮ್ಮೆಯ ವಿಷಯವಾಗಿದೆ. ಗೌರವವನ್ನು ಗಳಿಸಿದ್ದಾರೆ. ಅವರು ಉದ್ಯೋನ್ಮುಖ ನಾಯಕರಿದ್ದಾರೆ. ಪ್ರಸ್ತುತ ಅವರು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರು ವಕೀಲರ ಹಿತಾಸಕ್ತಿ, ನ್ಯಾಯಾಂಗ ಅಭಿವೃದ್ಧಿ ಹಾಗೂ ವೃತ್ತಿಪರ ಮೌಲ್ಯಗಳನ್ನು ಉತ್ತೇಜನಕ್ಕಾಗಿ ಸಮರ್ಪಿತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಸಾಯಿ ಸುದರ್ಶನ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
ವೇದಿಕೆ ಮುಂದೆ ಆಸೀನರಾಗಿರುವ ನಮ್ಮ ಹಿರಿಯ ವಕೀಲರಾದ ಶ್ರೀ MB ನರಗುಂದ್ರವರು ನಮ್ಮ ನಡುವೆ ಇದ್ದಾರೆ. ಇಂದು ನಾವು ಚರ್ಚಿಸಲು ಆಯ್ಕೆ ಮಾಡಿಕೊಂಡಿರುವ ವಿಚಾರ ಜನಸಂಖ್ಯೆ ಬಾಹುಳ್ಯ ಮತ್ತು ರಾಷ್ಟ್ರೀಯ ಬಿಕ್ಕಟ್ಟು ಎಂಬ ವಿಷಯವು ಕೇವಲ ಒಂದು ಚರ್ಚೆಯ ವಿಷಯವಲ್ಲ. ಇದು ಭಾರತದ ಭವಿಷ್ಯ, ರಾಷ್ಟ್ರೀಯ ಭದ್ರತೆ, ಆರ್ಥಿಕ ಪ್ರಗತಿ, ಸಾಮಾಜಿಕ ಸಾಮರಸ್ಯ, ಸಂಪನ್ಮೂಲಗಳ ಸಮರ್ಪಕ ಬಳಕೆ ಹಾಗೂ ಮುಂದಿನ ಪೀಳಿಗೆಯ ಭವಿಷ್ಯದೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ವಿಚಾರವಾಗಿದೆ. ಬಂಧುಗಳೇ, ಭಾರತವು ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿದೆ. ಜನಸಂಖ್ಯೆಯು ಒಂದು ರಾಷ್ಟ್ರದ ಶಕ್ತಿಯಾಗಬಹುದು, ಆದರೆ ಅದು ಯೋಜಿತ ಅಭಿವೃದ್ಧಿ, ಗುಣಮಟ್ಟದ ಶಿಕ್ಷಣ, ಉದ್ಯೋಗ ಸೃಷ್ಟಿ, ಆರೋಗ್ಯ ಸೇವೆಗಳು ಮತ್ತು ಉತ್ತಮ ಆಡಳಿತದೊಂದಿಗೆ ಹೊಂದಿಕೊಂಡಾಗ ಮಾತ್ರ ಅದು ವರದಾನವಾಗುತ್ತದೆ. ಇಲ್ಲದಿದ್ದರೆ ನಿರುದ್ಯೋಗ, ಬಡತನ, ಪರಿಸರ ಮಾಲಿನ್ಯ, ನೀರಿನ ಕೊರತೆ, ಮೂಲ ಸೌಕರ್ಯಗಳ ಮೇಲಿನ ಒತ್ತಡ ಹಾಗೂ ಸಾಮಾಜಿಕ ಅಸಮತೋಲನದಂತ ಸವಾಲುಗಳು ಎದುರಿಸಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯಾ ಬದಲಾವಣೆ, ಡೆಮೋಗ್ರಫಿಕ್ ಚೇಂಜ್, ಸಂಪನ್ಮೂಲಗಳ ಮೇಲಿನ ಒತ್ತಡ, ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ಸಮತೋಲನದ ಕುರಿತು ದೇಶದ ವಿವಿಧ ವಲಯಗಳಲ್ಲಿ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ. ವಿವಿಧ ಸಮುದಾಯಗಳು ಜನಸಂಖ್ಯಾ ಪ್ರವೃತ್ತಿಗಳ ಕುರಿತು ಸಾರ್ವಜನಿಕ ವಲಯಗಳ ಚರ್ಚೆಗಳು ಮತ್ತು ಅಭಿಪ್ರಾಯ ವ್ಯಕ್ತವಾಗುತ್ತಿವೆ. ಇತಿಹಾಸವನ್ನು ಗಮನಿಸಿದಾಗ 1990ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ನಡೆದ ಘಟನೆಗಳನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಆ ಅವಧಿಯಲ್ಲಿ ಉಗ್ರಗಾಮಿ ಹಿಂಸಾಚಾರ ಮತ್ತು ಬೆದರಿಕೆಗಳಿಂದ ಅನೇಕ ಕಾಶ್ಮೀರಿ ಹಿಂದೂಗಳು ತಮ್ಮ ಮನೆ, ಆಸ್ತಿ, ಜೀವನೋಪಾಯವನ್ನು ಕಳೆದುಕೊಂಡರು. ಹಲವರು ಹತ್ಯೆಗೊಳಗಾದರು. ಲಕ್ಷಾಂತರ ಮಂದಿ ತಮ್ಮ ಪಾರಂಪರಿಕ ನೆಲೆಯನ್ನು ತೊರೆದು ದೇಶದ ವಿವಿಧ ಭಾಗಗಳಿಗೆ ಸ್ಥಳಾಂತರಗೊಳ್ಳಬೇಕಾಯಿತು. ಅನೇಕ ಕುಟುಂಬಗಳು ವರ್ಷಗಳ ಕಾಲ ನಿರಾಶ್ರಿತ ಶಿಬಿರಗಳಲ್ಲಿ ಬದುಕಬೇಕಾದ ಪರಿಸ್ಥಿತಿ ಎದುರಾಯಿತು. ತಮ್ಮ ಜನ್ಮಭೂಮಿಯನ್ನು ತೊರೆಯಬೇಕಾದ ಈ ಬಲವಂತದ ಸ್ಥಳಾಂತರವು ಸ್ವತಂತ್ರ ಭಾರತದ ಇತಿಹಾಸದ ಅತ್ಯಂತ ದುಃಖವಾದ ಅಧ್ಯಾಯಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಬಂಧುಗಳೇ, ಈ ಘಟನೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಾವುದೇ ನಾಗರಿಕನು ತನ್ನ ಧರ್ಮ, ಭಾಷೆ ಮತ್ತು ಗುರುತಿನ ಕಾರಣದಿಂದ ಭಯಭೀತನಾಗಿ ತನ್ನ ನೆಲೆಯನ್ನು ತೊರೆಯುವ ಪರಿಸ್ಥಿತಿ ಉಂಟಾಗಬಾರದು. ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಜೀವ ಮತ್ತು ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಬಂಧುಗಳೇ, ಈ ಮೌಲ್ಯಗಳನ್ನು ಕಾಪಾಡುವುದು ಸರ್ಕಾರದಷ್ಟೇ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇತಿಹಾಸದ ಪಾಠ ಕಲಿಯುವುದು ಎಂದರೆ ಭೂತಕಾಲದ ನೋವನ್ನು ಮರುಕಳಿಸುವುದಲ್ಲ. ಅಂತಹ ದುರಂತಗಳು ಭವಿಷ್ಯದಲ್ಲಿ ಮರುಕಳಿಸದಂತೆ ರಾಷ್ಟ್ರೀಯ ಏಕತೆ, ಕಾನೂನಿನ ಆಳ್ವಿಕೆ, ಪರಸ್ಪರ ಗೌರವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಇನ್ನಷ್ಟು ಬಲಪಡಿಸುವ ಸಂಕಲ್ಪ ನಮ್ಮದಾಗಬೇಕು. ಇಂತಹ ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಮಹತ್ವದ ವಿಷಯಗಳನ್ನು ಭಾವೋದ್ವೇಗದಿಂದಲೇ ಅಲ್ಲ, ಸಂವಿಧಾನದ ಚೌಕಟ್ಟು ಮತ್ತು ಕಾನೂನು ಮತ್ತು ಅಧಿಕೃತ ಅಂಕಿಅಂಶಗಳ ಆಧಾರದ ಮೇಲೆ ವಿಚಾರಿಸುವುದು ಪ್ರಜಾಪ್ರಭುತ್ವದ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಉಪನ್ಯಾಸವು ಎಲ್ಲರಲ್ಲಿಯೂ ವಿಚಾರ ಪ್ರಜ್ಞೆಯನ್ನು ಹೆಚ್ಚಿಸುವಂತಾಗಲಿ ಎಂಬ ವಿಶ್ವಾಸ ನಮ್ಮದಾಗಿದೆ. ಇಂತಹ ಮಹತ್ವದ ವಿಷಯ ಕುರಿತು ತಮ್ಮ ಅಪಾರ ಕಾನೂನು ಜ್ಞಾನ ಮತ್ತು ಜೀವನಾನುಭವವನ್ನು ಹಂಚಿಕೊಳ್ಳಲು ಆಗಮಿಸಿರುವ ನಮ್ಮ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಡಾಕ್ಟರ್ S. ಕೃಷ್ಣ ದೀಕ್ಷಿತ್ ಅವರು ಉಪಸ್ಥಿತಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಅವರ ಚಿಂತನೆಗಳು ಮತ್ತು ಮಾರ್ಗದರ್ಶನವು ರಾಷ್ಟ್ರದ ಕುರಿತು ಹೊಸ ದೃಷ್ಟಿಕೋನವನ್ನು ನೀಡಲಿ ಎಂಬ ನಮ್ಮ ವಿಶ್ವಾಸ ನಮ್ಮದಾಗಿದೆ. ಅದೇ ರೀತಿ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಯವರ ಸಾನ್ನಿಧ್ಯ ಈ ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಾಂಸ್ಕೃತಿಕ ಮೆರುಗನ್ನು ನೀಡಲಿ, ಧರ್ಮ, ಸಂಸ್ಕೃತಿ ಮತ್ತು ರಾಷ್ಟ್ರ ಸೇವೆಯ ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತುವಂತಾಗಲಿ ಎಂದು ಅವರ ಆಶೀರ್ವಾದವನ್ನು ಬಯಸುತ್ತಾ, ಅಡ್ವೊಕೇಟ್ಸ್ ಫಾರ್ ನ್ಯೂ ಭಾರತ್ ಸಂಸ್ಥೆಯ ಉದ್ದೇಶ ಕೇವಲ ಕಾನೂನು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಭವ್ಯ ಭಾರತದ ಮಹಾಪುರುಷರ ಸ್ಮರಣಾ ಕಾರ್ಯಕ್ರಮ, ರಾಷ್ಟ್ರದ ಹಿತಾಸಕ್ತಿ, ವಿರೋಧಿ ತತ್ವಗಳ ವಿರುದ್ಧ ನಿರಂತರ ಕಾನೂನಾತ್ಮಕ ಹೋರಾಟ ನಡೆಸುತ್ತಾ ಬಂದಿದೆ. ಬಂಧುಗಳೇ, ಸಂವಿಧಾನಿಕ ಮೌಲ್ಯಗಳ ರಕ್ಷಣೆ, ರಾಷ್ಟ್ರದ ಹಿತದ ವಿಚಾರಗಳ ಕುರಿತು ಜಾಗೃತಿ ಮೂಡಿಸುವುದು, ಕಾನೂನು ಅರಿವು ಬೆಳೆಸುವುದು ಹಾಗೂ ಜವಾಬ್ದಾರಿಯುತ ನಾಗರಿಕ ಸಮಾಜ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವುದು ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲಾ ಗಣ್ಯರನ್ನು ಸ್ವಾಗತಿಸುತ್ತಾ ಕೊನೆಯಲ್ಲಿ ಒಂದು ನಾನು ನಿದರ್ಶನವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಬಂಧುಗಳೇ, ಸರಿಸುಮಾರು 2013ನೇ ಇಸ್ವಿಯಲ್ಲಿ ನಾನು ಈ ವಕೀಲ ವೃತ್ತಿ 2011ಕ್ಕೆ ನನ್ನ ವಕೀಲ ವೃತ್ತಿ ಆರಂಭ ಆಯಿತು. 2013ರಲ್ಲಿ ನಾನು ಹೈಕೋರ್ಟ್ ನಲ್ಲಿ ನ್ಯಾಯವೃತ್ತಿ ನಡೆಸ್ತಾ ಇದ್ದೇನೆ, ವಕೀಲ ವೃತ್ತಿ ನಡೆಸ್ತಾ ಇದ್ದೆ. ಆಗ ನನ್ನ ಸ್ನೇಹಿತ ಸಾಗರದಿಂದ ಕಾಲ್ ಮಾಡ್ತಾನೆ, ನನ್ನ ಚಿಕ್ಕಪ್ಪ ಅಳ್ತಾ ಇದ್ದಾನೆ, ಅವರು ಸಿಂಗಲ್ ಪೇರೆಂಟ್, ಅವರ ಮಗಳು ಮೈಸೂರಲ್ಲಿ ಬಿ ಇಂಜಿನಿಯರಿಂಗ್ ಕಲಿತಾ ಇದ್ದಾಗ ಯಾವುದೋ ಒಂದು ಫೇಸ್ಬುಕ್ ನಲ್ಲಿ ಒಬ್ಬ ಪರಿಚಯ ಆಗಿ ಅವಳು ಟ್ರ್ಯಾಪಲ್ಲಿ ಸಿಕ್ಕಾಕ ಬೀಳ್ತಾಳೆ. ಮಗಳು ಬಂದಿರ್ತಾಳೆ, ಆದ್ರೆ ಅವಳು ಹೋಗ್ಬೇಕು ಅಂತ ಬಹಳ ಹಠ ಹಿಡಿತಾ ಇರ್ತಾಳೆ. ಅವ್ರ ತಂದೆ ಕೂಗು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಮ್ಗೆ ಕಾಲ್ ಮಾಡಿದ್ದಾರೆ, ನಾವು ಹೋಗಿದ್ದೇವೆ. ನಾವು ಅವ್ರನ್ನ ಎಲ್ಲ ಮೈಸೂರು ಕಡೆಗೆಲ್ಲ ಹೋಗಿ ವಿಚಾರಿಸಿ ಬಂದಾಗ ಆತನಿಗೆ ಈಗಾಗಲೇ 2 ಮದುವೆ ಆಗಿ ಒಬ್ಬೊಬ್ಬರಿಗೆ 2 ಮಕ್ಕಳು. ಆಮೇಲೆ ನಾವು ಹೇಗೋ ಮನ ಪರಿವರ್ತನೆ ಮಾಡಿ ಅವ್ರನ್ನ ಕರೆತಂದ್ರು. ಆದ್ರೆ ನಾವು ಎಷ್ಟು ಸಮಯ ಪ್ರಜ್ಞೆ ತೋರಿದ್ರು ಕೂಡ ಮತ್ತೆ ಆ ಹೆಣ್ಮಗಳು ಮತ್ತೆ ರಾತ್ರಿ ಅವನ ಬಳಿಯೇ ಓಡಿ ಹೋಯ್ತು. ಈಗ ಅವಳಿಗೆ 3 ಮಕ್ಕಳು, ಒಟ್ಟು 2 + 2 + 3 ಒಟ್ಟು 7.
ಇದೇ ಜನಸಂಖ್ಯಾ ಬಾಹುಳ್ಯ, ಇಷ್ಟೇ ಭಾರತದಲ್ಲಿ ಎದುರಿಸಬೇಕಾಗಿರುವ ಒಂದು ಪಿತೂರಿ. ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸಾಗಿಸುತ್ತಾ ಇಂದಿನ ಕಾರ್ಯಕ್ರಮವು ರಾಷ್ಟ್ರದ ಹಿತದೃಷ್ಟಿಯಿಂದ ಅರ್ಥಪೂರ್ಣ ಚರ್ಚೆಗೆ ನಾಂದಿಯಾಗಲಿ, ನಮ್ಮೆಲ್ಲರಲ್ಲಿಯೂ ಜವಾಬ್ದಾರಿಯುತ ಚಿಂತನೆ ಹಾಗೂ ದೇಶ ಸೇವೆಯ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಅಡ್ವೊಕೇಟ್ಸ್ ಫಾರ್ ನ್ಯೂ ಭಾರತ್ ಪರವಾಗಿ ಸ್ವಾಗತ ಭಾಷಣ ಮಾಡಿದ ಸಂಚಾಲಕರಾದ ತುಷಾರ್ ನಾಯಕ್ ಅವರಿಗೆ ಧನ್ಯವಾದಗಳು. ಇದೀಗ ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಕ್ಷಣ, ಜನಸಂಖ್ಯಾ ಬಾಹುಳ್ಯ ಮತ್ತು ರಾಷ್ಟ್ರೀಯ ಬಿಕ್ಕಟ್ಟು ಎಂಬ ಸಮಕಾಲೀನ ಹಾಗೂ ಅತ್ಯಂತ ಮಹತ್ವದ ವಿಷಯದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಳ್ಳಲು ಹಿರಿಯ ಚಿಂತಕರು ಹಾಗೂ ವಿಶ್ಲೇಷಕರಾದ ಡಾಕ್ಟರ್ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಅವರನ್ನು, ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಹಾಗೂ ಒಡಿಶಾ ಉಚ್ಚ ನ್ಯಾಯಾಲಯ ಅವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಕನ್ನೇರಿ ಗುರುಗಳ ಆಶೀರ್ವಾದದೊಂದಿಗೆ ನನ್ನ ಮಾತು ತುಂಬಾ ಔಪಚಾರಿಕವಾಗಿ ಇಂತಹ ವಿಷಯವನ್ನ ಮಂಡಿಸಬಾರ್ದು, ಹಾಗಾಗಿ ಹೆಚ್ಚು ಅನೌಪಚಾರಿಕವಾಗಿ ಮಾತು ಚರ್ಚೆ ನಡೆಸೋಣ. ವೆಲ್ತ್ ಆಫ್ ದ ನೇಷನ್ಸ್ ಅನ್ಕೊಂಡು ಆಡಮ್ ಸ್ಮಿತ್ ನ ಒಂದು ಪುಸ್ತಕ ಇದೆ. ನೀವು ಓದಲೇಬೇಕಾದಂತಹ 50 ಪುಸ್ತಕಗಳು ಅನ್ಕೊಂಡು ರಜಲ್ ಒಂದು ಲಿಸ್ಟ್ ಮಾಡಿದ್ದಾನೆ, ಬರ್ಟ್ರಾಂಡ್ ರಜಲ್. ಅದರಲ್ಲಿರುವಂತಹ ಒಂದು ಪುಸ್ತಕ ಇದೆ. ಅವನು ಬರೀತಾನೆ, 7ನೇ ಶತಮಾನದ ಭಾರತದಲ್ಲಿ ಯಾವುದೇ ಆಕ್ಯುಪೇಷನ್ ಮಾಡದೆ ಪ್ರತಿಯೊಬ್ಬರು ಮನೆ ಕಟ್ಟಿಕೊಂಡು ಊಟ ಮಾಡಿಕೊಂಡು ಇರಲಿಕ್ಕೆ ಬರುವಂತಹ ಆರ್ಥಿಕ ವ್ಯವಸ್ಥೆ ಇತ್ತು ಅಂತ ಬರೀತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಭಾರತದ ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. ನಂತರ ಭಾರತದ ವಿಸ್ತಾರ ಬಹಳ ಜಾಸ್ತಿ ಇತ್ತು. ಹಾಗಾಗಿ ಕಾಡಿನಲ್ಲಿ ಬೆಳೆದಂಥ ಹಣ್ಣುಗಳನ್ನ, ಖಾದ್ಯದ ವಸ್ತುಗಳನ್ನ ತಗೊಂಬಂದು ತಿಂದ್ರೂ ಸಹಿತ ಜನರು ಬದುಕಲಿಕ್ಕೆ ಆಗ್ತಿತ್ತು ಅಂತ ಬರೀತಾರೆ. 2 ವಿಷಯ. ಒಂದು, ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. 2ನೇದು, ಭಾರತದ ವಿಸ್ತೀರ್ಣ ಬಹಳ ಜಾಸ್ತಿ ಇತ್ತು. ವಿಸ್ತೀರ್ಣ ಪ್ರೊಡಕ್ಟಿವಿಟಿಗೆ ಸಂಬಂಧಪಡುವಂತಹದ್ದು, ಜನಸಂಖ್ಯೆ ಕನ್ಸಂಪ್ಷನ್ಗೆ ಸಂಬಂಧಪಡುವಂತಹದ್ದು. ಸಿಂಪಲ್ ಆಗಿದೆ. ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗಿ ಜನಸಂಖ್ಯೆಯ ಬಾಹುಳ್ಯ ಜಾಸ್ತಿ ಆಗ್ತಾ ಹೋದ್ರೆ ಯಾವುದೇ ಒಂದು ಸಿಸ್ಟಮ್ ಫೇಲ್ ಆಗ್ತದೆ. ಈ ರೀತಿ ಯಾವುದೇ ಸಿಂಪಲ್ ಎಕನಾಮಿಕ್ ಥಿಯರಿ ಇರುವಂತ ಮಾಸ್ ಗ್ರೇವ್ ಇವರೆಲ್ಲ ಇದ್ದಾರಲ್ಲ, ಇವ್ರು ಹಾಗೆ ಬರೀತಾರೆ. ಎಲ್ಲಿಂದ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು, ಈ ಮಾತನ್ನು ಪ್ರಾರಂಭ ಮಾಡಬೇಕು? ನಾನು ಈ ಮಾತನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ, ಭಾರತ ದೇಶಕ್ಕೆ ಅನ್ಯ ಮತ ಚಿಂತನೆಗಳ ಆಗಮನದೊಂದಿಗೆ ಪ್ರಾರಂಭಿಸಿದೆ. ಒಂದು ಕಾರಣ ಇದೆ. ಅದು ಕ್ರಿಸ್ತ ಶಕ 7ನೇ ಶತಮಾನ ಭಾರತಕ್ಕೆ ಇಸ್ಲಾಂ ಬಂತು, ಕ್ರಿಶ್ಚಿಯಾನಿಟಿ ಬಂತು. ಇದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಹೋದ್ರೆ ಕ್ರಿಸ್ತ ಪೂರ್ವ 6 ಅಂತ ಕೆಲವರು ಹೇಳ್ತಾರೆ, 6 ಅಲ್ಲ 3, 1 ಅಂತ ಕೆಲವರು ಹೇಳ್ತಾರೆ. ಕಾಲ ನಿರ್ಣಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಯಹೂದಿಯರ ದೇವಸ್ಥಾನ ಧ್ವಂಸಗೊಳ್ಳುತ್ತದೆ, ಅಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಅವರು ಭಾರತಕ್ಕೆ ಬಂದ್ರು ಅನ್ನೋ ವಿಷಯದಲ್ಲಿ ಜಿಜ್ಞಾಸೆ ಇಲ್ಲ. ಯಾವ ಕಾಲಮಾನದಲ್ಲಿ ಬಂದ್ರು ಅನ್ನೋ ಬಗ್ಗೆ ಡ್ಯೂರೆಂಟ್ ಒಂದು ಹೇಳ್ತಾನೆ, ಎರ್ನಾಲ್ಡ್ ಟೈಂಬಿ ಇನ್ನೊಂದು ಹೇಳ್ತಾನೆ, ನಮ್ಮವರೇ ಆದಂಥ R.C. ಮಜುಮ್ದಾರ್ ಅವರು ಇನ್ನೊಂದನ್ನು ಹೇಳ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದಿಲ್ಲ. ಕ್ರಿಸ್ತ ಶಕ 7ನೇ ಶತಮಾನ, ಕ್ರಿಸ್ತ ಶಕ 1ನೇ ಶತಮಾನ, ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಪಾರ್ಸಿಗಳು ಈ ಭಾರತಕ್ಕೆ ಬಂದರು. ಯಾರ್ಯಾರು ಬಂದರು? ಯಹೂದಿಯರು ಬಂದರು, ಪಾರ್ಸಿಗಳು ಬಂದರು, ಕ್ರಿಶ್ಚಿಯಾನಿಟಿ ಬಂತು. ನೆಹರು ಬರೀತಾರೆ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರೀತಾರೆ, ಭಾರತದ ಇತಿಹಾಸ ಪಕ್ಷಿ ನೋಟ ಅನ್ನುವಂಥ ಕನ್ನಡೀಕೃತ ಗ್ರಂಥ ಇದೆ. ಅದರಲ್ಲಿ ಬರೀತಾರೆ, ಕ್ರಿಶ್ಚಿಯಾನಿಟಿ ಕೇಮ್ ಟು ಇಂಡಿಯಾ ಬಿಫೋರ್ ಇಟ್ ಟಚ್ ದ ಲ್ಯಾಂಡ್ ಆಫ್ ಯುರೋಪ್ ಅಂತ ಬರೀತಾರೆ. ಅವರು ಬಂದರು. ಪರ್ವಕಾಲ 7ನೇ ಶತಮಾನ, ಭೈರಪ್ಪನವರು ಹೇಳುವಂಗೆ, ನಮ್ಮಲ್ಲಿಯವರೇ ಮಜುಮ್ದಾರ್ ಹೇಳುವವರಂಗೆ ಪರ್ವಕಾಲ ಅದು. ಅವರೆಲ್ಲರೂ ಯಾಕೆ ಇಲ್ಲಿಗೆ ಬಂದರು? ಭಾರತ ಸುಭಿಕ್ಷವಾಗಿತ್ತು ಅನ್ನೋ ಕಾರಣಕ್ಕೆ ಬಂದರು. ಪ್ರಾಫೆಟ್ ಮೊಹಮ್ಮದ್ ಅವರ ರಾಜಿನಿ ಹುಸೇನ್ ಅಂತ ಹೇಳ್ತೇವಲ್ಲ ನಾವು, ಬ್ಯಾಟಲ್ ಆಫ್ ಕರ್ಬಾಲಾ ಅಂತ ಕರಿತೇವೆ. ಬ್ಯಾಟಲ್ ಆಫ್ ಕರ್ಬಾಲಾದಲ್ಲಿ ಪೆಟ್ಟನ್ನ ತಿಂದಂತ ಒಂದು ಪ್ರಾಜಿನಿ ಅವರು ಕನ್ಸಲ್ಟ್ ಮಾಡ್ತಾರೆ, ನಾವು ಎಲ್ಲಿಗೆ ಹೋದ್ರೆ ನಮ್ಮ ಪ್ರೊಟೆಕ್ಷನ್ ಆಗ್ತದೆ? ಅಲ್ಲಿರುವಂತ ಮೌಲ್ವಿ ಹೇಳ್ತಾನೆ, ಭಾರತಕ್ಕೆ ಹೋದ್ರೆ ಆಗ್ತದೆ. ಇಲ್ಲಿಗೆ ಬಂದ್ರು ಅವರು. ಪಾರ್ಸಿಗಳು, ಯಹೂದಿಯರು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು, ನಾವು ಅತಿಯಾದ ಜನಸಂಖ್ಯೆಯನ್ನ ಮಾಡಿಕೊಳ್ಳುವುದಿಲ್ಲ, ನೀವು ಕೊಡುವಂತ ಲಿಮಿಟೆಡ್ ಸ್ಪೇಸ್ನಲ್ಲಿ ಯಾರನ್ನೂ ಕನ್ವರ್ಟ್ ಮಾಡದೆ ಬದುಕ್ತೇವೆ ಎನ್ನುವಂತ ಅಶ್ಯೂರೆನ್ಸ್ ಅನ್ನು ಕೊಟ್ರಂತೆ. ಆ ಪ್ರಕಾರ ಅವರು ನಡ್ಕೊಂಡ್ರು. ಪಾರ್ಸಿಗಳ ಇಂದಿನ ಜನಸಂಖ್ಯೆ ಸುಮಾರು 66-67 ಸಾವಿರ ಅಂತ ಒಬ್ರು ಹೇಳ್ತಾರೆ, 91 ಸಾವಿರ ಅಂತ ಇನ್ನೊಬ್ರು ಹೇಳ್ತಾರೆ. ಗೂಗಲ್ನಲ್ಲಿ ನೀವು ನೋಡಿದ್ರೆ ಅದು ಏನೇ ಇದ್ರೂ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಅವರು ನಮ್ಮ ದೇಶದ ತೊಂದರೆದಾಯಕ ಸಮಯದಲ್ಲಿ ದಾದಾಬಾಯಿ ನವರೋಜಿಯಿಂದ ಹಿಡಿದು ಇಲ್ಲಿವರೆಗೆ ಸೋಲಿ ಸೋರಾಬ್ಜಿಯವರೆಗೆ, ಪಾಲ್ಕಿವಾಲ,
ಸೀರುವಾಯಿ, ಖೇರ್ಗಮ್ವಾಲ, ಸರ್ದಿನ್ ಶಾ ಮುಲ್ಲಾ ಅವರೆಲ್ಲರೂ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಯಾರೂ ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡಲ್ಲ. ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ಮಾಡಿಕೊಂಡು ನಮ್ಮ ಮತ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಪೊಲಿಟಿಕಲ್ ಸಿಚುವೇಶನ್ ನಮ್ಮ ಪರವಾಗಿ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂದ್ಕೊಂಡು ಎಂದೂ ಅವರು ಕೇಳ್ತಾರೆ. ಆ ರೀತಿ ಅವರು ಬದುಕಿದ್ರು. ಯಹೂದಿಗಳು ಸಹಿತ ಅದೇ ರೀತಿ ಅವರು ನಮ್ಮ ಕೇರಳದಿಂದ ಮೊನ್ನೆ ಹೋಗಿದ್ದಾರೆ ಅವರು. ಯಾಕೆಂದ್ರೆ ಯಹೂದಿಯವರ ಕಾನ್ಸ್ಟಿಟ್ಯೂಷನ್ದಲ್ಲಿ ಒಂದು ಆರ್ಟಿಕಲ್ ಇದೆ, ಯಾರ ಅಭಿಧಮನಿಯಲ್ಲಿ ಯಹೂದಿ ರಕ್ತವು ಹರಿಯುತ್ತದೆಯೋ ಅವರೆಲ್ಲರಿಗೂ ಇಲ್ಲಿಗೆ ಇಸ್ರೇಲಿಗೆ ಬಂದು ನೆಲೆಸುವ ಮೂಲಭೂತ ಹಕ್ಕಿದೆ ಅಂತ ಅವರು ಸಂವಿಧಾನದಲ್ಲಿ ಪಡ್ಕೊಳ್ತಾರೆ. ನೇರವಾಗಿ ಅವರು ಅಂದ್ಕೊಂಡು ಹೋಗ್ಬೋದು. ಟೆಸ್ಟ್ ಮಾಡ್ತಾರೆ, ನಿಮ್ಮ ಬ್ಲಡ್ ಯಹೂದಿ ಬ್ಲಡ್ ಇತ್ತು ಅಂದ್ರೆ ದಟ್ಸ್ ವೀಸಾ ಫಾರ್ ಯು. ನಾಟ್ ಓನ್ಲಿ ವೀಸಾ, ಯು ವಿಲ್ ಬಿ ಗಿವನ್ ಸಿಟಿಜನ್ಶಿಪ್ ದೇರ್, ಬಿಕಾಸ್ ನೀವು ಎಲ್ಲಿದ್ರೂ ಸಿಟಿಜನ್ಶಿಪ್ ಕೊಟ್ಬಿಡ್ತಾರೆ. ಬೇರೆಯವರ ಬಗ್ಗೆ ನಾನು ಹೆಚ್ಚು ಹೇಳಲ್ಲ. ನೀವೆಲ್ಲ ಚಿಂತಕರು ಇವತ್ತಿನ ಪ್ರೆಷರ್ ಆಫ್ ವರ್ಕ್ ಅನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರಿ. ನಿಮಗೆ ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ. ಉಳಿದಂಥವ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂಥ ಅಗತ್ಯ ಇಲ್ಲ. ಅಲ್ಲಿಗೆ ಮಾತು ಮುಗಿಸಕ್ಕೆ ಬರಲ್ಲ. ನಮ್ಮ 1952ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ತಗೊಂಡು ಬಂತು. 1952 ಮೊದಲನೇದದು. ಅದು ಹೇಗೆ ಪ್ರಾರಂಭ ಆಯಿತು? 2, 3 ಬೇಕು, 4 ಮಕ್ಕಳು ಸಾಕು. ನೋಡಿ, 4 ಮಕ್ಕಳಿಗಿತ್ತದು. ಅದಾದ್ಮೇಲೆ ಬರ್ತಾ 1, 2 ಬೇಕು, 3 ಮಕ್ಕಳು ಸಾಕು. ಅದೇ ರೀತಿ ಬರ್ತಾ ಇತ್ತು. ಇದು ಬರೀ ಸ್ಲೋಗಾನ್ ಆಗಿ ನಿಂತಿತ್ತು. ಬೆಳೆಯುವಂತಹ ಕೆಲವು ಸಮುದಾಯಗಳು ಬೆಳೀತಾನೇ ಹೋಗ್ಬಿಟ್ಟು ಇದನ್ನು ಒಪ್ಪಿ ನಡೆಯುವಂತಹ ಕೆಲವು ಸಮುದಾಯಗಳು ನಾವು ಜಾಸ್ತಿ ಮಕ್ಕಳನ್ನು ಮಾಡ್ಕೊಳೋದು ಬೇಡ, ಆದಷ್ಟು ಕಡಿಮೆ ಮಕ್ಕಳನ್ನು ಮಾಡ್ಕೊಳ್ಳೋಣ. ಕಡಿಮೆ ಮಕ್ಕಳಿದ್ರು ಅಂದ್ರೆ ಕ್ವಾಲಿಟಿ ಬ್ರೀಡ್ ಇರ್ತದೆ. ಬಹಳ ಬ್ರೀಡಿಂಗ್ ಆಯ್ತು ಅಂದ್ರೆ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಫ್ ದ ಬ್ರೀಡ್ ವಿಲ್ ಬಿ ಲೋ ಅಂತ ಬರೀತಾನೆ ಚಾರ್ಲ್ಸ್ ಡಾರ್ವಿನ್. ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂಥ ಮೊದಲನೇ ಪುಸ್ತಕ ಇದೆ. ಒಂದು HMS ಬೀಗಲ್ ನಲ್ಲಿ ವಾಯೇಜಿಗೆ ಹೋದಾಗ ತಾನು ಮಾಡಿದಂತ ರಿಸರ್ಚ್ ದ ಫಲಶ್ರುತಿಯಾಗಿ ಆ ಪುಸ್ತಕ ತಯಾರಿ ಆಗ್ತದೆ. ಅದರಲ್ಲಿ ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಬರೀತಾರೆ. ನಿಮ್ಮ ಗೂಗಲ್ ನಲ್ಲಿ ನೋಡಿ. ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ದಲ್ಲಿ ಹೆಂಗಾಯ್ತು ಅಂದ್ರೆ ಜೀವ ಸಂಕುಲ ಕೋಟಿ ಗಟ್ಟಲೆ ಬಂದು ಬಿಡುತ್ತೆ. ಎಲ್ಲಿ ಕಾಲಿಟ್ರಲ್ಲಿ ಜೀವ ಸಂಕುಲ ಇತ್ತಂತೆ. ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ಅಂತವನಿಗೆ. ಯಾಕೆ ನಾಶ ಆಯ್ತು ಅಂದ್ಕೊಂಡು ಬರೀತಾನೆ. ಅದು ಜೀವ ಸಂಕುಲದ ಬಾಹುಳ್ಯದಿಂದ ಅವುಗಳ ಅವಸಾನ ಆತು ಅಂತ ಬರೀತಾನೆ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ನಲ್ಲಿ. ಅಂದ್ರೆ ನಮ್ಮ ಭುವಿ ಇದು ಒಂದು ಪುಟ್ಟ ಪ್ರದೇಶ ನಮ್ದು. ನೀವು ವಿಶ್ವದ ಮಹಾನತೆಗೆ ಹೋಲಿಸಿದ್ರೆ ಇದು ಎಲ್ಲಿ ನಮ್ಮ ಸಮುದ್ರ ದಂಡೆಯಲ್ಲಿರುವಂತಹ ಒಂದೇ ಒಂದು ಕಾಳಿರಂತಲ್ಲ, ಕಣ್ಣಲ್ಲಿ ಹಾಕೊಂಡ್ರೆ ಅಳಕದ ಸೈಜಿನ ಕಾಳು ಅಂತನೂ ಹೇಳಲ್ಲ ಭೂಮಿಗೆ, ಅಷ್ಟು ಚಿಕ್ಕದು ನಮ್ಮದು. ಇಲ್ಲಿ ಜೀವ ಸಂಕಲಗಳು ಹುಟ್ಟಿತು. ಅದೇ ರೀತಿ ಉತ್ಕ್ರಾಂತಿ ಆಯಿತು. ಕ್ರಾಂತಿ ಮುಂದಿಂದು ಅವಸಾನ, ಹುಟ್ಟು, ಬೆಳವಣಿಗೆ, ಬೀಳುವಿಕೆ. ಅದು ಎಲ್ಲರಿಗೂ ಆಗ್ತದೆ. ಯಾಕೆ ಬೀಳ್ತದೆ? ಯಾವುದೇ ಸಿಸ್ಟಮ್ ಆಯ್ತು ಯಾಕೆ ಬೀಳ್ತದೆ? ಒಂದು, ನಮಗೆ ಇರುವಂತ ಲಿಮಿಟೆಡ್ ರಿಸೋರ್ಸಸ್ ಅನ್ನ ಗಮನದಲ್ಲಿಟ್ಕೊಂಡು ನಂಬರ್ ಆಫ್ ಕನ್ಸ್ಯೂಮರ್ಸ್ ಅನ್ನ ನಾವು ಡಿಸೈಡ್ ಮಾಡಬೇಕಾಗ್ತದೆ. ರಿಸೋರ್ಸಸ್ ಆರ್ ಲಿಮಿಟೆಡ್, ಕನ್ಸ್ಯೂಮರ್ಸ್ ಆರ್ they are outnumbering the resource value. ಏನಾಗ್ತದೆ? ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಇನ್ನೂ ಲಿಮಿಟೆಡ್ ಆಯಿತು ಅಂದ್ರೆ ಆ ಕಾಂಪಿಟೇಷನ್ ಕಾನ್ಫ್ಲಿಕ್ಟ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಬರೀತಾನೆ ದಾಸ್ ಕ್ಯಾಪಿಟಲ್ದಲ್ಲಿ. ಕಾರ್ಲ್ ಮಾರ್ಕ್ಸ್ ಬರೀತಾನೆ ಇದೆ. ಎಲ್ಲಿವರೆಗೆ ರಿಸೋರ್ಸಸ್ ಆರ್ ಅಬಂಡೆಂಟ್ ದೇರ್ ಮೇ ಬಿ ಕೋಆಪರೇಷನ್. ಮಾರ್ಕ್ಸ್ ಅಂಡ್ ಏಂಜಲ್ ಬರೆಯೋದು ದಾಸ್ ಕ್ಯಾಪಿಟಲ್ದಲ್ಲಿ. ವೇರ್ ದ ರಿಸೋರ್ಸಸ್ ಆರ್ ಇನ್ ಅಬಂಡೆನ್ಸ್ ಜನರಲಿ ದೇರ್ ವಿಲ್ ಬಿ ಕೋಆಪರೇಷನ್ ಬಿಟ್ವೀನ್ ದ ಕನ್ಸ್ಯೂಮರ್ಸ್. ವೆನ್ ರಿಸೋರ್ಸಸ್ ಕ್ರಂಚ್ ಆಕರ್ಸ್ ದ ಕೋಆಪರೇಷನ್ ಕನ್ವರ್ಟ್ಸ್ metamorphose into conflict. Competition then conflict. ಆ ರೀತಿ ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ನಾವು ನಿರ್ಧರಿಸಬೇಕಾಗ್ತದೆ. 1931ನೇ ಇಸ್ವಿಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಭಾರತದ ಬಗ್ಗೆ ಅಧ್ಯಯನ ಬೆಂಗಳೂರಿಗೂ ಬಂದಿದ್ರು. ಇಲ್ಲಿ ಒಂದು ಕ್ಲಬ್ ನಲ್ಲಿ ಒಬ್ಬ ಮೆಂಬರ್ ಆಗಿದ್ದು. ಅದ್ರ ಬಗ್ಗೆ ಒಂದು ಕೇಸ್ ಇದೆ. ನಾರಿಮನ್ ಅವರು, RF ನಾರಿಮನ್ ಅವರು ಒಂದು ಅದನ್ನ ಮೆನ್ಷನ್ ಮಾಡಿ ಬರೆದಾರೆ. ಸುಮಾರು ಒಂದು 7-8 ವರ್ಷದ ಹಿಂದೆ ಇರುವಂತಹ ಕೇಸ್. ಅವ್ರು ಇಲ್ಲಿ ಬಂದಾಗ ಕೇಳ್ತಾರೆ, ಸರ್, ಯು ಹ್ಯಾವ್ ಟ್ರಾವೆಲ್ಡ್ ವಿಡ್ತ್ ಅಂಡ್ ಬ್ರೆಡ್ತ್ ಆಫ್ ಇಂಡಿಯಾ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಂಡಿಯಾ ಆಸ್ ಎ ನೇಷನ್? ಅವಾಗ ಅವ್ರು ಹೇಳ್ತಾನೆ, ಇಂಡಿಯಾ is not a nation, it is mere population. ಯಾವಾಗಿದು? 1930ರ ದಶಕದಲ್ಲಿ ಭಾರತ, ಇಂದಿನ ಪಾಕಿಸ್ತಾನ, ಇಂದಿನ ಬರ್ಮಾ, ಇಂದಿನ ಬಾಂಗ್ಲಾ ಇದೆಲ್ಲ ಸೇರ್ಕೊಂಡು ಅಖಂಡ ಭಾರತ ಇದೆಯಲ್ಲ, ಆ ಭಾರತದಲ್ಲಿ ಇದ್ದಂತ ಜನಸಂಖ್ಯೆಯ ಬಗ್ಗೆ ಅವಾಗ ಹೇಳ್ತಾನೆ. ಅವಾಗಿನ ಜನಸಂಖ್ಯೆ ಸುಮಾರು 30 ಕೋಟಿ.
ಭಾರತವನ್ನ ತುಂಡರಿಸಿ ಆಯ್ತು. ಭಾರತ ಮಾತೆಯನ್ನ ಸೈಡಿಗೆ ಇಟ್ಟೇವು ನಾವು. ತುಂಡರಿಸಿದ ಮೇಲೆ ಪಾಕಿಸ್ತಾನ, ನಂತರ 71ರಲ್ಲಿ ಬಾಂಗ್ಲಾದೇಶ ಆಯ್ತು. ಅವರಲ್ಲೂ ಸಹಿತ ಜನಸಂಖ್ಯೆ ಬೆಳೀತಾ ಹೋಯ್ತು. ಜನಸಂಖ್ಯಾ ಬಾಹುಳ್ಯದ ಕಾರಣವಾಗಿ ಬಾಂಗ್ಲಾದೇಶದ ನಿರ್ಮಾಣ ಆಯಿತು ಅನ್ಕೊಂಡು ಅಲ್ಲಿರುವಂತಹ ಕೆಲವು ಹಿಸ್ಟಾರಿಯನ್ಸ್ ಬರೆದಿದ್ದಿದೆ. One of the reasons for bifurcation of Pakistan into Pakistan, today's Pakistan and Bangladesh ಬಗ್ಗೆ ಒಂದು ರೀಸನ್ ಭಾಷೆ, ಮತ್ತೊಂದು ಕಾರಣ ಅಲ್ಲಿ ಇಲ್ ಟ್ರೀಟ್ಮೆಂಟ್ ಆಗ್ತಿತ್ತು, ಡಿಸ್ಕ್ರಿಮಿನೇಷನ್ ಆಗ್ತಿತ್ತು, ಅದು ಒಂದು ಕಾರಣ. ಅದೇನೇ ಇರಲಿ, ಒನ್ ಆಫ್ ದ ರೀಸನ್ಸ್ ಏನು ಅಂದ್ರೆ ಎಕ್ಸೆಸಿವ್ ಪಾಪ್ಯುಲೇಷನ್. 1977ರಲ್ಲಿ ಕರ್ಣ ಸಿಂಗ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. 1977ನೇ ಇಸ್ವಿಯಲ್ಲಿ ಭಾರತದ ಜನಸಂಖ್ಯೆ ಸುಮಾರು 50ರಿಂದ 53 ಕೋಟಿ, ಕೆಲವರು 57 ಕೋಟಿ ಅಂತ ಹೇಳಿದ್ದಿದೆ. ಅವಾಗ ಕರ್ಣ ಸಿಂಗ್ ಅವರು ಹೇಳ್ತಾರೆ, ನಾನು ಅವ್ರ ಶಬ್ದವನ್ನೇ, ಇದು ಬರೀ ಭಾಷಣ ಅಲ್ಲ, ಯಾಕೆಂದ್ರೆ ಇದು ಚಿಂತನೆಗೆ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುವಂತ ಕೆಲಸ. ಹಾಗಾಗಿ ನಾನು ಬರೀ ಭಾಷಣ ಮಾಡಿ ಹೋಗಲ್ಲ. ಈಗ ಅಲ್ಲಿ ಸ್ವಲ್ಪ ಅದ್ರ ಮೇಲಿರುವಂತ ಅಥಾರಿಟೇಟಿವ್ ರಿಪೋರ್ಟ್ಗಳೇನಿದೆ ಅನ್ನೋದನ್ನ ಕೊಟ್ಬಿಟ್ಟು ಆದ್ರೂ ಸಹಿತ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಕರ್ಣ ಸಿಂಗ್ ಬರೀತಾರೆ, ವಿತ್ 1976 ರಿಪೋರ್ಟ್, ಇದು 77ರಲ್ಲಿ ಸಬ್ಮಿಟ್ ಆಗಿತ್ತು. ವಿತ್ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ, ಇಂಡಿಯಾ ಹ್ಯಾಸ್ ಅಬೌಟ್ 15% ಆಫ್ ದ ವರ್ಲ್ಡ್ಸ್ ಪೀಪಲ್. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಅವರ್ ಪಾಪ್ಯುಲೇಷನ್ ಆಸ್ ಆನ್ 1st January 1976 has crossed 600 million mark, 60 ಕೋಟಿ mark, and is now raising at the rate of well over 1 million per month. 10 ಲಕ್ಷ ಒಂದು ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ. ಅವಾಗ ಹೇಳಿದ್ದು, ಸಿನ್ಸ್ ಇಂಡಿಪೆಂಡೆನ್ಸ್ 250 millions have been added, that is equivalent to the entire population of Soviet Union, with 6 times the land area of India. ಸೋವಿಯತ್ ಯೂನಿಯನ್, ಅನ್ಡಿವೈಡೆಡ್ ಸೋವಿಯತ್ ಯೂನಿಯನ್ ಇತ್ತಲ್ಲ, USSR ಅಂತ ಕರೀತಿದ್ರಲ್ಲ, ಅದು ಭಾರತದ ವಿಸ್ತೀರ್ಣದ ಸುಮಾರು 6 ಪಟ್ಟಿತ್ತು. ಅದ್ರ ಜನಸಂಖ್ಯೆ ಕಡಿಮೆ ಇತ್ತು. ಇದು 77ರಲ್ಲಿ. ಮುಂದವರು ಬರೀತಾರೆ, ದ ಇನ್ಕ್ರೀಸ್ ಎವ್ರಿ ಇಯರ್ ಈಸ್ ನೌ ಈಕ್ವಲ್ ಟು ದ ಎಂಟೈರ್ ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ, ವಿಚ್ ಈಸ್ 2.5 times ದ ಸೈಜ್ ಆಫ್ ಅವರ್ ಕಂಟ್ರಿ. ಆಗಿನ ಆಸ್ಟ್ರೇಲಿಯಾ, ಅಲ್ಲಿಯ ಫಾಕ್ಲ್ಯಾಂಡ್ ಏನೇನೋ ಇದೆ ಅಲ್ಲ, ಅದು ಬಿಟ್ಕೊಂಡ್ರು ಸಹಿತ ಅದರ ನಮ್ಮ ಭಾರತದ 2.5 ಪಟ್ಟಿತ್ತಂತ ಅವ್ರ ಏರಿಯಾ. ಈಗ 2 ಅಂತ ಇಟ್ಕೊಳ್ಳಿ. ಜನಸಂಖ್ಯೆ ಎಷ್ಟು ಕಡಿಮೆ ಇದೆ ನೋಡಿ. ನಮ್ಮ ಜನಸಂಖ್ಯೆ ಹೆಂಗಾಗ್ಬೋದು ಅಲ್ವಾ? ಮಾಲ್ಥೂಸ್ ಒಂದು ಹೇಳ್ಬೇಕು ಇದಕ್ಕಿಂತ ಮೊದಲಿಗೆ ಒಂದ್ಸಲ, ಇಫ್ ದ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇನ್ಕ್ರೀಸ್ ಕಂಟಿನ್ಯೂಸ್ ಅನ್ಚೆಕ್ಡ್, ಅವರ ಪಾಪ್ಯುಲೇಷನ್ ಅಟ್ ದ ಟರ್ನ್ ಆಫ್ ದ ಸೆಂಚುರಿ ಮೇ ವೆಲ್ ರೀಚ್ ದ ಸ್ಟ್ಯಾಗರಿಂಗ್ ಫಿಗರ್ ಆಫ್ 1 billion ಅಂತ ಹೇಳಿ 100 ಕೋಟಿಗೆ ಸಮಾನ ಆಗ್ತದೆ. ಈ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ನಾವು ಹಾಲ್ಟ್ ಮಾಡಲಿಲ್ಲ ಅಂದ್ರೆ ಈ ರೀತಿ ಬೆಳ್ಕೊಳ್ತದೆ ಅಂತ ಹೇಳಿ. ನಾವೀಗ 1.46 ಬಿಲಿಯನ್ ಇದ್ದೇವೀಗ. ಗೂಗಲ್ ನಲ್ಲಿ ನೋಡ್ಕೊಳ್ಳಿ, ಇವತ್ತು ನೋಡ್ಕೊಂಡ್ ಬಂದೆ ನಾನು. 1.46 ಬಿಲಿಯನ್ ಇದ್ದೇವೆ. ಇದನ್ನ ಮಾಲ್ಥೂಸ್ ಅನ್ನುವಂತ 17-18ನೇ ಶತಮಾನದ ಒಬ್ಬ ಚಿಂತಕ ಭಾರತದ ಬಗ್ಗೆ, ಅವಾಗ ಇನ್ನೂ ಬಹಳ ಕಡಿಮೆ ಜನಸಂಖ್ಯೆ ಇತ್ತು, ಅವಾಗೆ ಅವ ಬರೀತಾನೆ. ಮಜಾ ಇದೆ, ನಾನು ಅದು ನಿಮ್ಗೆ ತಿಳ್ಕೊಂಡು ಹೇಳ್ತೇನೆ, ತೋರಿಸ್ತೇನೆ. ಅವನ ಹೆಸರು ಥಾಮಸ್ ರೂಬರ್ಟ್ ಮಾಲ್ಥೂಸ್ ಅಂತ. 1766ರಿಂದ 1834ರವರೆಗೆ ಅವನ ಜೀವಿತ ಕಾಲ. ಅವನು 1798ನೇ ಇಸ್ವಿಯಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಡ್ತಾನೆ ರಾಣಿಗೆ. ಆ ರಿಪೋರ್ಟ್ ನಲ್ಲಿ ಹೀಗೆ ಹೇಳ್ತಾನೆ, ಸೆಂಟೆನ್ಸ್, ದ ರೇಷಿಯೋ ಆಫ್ ಇನ್ಕ್ರೀಸ್ ಟು ಶಾರ್ಟ್ ಆಫ್ ಅಟ್ಮೋಸ್ಟ್ ಪವರ್ ಆಫ್ ದ ಪಾಪ್ಯುಲೇಷನ್, ಯೆಟ್ ಆಸ್ ದ ರಿಸಲ್ಟ್ ಆಫ್ ಆಕ್ಚುಯಲ್ ಎಕ್ಸ್ಪೀರಿಯನ್ಸ್ we will take as our rule and say, this is important, that population when unchecked goes on doubling itself every 25 years or increase in a geometrical ratio. ಪ್ರತಿ 25 ವರ್ಷದ ಕಾಲಾವಧಿಯಲ್ಲಿ ನೀವು ಅದು ನೋಡಿದ್ರೆ, ಇವತ್ತು 10 ಕೋಟಿ ಇತ್ತು ಅಂದ್ರೆ ಅದು 12.5 ಕೋಟಿ ಆಗ್ತದೆ. 12.5 ಕೋಟಿಯಿಂದ ಮತ್ತೆ 25 ವರ್ಷ ಇಟ್ಕೊಂಡ್ರೆ ಅದಕ್ಕೆ ಮತ್ತೆ 25% ಡಬಲ್ ಆಗ್ತದೆ, 25 ಕೋಟಿ ಆಗ್ತದೆ. ಜಿಯೋಮೆಟ್ರಿಕಲ್ ಪ್ರಪೋರ್ಷನ್ ಅಂತ ಹೇಳ್ತಾನೆ. 25% ಅಲ್ಲ, 25 ಇಯರ್ಸಿಗೆ ಒಂದ್ಸಾರಿ ಒಟ್ಟು ಜನಸಂಖ್ಯೆ ನೀವು ಇಟ್ಕೊಂಡ್ರಿ ಅಂದ್ರೆ ಅದರ 100% ಆಗ್ತದೆ ಜಾಸ್ತಿ. ಅವಾಗ ಹೇಳಿದ ನಾವು ಮಾಲ್ಥೂಸ್ 1798ರಲ್ಲಿ ಹೇಳಿದ ನಾವು. ಆದ್ರೆ ನಾವು ಇದರಿಂದ ಪಾಠವನ್ನ ಕಲಿತಿದ್ದೇವಾ? ನಾವು ಭ್ರಮೆಯಲ್ಲಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಒಂದು ಪ್ರೊಡಕ್ಟಿವ್ ಯೂನಿಟ್ ಅವನು. ಹಾಗಾಗಿ ಅವನನ್ನು ಪ್ರೊಡಕ್ಟಿವ್ ಯೂನಿಟ್ ಆಗಿ ನಾವು ಉಪಯೋಗಿಸಿದ್ವಿ ಅಂದ್ರೆ ಭಾರತ ವಿಜೃಂಭಿಸ್ತದೆ, ಬೆಳೆದು ಬಿಡುತ್ತದೆ ಅನ್ನುವಂತ ಭ್ರಮೆಯಲ್ಲೇ ಇದ್ದೇವೆ ನಾವು.
ಇದನ್ನ ನೆಹರು ಹೇಳಿದ್ದಿದೆ, ಇಂದಿರಾ ಗಾಂಧಿ ಹೇಳಿದ್ದಿದೆ, ಟಿ ಕೃಷ್ಣಮಾಚಾರಿ ಹೇಳಿದ್ದಿದೆ, ಕುಮಾರಮಂಗಲಮ್ಮು ಹೇಳಿದ್ದೆ, ಇಂದಿರಾ ಗಾಂಧಿನೂ ಹೇಳಿದ್ದಿದೆ ಅಮೆರಿಕಕ್ಕೆ ಹೋದಾಗ. ಪಾಪ್ಯುಲೇಷನ್ ಈಸ್ ನಾಟ್ ಎ ಪ್ರಾಬ್ಲಮ್. ನಮ್ಮ ಧುರೀಣರು, ನಮ್ಮ ಅಧಿಕಾರದ ಚುಕ್ಕಾಣಿ ಹಿಡಿದಂತ ವ್ಯಕ್ತಿಗಳು ಈ ರೀತಿ ಪೆದ್ದು ಮಾತಾಡಿದರೆ ಇವತ್ತಿನ ಜನಸಂಖ್ಯಾ ಬಾಹುಳ್ಯದ ಉಲ್ಬಣದ ಕಾರಣ ಆಗಿ ನಿಂತ್ಕೊಳ್ತಾರೆ. ಜನಸಂಖ್ಯೆ ಆಗಲಿ ಬಿಡಿ, ನಮಗೇನಾಗೋದಿದೆ? ಅದಕ್ಕೊಂದು 11,258 ಸೈಂಟಿಸ್ಟ್ ಆಲ್ ಓವರ್ ದ ಗ್ಲೋಬ್ ಎಲ್ಲರೂ ಸೇರಿ 11,258 ಜನ ಒಂದು ಪೇಪರಿಗೆ ಸೈನ್ ಹಾಕಿ, ಎಲ್ಲರೂ ಸ್ಕಾಲರ್ಸ್, ಅವರು ಕಳಪೆ ಜನ ಅಲ್ಲ, ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಪ್ರೊಫೌಂಡ್ಲಿ ಟ್ರಬಲಿಂಗ್ ಸೈನ್ಸ್ ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಸಸ್ಟೈನ್ಡ್ ಇನ್ಕ್ರೀಸಸ್ ಬೋತ್ ಹ್ಯೂಮನ್ ಅಂಡ್ ruminant livestock population, per capita meat production, world gross domestic product, global tree cover loss, fossil fuel consumption, the number of air passengers arrived, carbon dioxide emission. Measures have to be taken on war footing to check the population growth all over the world and more particularly in the third world. ಆ ರೀತಿ ರಿಪೋರ್ಟ್ ಅನ್ನ UNO ದ ಸೆಕ್ರೆಟರಿಗೆ ಕೊಟ್ಟಾರೆ. ಎಷ್ಟು ಜನ? 11,258 ವಿಜ್ಞಾನಿಗಳು ಕೊಟ್ಟಂತ ರಿಪೋರ್ಟ್. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರಾಜೆಕ್ಟ್ ಅಂದ್ಕೊಂಡು ಬಂದಿದೆ 2011ರದ್ದು. ಅದರಲ್ಲಿ ನಾನು ಓದ್ತಾ ಇದ್ದೇನೆ. ಇಟ್ ಟುಕ್ hundreds of thousands of years for the world population to grow to 1 billion. Then in another 200 years or so, it grew 7-fold. In 2011, it reached 8 billion. ಬರೀ 100 ಕೋಟಿ ಆಗಲಿಕ್ಕೆ ಸಾವಿರಾರು ವರ್ಷ ಹಿಡಿತಂತೆ. ಆದ್ರೆ ಬರೀ 200 ವರ್ಷದ ಕಾಲಾವಧಿಯಲ್ಲಿ 800 ಕೋಟಿಗೆ ಬಂದು ನಿಂತಿದೆ. ಇದು ಭಯಾನಕ ವಿಷಯ ಅಂತ ರಿಪೋರ್ಟ್ ಕೊಡ್ತದೆ. ಹಾಗಾದ್ರೆ ನಾವೇನ್ ಮಾಡಿದ್ದೇವಪ್ಪ? ನಮಗೆ ಏನ್ ಸಮಸ್ಯೆ ಆಗ್ತದೆ ಪಾಪ್ಯುಲೇಷನ್ ಆಗೋದ್ರಿಂದ ಅನ್ಕೊಂಡು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಬಹಳ ಸುಂದರವಾಗಿ ಹೇಳಿದೆ. ರಿಯಲಿ ಬಹಳ ಸುಂದರವಾಗಿ ಹೇಳಿದೆ. ನಾನು ಅದನ್ನ ಹೇಳಲೇಬೇಕು. ಅದು ಕೇಸ್ ಏನಿತ್ತಪ್ಪ ಅಂದ್ರೆ, 2ಕ್ಕಿಂತ ಜಾಸ್ತಿ ಮಕ್ಕಳು ಇತ್ತು ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ದಲ್ಲಿ ಕಾಂಟೆಸ್ಟ್ ಮಾಡ್ಲಿಕ್ಕೆ ಬರಲ್ಲ, ಮೆಂಬರ್ ಆಗ್ಲಿಕ್ಕೆ ಬರಲ್ಲ, ನಿಮ್ಮ ಲೋಕಲ್ ಬಾಡಿಯ ಪದಾಧಿಕಾರಿ ಆಗ್ಲಿಕ್ಕೆ ಬರಲ್ಲ, ಸದಸ್ಯ ಆಗ್ಲಿಕ್ಕೆ ಬರಲ್ಲ. ಸಬ್ಜೆಕ್ಟ್ ಎಕ್ಸೆಪ್ಟ್ ವೇರ್ ದಿ ಟ್ವಿನ್ಸ್ ಆರ್ ಬಾರ್ನ್, ಟ್ರಿಪ್ಲೆಟ್ಸ್ ಆರ್ ಬಾರ್ನ್ ಅಂತವಿದ್ದವು ಮಾತ್ರ ಮಾಡಿಕೊಳ್ಳಿಕ್ಕೆ ಬರುವಂತ ಅಂತ ಒಂದು ಕಾನೂನನ್ನ ಹರಿಯಾಣ ಸರ್ಕಾರ ಮಾಡಿ. ಆ ಕಾನೂನನ್ನ ಜಾವೇದ್, ನೀವೆಲ್ಲ ಕೇಸ್ ನೆನ್ಪಿಟ್ಕೋಬೇಕಲ್ಲ ಸರಿಯಾಗಿ, ಹಾಗಾಗಿ ಒತ್ತಿ ಹೇಳ್ತಾ ಇದ್ದೇನೆ ನಾನು. ಜಾವೇದ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಯಾರು ಚಾಲೆಂಜ್ ಮಾಡಿದ್ರು? ಜಾವೇದ್ ಅನ್ನುವಂಥವನು ಇದನ್ನ ಚಾಲೆಂಜ್ ಮಾಡಿದ. ನಮಗೆ ಮಕ್ಕಳನ್ನ ಎಷ್ಟು ಪಡ್ಕೋಬೇಕು ಅನ್ನೋದು ನಮ್ಮ ಸ್ವಾತಂತ್ರ್ಯ. ಇಷ್ಟೇ ಮಕ್ಕಳನ್ನು ಪಡ್ಕೋಬೇಕು, ಇಷ್ಟೇ ಮಕ್ಕಳನ್ನು ಬಿಟ್ಕೋಬೇಕು ಅನ್ನುವಂಥ ಕಾನೂನು ಮಾಡ್ದಂಗಿದೆ ಇದು ಅಸಂವಿಧಾನಿಕ. ಅವಾಗ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡುತ್ತದೆ. 2003 8 SCC 369, 2003 8 SCC 369. ಇದು ಎಸ್ಪೆಷಲಿ ಲಾಯರ್ಸ್, ಲಾ ಸ್ಟೂಡೆಂಟ್ಸ್, ನೀವೆಲ್ಲ ಇವರಿಗೆ ಅಭಿರುಚಿ ಬರ್ತದೆ. ಕಾಮನ್ ಮ್ಯಾನಿಗೆ ಅಭಿರುಚಿ ಬರಲಿಕ್ಕಿಲ್ಲ. ಒಂದು ಪ್ಯಾರಾಗ್ರಾಫ್ ಓದ್ತೀನಿ. We have already stated that one of the objects of the enactment is to popularize family welfare, family planning program. This is consistent with the National Population Policy. Fundamental rights are not to be read in isolation. They have to be read along with the charter and directive principles of state policy. Fundamental duties enshrined in Article 51A. Under Article 38, states shall strive to promote the welfare of the people in developing a social order, empowering a distributive justice, social, economic and political. Under Article 47, states shall promote with special care the educational and economic interests of the weaker sections of the people, SC, ST, OBC ಇವರೆಲ್ಲ ಬರ್ತಾರಲ್ಲ, ಅವರನ್ನು ಅಪ್ಲಿಫ್ಟ್ ಮಾಡುವ ಪ್ರಯತ್ನ ಮಾಡಬೇಕಾಗ್ತದೆ. In particular, constitutionally downtrodden. Under Article 47, the state shall regard the raising of the level of nutrition and standard of living of its people and improvement of public health as among its primary duties. This is important. None of these lofty ideals can be achieved without controlling the population, in as much as our materialistic resources are limited and the claimants are many. The concept of sustainable development, which emerges as a fundamental duty from the several clauses of Article 51 capital A2, dictates the expansion of population being kept within reasonable bounds. ಅಂತ
2003ನೇ ಇಸ್ವಿಯಲ್ಲಿ. ಇದಕ್ಕಿಂತ ಸ್ವಲ್ಪ ಮೊದಲಿಗೆ ನೀವು ಲಾಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾಗ ನರ್ಗೇಶ್ ಮಿರ್ಜಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಅನ್ಕೊಂಡು ಒಂದು ಕೇಸ್ ಓದಿ. ಏರ್ ಹೋಸ್ಟೆಸ್ ಅನ್ನ ಚೂಸ್ ಮಾಡುವಾಗ ಸಾಮಾನ್ಯವಾಗಿ ಸ್ವಲ್ಪ ಸ್ಪೃದ್ರೂಪಿಗಳನ್ನ ಚೂಸ್ ಮಾಡ್ತಿದ್ರು. ಅದರಲ್ಲಿ ಒಂದು ರೂಲಿಂಗ್ ಸರ್ವಿಸ್ ರೂಲ್, ಅವಳು ಪ್ರೆಗ್ನೆಂಟ್ ಆದ್ಲು ಅಂದ್ರೆ ಇಟ್ ಈಸ್ ಎ ಗ್ರೌಂಡ್ ಫಾರ್ ಡಿಸ್ಚಾರ್ಜಿಂಗ್ ಹರ್ ಫ್ರಾಮ್ ಸರ್ವೀಸ್ ಅಂತ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಜಡ್ಜ್ಮೆಂಟ್ ತೀರ್ಮಾನ ಆಯ್ತು, ಮೊಕದ್ದಮೆಯ ತೀರ್ಮಾನ ಆಯಿತು. ಏರ್ ಇಂಡಿಯಾ ವರ್ಸಸ್ ನರ್ಗೇಶ್ ಮಿರ್ಜಾ ಅಂತ AR 1981 AC 1829. 81 ಹೇಳ್ತಾ ಇದ್ದೀನಿ, ನಿಮ್ಗೆ ಆಗ್ಲೇ ಹೇಳಿದ್ದು 2003, ಸುಮಾರು 20 ವರ್ಷದ ಗ್ಯಾಪ್ ನಲ್ಲಿ ನಾ ಹೇಳಿದ್ದು. ಈಗ 20 ವರ್ಷ ನಿಮ್ಗೆ ಹಿಂದೊಯ್ತಾ ಇದ್ದೀನಿ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ನೋಡಿ, ವೆನ್ ದ ಎಂಟೈರ್ ವರ್ಲ್ಡ್ ಈಸ್ ಫೇಸ್ಡ್ ವಿತ್ ದ ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. It will not only be desirable but absolutely essential for every country to see the family planning program is not only whipped up but maintained at sufficient level so as to meet the danger of overpopulation, which if not controlled, ನೋಡಿ ಕಾಷನ್ ಮಾಡ್ತಾ ಇದೆ, which if not controlled may lead to serious social and economic problems throughout the world in general, India in particular. ಇದು 83ನೇ ಇಸ್ವಿಯಲ್ಲಿ ಹೇಳಿದ್ದು. ನಾನು ಸುಮಾರು 2.5 ವರ್ಷದ ಹಿಂದೆ ನಮ್ಮ ಹೈಕೋರ್ಟ್ನಲ್ಲಿ ಡೆತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾತಾಡುವಂತಹ ಆಸ್ಪದ ಸಿಕ್ಕಿತ್ತು. ಕಾನ್ಸ್ಟಿಟ್ಯೂಷನ್ಗಳ ಅವಸಾನ ಯಾಕಾಗ್ತದೆ, ನಾನಲ್ಲಿ ಐ ಹ್ಯಾಡ್ ಕೋಟೆಡ್ ಒಬ್ಬ ಅಮೆರಿಕನ್ ಜೋಸೆಫ್ ಸ್ಟೋರಿ ಅನ್ನುವಂಥ ಅಮೆರಿಕಾದ ಸುಪ್ರೀಂ ಕೋರ್ಟದ ಜಡ್ಜು ಮತ್ತು ಇತಿಹಾಸಜ್ಞ, ಅವನನ್ನ ಕೋಟ್ ಮಾಡಿದ್ದೆ ನಾನು. ಅವಾಗ ಮೋಸ್ಟ್ಲಿ ನರಗುಂದ್ರ ಬಂದಿದ್ರು, ಶಶಿಕಾಂತ್ ಇದ್ರು, ಅನೇಕ ಸ್ನೇಹಿತರೆಲ್ಲ ಇದ್ರು. ಆ ಟೈಮ್ನಲ್ಲಿ ಕೋರ್ಟ್ನಲ್ಲಿ ನಡೆದಿತ್ತು. ಯಾಕೆ ಕಾನ್ಸ್ಟಿಟ್ಯೂಷನ್ಗಳು ಮರ್ಡರ್ ಆಗ್ತಾವೆ, ಯಾಕೆ ಅವುಗಳು ಸುಯಿಸೈಡ್ ಮಾಡ್ಕೊಳ್ತಾವೆ ಅನ್ನುವಂಥ ಪದಬಂಧಗಳನ್ನು ನಾನು ಉಪಯೋಗಿಸಿದ್ದೆ. ಅವುಗಳನ್ನು ನಾನು ಆ ಜೋಸೆಫ್ ಸ್ಟೋರಿಯ ರೈಟಪ್ ನಿಂದ ತಗೊಂಡಿದ್ದೆ. ಅವನು ಡೆಮಾಕ್ರಸಿ ಬಗ್ಗೆ ಹೇಳಿದ್ದ, ಬಹಳ ಇಂಪಾರ್ಟೆಂಟ್. ದೇರ್ ಈಸ್ ನೋ ಡೆಮಾಕ್ರಸಿ ವಿಚ್ ವಾಸ್ ನಾಟ್ ಮರ್ಡರ್ಡ್. ಮತ್ತೊಂದು ಕಡೆ ಕಾನ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸ್ತಾನೆ. ದೇರ್ ಈಸ್ ನೋ ಕಾನ್ಸ್ಟಿಟ್ಯೂಷನ್ ದಟ್ ವಾಸ್ ನಾಟ್ ಮರ್ಡರ್ಡ್ ಅಂಡ್ ದೋಸ್ ಹೂ ವೇರ್ ನಾಟ್ ಮರ್ಡರ್ಡ್ ದೇ ಕಮಿಟೆಡ್ ಸುಯಿಸೈಡ್ ಅಂತ ಬರೀತಾನವ. ಅಂದ್ರೆ ಸಂವಿಧಾನಗಳು ಶಾಶ್ವತ ಅಲ್ಲ. ಹಾಗಾದ್ರೆ ಸಂವಿಧಾನಗಳು ಸಾವಾಗಲಿಕ್ಕೆ ಹಲವು ಕಾರಣಗಳಲ್ಲಿ ಒಂದು ಕಾರಣ ಪಾಪ್ಯುಲೇಷನ್ ಗ್ರೋತ್, ಓವರ್ ಪಾಪ್ಯುಲೇಷನ್. ನೀವು ನೋಡಿದಿಲ್ಲ, ನಾನು ಅನೇಕ ಕಡೆ ಹೇಳಿರ್ತೀನಿ, ಜೆ ಸ್ಟಾಕ್ ನಿಂದ ಕೋಟ್ ಮಾಡ್ತಿರ್ತೀನಿ. ಇಂಟರ್ನ್ಯಾಷನಲ್ ಲಾ, ನೇಷನ್ ಅಂದ್ರೆ ಕಾನ್ಸೆಪ್ಟ್ ಆಫ್ ನೇಷನ್ ಅನ್ನ ವಿಜುವಲೈಸ್ ಮಾಡಿದ್ರು ಆ ಟೈಮ್ ಸರ್ ಜಾನ್ ಮುನ್ರೋ ಅಂತ ಅವನೇ. ಅವಲ್ಲಿ ಮಾಂಟೆವಿಡಿಯೋ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಲಾ ನಿಮಗೆ ಗೊತ್ತಿದೆ. ನೇಷನ್ ಅನ್ನಲಿಕ್ಕೆ 4 ಯಾರ್ಡ್ ಸ್ಟಿಕ್ ಇಟ್ಕೊಂಡಾರ, ಕ್ರೈಟೀರಿಯಾ ಇಟ್ಕೊಂಡಾರ. ಏನು, ದ ಫಸ್ಟ್ ಒನ್ ಈಸ್ ಡಿಫೈನ್ಡ್ ಟೆರಿಟರಿ. ಒಂದು ಡಿಫೈನ್ಡ್ ಟೆರಿಟರಿ ಬೇಕಲ್ಲ. ಆ ರೀತಿ ಇಲ್ಲದಂಗೆ ಎಕ್ಸೆಪ್ಷನ್ ಅಂದ್ರೆ ಇಸ್ರೇಲ್ ಒಂದೇ, ಅದು ಡಿಫೈನ್ಡ್ ಟೆರಿಟರಿ ಇಲ್ಲ, ಅದು ಬೆಳ್ಕೋತ ಹೋಗ್ತಿರ್ತದೆ, ನಾವು ಕಳ್ಕೋತ ಹೋಗ್ತಿರ್ತೇವೆ. ಇಷ್ಟ ಡಿಫರೆನ್ಸ್. ಭಾರತಕ್ಕೆ ಇಸ್ರೇಲಿಗೆ ಇರುವಂತ ಒಂದು ಡಿಫರೆನ್ಸ್ ಕಂಡಿಡಿದೆ ನಾನು. ಭಾರತದ ನಕಾಶ ಕ್ಷೀಣಿಸ್ತಾ ಹೋಗ್ತದೆ, ಸ್ಕ್ವೀಸ್ ಆಗ್ತಾ ಹೋಗ್ತದೆ. ಇಸ್ರೇಲ್ದ ನಕಾಶ ದೊಡ್ಡದಾಗ್ಕೋತ ಹೋಗ್ತದೆ. 6 ವಾರ್, 6 ಡೇ ವಾರ್, 3 ಡೇಸ್ ವಾರ್, 1 ಇಯರ್ ವಾರ್, ಈಗ 4 ಇಯರ್ಸ್ ವಾರ್ ಬೆಳೀತಾ ಹೋಗ್ತದೆ. ನಮ್ಮಲ್ಲಿ ವಾರ್ ಆಗ್ಲಿ ಬಿಡ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಏನಿ ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ. ಒಂದೇದು ಡಿಫೈನ್ಡ್ ಟೆರಿಟರಿ ಇರಬೇಕು, ಎರಡನೇದು ಸೆಟಲ್ಡ್ ಪಾಪ್ಯುಲೇಷನ್ ಇರಬೇಕು, ಮೂರನೇದು ಒಂದು ಲೆಜಿಟಿಮೇಟ್ ಗವರ್ಮೆಂಟ್ ಇರಬೇಕು, ನಾಲ್ಕನೇದು ಆ ಗವರ್ಮೆಂಟ್ ಶುಡ್ ಹ್ಯಾವ್ ಕೆಪಾಸಿಟಿ ಟು ಹ್ಯಾವ್ ಇಂಟರ್ನ್ಯಾಷನಲ್ ಇಂಟರ್ಕೋರ್ಸ್. ವರ್ಲ್ಡ್ ಜೊತೆ ಟ್ರೇಡ್ ಕಾಮರ್ಸ್ ಎಲ್ಲ ಮಾಡ್ಲಿಕ್ಕೆ ಬರಂಗಿರ್ಬೇಕು, ಟ್ರೀಟಿ ಮಾಡಂಗಿರ್ಬೇಕು, ಕಾಂಟ್ರಾಕ್ಟ್ ಮಾಡಂಗಿರ್ಬೇಕು, ಕನ್ವೆನ್ಷನ್ ಮಾಡಂಗಿರ್ಬೇಕು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಆ ಶಕ್ತಿ ಇತ್ತು ಅಂದ್ರೆ ಅದು ಒಂದು ರಾಷ್ಟ್ರ. ಅವಾಗ ಅಂಥ ರಾಷ್ಟ್ರವನ್ನ ನಾವು ರಾಷ್ಟ್ರ, ಇಂಟರ್ನ್ಯಾಷನಲ್ ಸ್ಟೇಟ್, ನೇಷನ್ ಸ್ಟೇಟ್ ಅಂತೇವಲ್ಲ ನಾವು ಇಂಟರ್ನ್ಯಾಷನಲ್ ಆದಲ್ಲಿ. ಆ ರೀತಿ ರೆಕಗ್ನೈಸ್ ಮಾಡುವುದು, ಮುನ್ರೋಸ್ ಡಾಕ್ಟ್ರಿನ್ ಆಫ್ ರೆಕಗ್ನಿಷನ್ ಅನ್ನ ಇನ್ವೋಕ್ ಮಾಡುವುದು ಅಂತ ಸ್ಟ್ಯಾಂಡರ್ಡ್ ಬುಕ್ಸ್ ಆನ್ ಇಂಟರ್ನ್ಯಾಷನಲ್ ಲಾ ಹೇಳ್ತಾವೆ. ನಾವು ಡಿಫೈನ್ಡ್ ಟೆರಿಟರಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ನಮ್ಮ ಬೌಂಡ್ರಿಗಳಿದಾವಲ್ಲ, ವಜ್ರ ಹಸ್ತ ಹೈ ಉತ್ತರ ಮೇ ಹಿಮಾಲಯ ಅಲ್ವಾ, ಈ ಕಡೆ ಸಾಗರ, ಇದೆಲ್ಲ ಇದೆ. ಒಂದು ಡಿಫೈನ್ಡ್ ಟೆರಿಟರಿ ಇದೆ ಭಾರತ. ಸೆಟಲ್ಡ್ ಪಾಪ್ಯುಲೇಷನ್ ಇಲ್ಲಿ ಬರುತ್ತೆ ನೋಡಿ ಪ್ರಾಬ್ಲಮ್. ಆ ಪಾಪ್ಯುಲೇಷನ್ ಒಂದು ಹಂತದಲ್ಲಿ ಇರಬೇಕು. ಆ ಸೆಟಲ್ಡ್ ಅದು ಒಂದೇ ಮತ ಚಿಂತನೆ, ಒಂದೇ ರೀತಿಯ ಜೀವನ ಪದ್ಧತಿ, ಆಚಾರ ವಿಚಾರ ಪದ್ಧತಿ, ಉಡುಗೆ ತೊಡುಗೆ ಪದ್ಧತಿ, ಆಹಾರ ಪದ್ಧತಿ, ಇದೆಲ್ಲ ಸಾಮ್ಯತೆ ಇರುವಂತ ಜನಾಂಗಗಳಿದ್ದಾಗ ಒಂದು ಪಾಪ್ಯುಲೇಷನ್ ಅನ್ಸುತ್ತದೆ. ತುಂಬಾ ವಿಭಿನ್ನವಾಗಿ ಚಿಂತನೆ, ವಿಭಿನ್ನ ನಂಬಿಕೆಗಳು ಇರುವಂತ ಬೇರೆ ಬೇರೆ ಕಮ್ಯುನಿಟಿಗಳು ಇದ್ಬಿಟ್ರೆ ಪಾಪ್ಯುಲೇಷನ್ ಆಗಿ ಉಳಿಯೋದೇ ಇಲ್ಲ, ಗ್ರೂಪ್ಗಳಾಗಿ ತಿರ್ಕೊಂಡ್ಬಿಡು. ಅದೇ ರೀತಿ ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಷನ್ ಆಗಿಬಿಡ್ತಪ್ಪ, ಅವಾಗೂ ಸಹಿತ ಆ ಡಿಫೈನ್ಡ್ ಟೆರಿಟರಿಯಲ್ಲಿರುವಂತ ರಿಸೋರ್ಸಸ್ ಇದಾವಲ್ಲ ಅವು ಡಿಪ್ಲೀಟ್ ಆಗಿ ಹೋಗ್ಬಿಡ್ತಾವೆ. ಅವಾಗೂ ನಮಗೆ ಸಮಸ್ಯೆ. ಹಾಗಾದ್ರೆ ನಾವೇನ್ ಮಾಡಿದ್ವಿ, 1976ರಲ್ಲಿ 42nd ಅಮೆಂಡ್ಮೆಂಟ್ ಅನ್ನು ಮಾಡಿಕೊಂಡು ಅನೇಕ ಹೈಕೋರ್ಟ್ಗಳು ಏನ್ ಹೇಳ್ಬಿಟ್ಟಿದ್ವು ಅಂದ್ರೆ, ಪಾಪ್ಯುಲೇಷನ್ ಕಂಟ್ರೋಲ್ ಡಸ್ ನಾಟ್ ಫಾಲ್ ಇನ್ ದ ಡೊಮೇನ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ.
ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ದಲ್ಲಿ, ಸಂವಿಧಾನದಲ್ಲಿ ಯಾವ್ಯಾವ ಲೆಜಿಸ್ಲೇಟಿವ್ ಪವರ್ಸ್ ಪಾರ್ಲಿಮೆಂಟ್ಗೆ ಯಾವ್ದಿದೆ, ರಾಜ್ಯಾಂಗಗಳಿಗೆ ಯಾವ್ದಿದೆ, ರಾಜ್ಯ ಸ್ಟೇಟ್ಸ್ ಅಂತ ನಾವು ಹೇಳ್ತೇವಲ್ಲ, ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಅವ್ರಿಗೆ ಯಾವ್ದಿದೆ, ಇಬ್ಬರಿಗೂ ಯಾವ್ದಿದೆ, 7th ಶೆಡ್ಯೂಲ್ ಅನ್ನು ನಾವು ನೋಡಿಕೊಳ್ತೀವಿ. ಆರ್ಟಿಕಲ್ 245 ಇಂದ 255 ವರೆಗೆ ನಾವು ನೋಡಿಕೊಳ್ತೇವೆ. ಡಿಸ್ಟ್ರಿಬ್ಯೂಟಿವ್ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ, ಅದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಇರಲೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು, 4 ಹೈಕೋರ್ಟ್ಗಳು ಏನ್ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಗೆ ಫ್ಯಾಮಿಲಿ ಪ್ಲಾನಿಂಗ್ ವಿಷಯದಲ್ಲಿ ಅಧಿಕಾರನೇ ಇಲ್ಲ. ಅವಾಗ 42nd ಅಮೆಂಡ್ಮೆಂಟ್ ಆಯ್ತು. ಯಾವಾಗ? ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದು. ಅಪ್ರಿಶಿಯೇಟ್ ಮಾಡಬೇಕು ನಾವು. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಆದಂತಹದ್ದು. ಏನಂತ ಆಯ್ತು? ಆ ಪಾಪ್ಯುಲೇಷನ್ ಕಂಟ್ರೋಲಿಗೆ ಬರುವಂತ ಸಬ್ಜೆಕ್ಟ್ ಅನ್ನ ಆರ್ಟಿಕಲ್ 20 ಕ್ಯಾಪಿಟಲ್ ಐಟಮ್ 20 ಕ್ಯಾಪಿಟಲ್ ಎ ಇನ್ ದ ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಇತ್ತು. ಮೊದಲಿಗೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ಸ್ಟೇಟ್ ಗವರ್ಮೆಂಟ್ಗಳು, ಸ್ಟೇಟ್ ಲೆಜಿಸ್ಲೇಚರ್ಗಳು ಮಾತ್ರ ಪಾಲಿಸಿ ಮಾಡ್ಲಿಕ್ಕೆ ಬರ್ತಿತ್ತು, ಸೆಂಟ್ರಲ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಇಂದಿರಾ ರೆಜಿಮ್ ನಲ್ಲಿ ಒಂದು ಏನಾದ್ರೂ ಒಳ್ಳೆ ಕೆಲಸ ಆಗಿದ್ರೆ ಇದು ಒಂದೇ ಆರ್ಟಿಕಲ್, ಅದು ಐಟಮ್ ನಂಬರ್ 20 ಕ್ಯಾಪಿಟಲ್ ಎ ವಾಸ್ ಬ್ರಾಟ್ ಡೌನ್ ಟು concurrent, so that center can make law, center can evolve policy, state can make law, state can also formulate the policies. ಹಾಗಾದ್ರೆ ಈ ಪಾಲಿಸಿಗಳು ಯಾವ ಲೆಜಿಸ್ಲೇಟಿವ್ ಪಾಲಿಸಿಗಳ ನಿಮಗೆ ಗೊತ್ತಿದೆ. ಸಾಹಿಬ್ ರಾಮ್ ಜವಾಯ ಕಪೂರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ಕೊಂಡು ಜಸ್ಟಿಸ್ BK ಮುಖರ್ಜಿ ಚೀಫ್ ಜಸ್ಟಿಸ್ ಅವರ ಜಡ್ಜ್ಮೆಂಟ್ ಗೊತ್ತಿದೆ. ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಈಸ್ ಕೋ ಎಕ್ಸ್ಟೆನ್ಸಿವ್ ವಿತ್ ಲೆಜಿಸ್ಲೇಟಿವ್ ಪವರ್. ಹಾಗಾಗಿ ಎಲ್ಲದಕ್ಕೂ ಲೆಜಿಸ್ಲೇಷನ್ ಮಾಡುವ ಅಗತ್ಯ ಇಲ್ಲ, ಕೆಲವೊಂದು ಎಕ್ಸಿಕ್ಯೂಟಿವ್ ಪಾಲಿಸಿಯಾಗಿ ಮಾಡಬಹುದು ಅಂತ ಜಡ್ಜ್ಮೆಂಟ್ ನಲ್ಲಿ ಬಂತು. 1950ನೇ ದಶಕದಲ್ಲಿ ಬಂದಂತಹ ಜಡ್ಜ್ಮೆಂಟ್. ಆ ಪ್ರಕಾರ ಸೆಂಟರು ಸೆಟ್ ಪಾಲಿಸಿಗಳನ್ನು ಮಾಡಿಕೋತ ಬಂತು, ಸ್ಟೇಟ್ಗಳು ಮಾಡಿಕೋತ ಬಂತು. ಮೊಟ್ಟ ಮೊದಲಿಗೆ 2003ರಲ್ಲಿ ಪಾಲಿಸಿ ಮಾಡಿದವರು ಅಂದ್ರೆ ಹರಿಯಾಣ ಸರ್ಕಾರ. ಲೋಕಲ್ ಬಾಡೀಸ್ ನಲ್ಲಿ ಎಲೆಕ್ಷನ್ ನಿಲ್ಲಿಕ್ಕೆ ಬರಲ್ಲ ಅನ್ಕೊಂಡು ಮಾಡಿದಂಥವು. ಅದನ್ನು ಸುಪ್ರೀಂ ಕೋರ್ಟ್ 2003ರಲ್ಲಿ ಅಪ್ಹೋಲ್ಡ್ ಮಾಡಿತು. ಅದೇ ರೀತಿ ಅಸ್ಸಾಂದಲ್ಲಿ ಮಾಡಿದ್ದಾರೆ. ಅವರು ಎಕ್ಸಿಕ್ಯೂಟಿವ್ ಪವರ್ ನಿಂದ ಮಾಡ್ಯಾರ. ಏನಂತ ಮಾಡ್ಯಾರ? 2 ಮಕ್ಕಳಿಗಿಂತ ಜಾಸ್ತಿ ಇರೋರು ಗವರ್ಮೆಂಟ್ ಜಾಬ್ ಇಲ್ಲ, ಸಬ್ಜೆಕ್ಟ್ ಟು ಎಕ್ಸೆಪ್ಷನ್ಸ್. 2 ಮಕ್ಕಳಿಗಿಂತ ಜಾಸ್ತಿ ಇರೋರಿಗೆ ಸ್ಟೇಟ್ ದ ಕಾಂಟ್ರಾಕ್ಟ್ ಗಳಿಲ್ಲ, ಲಾರ್ಜೆಸ್ ಇಲ್ಲ, ಎಲೆಕ್ಟ್ರಿಸಿಟಿ ಪವರ್ ಜಾಸ್ತಿ, ಚಾರ್ಜಸ್ ಜಾಸ್ತಿ, ವಾಟರ್ ಸೆಸ್ ಜಾಸ್ತಿ, ಘರಪಟ್ಟಿ ಅಂತೇವಲ್ಲ, ಹೌಸ್ ಟ್ಯಾಕ್ಸ್ ಅದು ಜಾಸ್ತಿ. ಒಂದೇ ಮಕ್ಕಳಿರೋರಿಗೆ, 2 ಮಕ್ಕಳಿರೋರಿಗೆ ಇನ್ಸೆಂಟಿವ್ಸ್ ಎಲ್ಲ ಫಾರ್ಮ್ ಮಾಡಿದ್ರು. ಎಕ್ಸಿಕ್ಯೂಟಿವ್ ಪವರ್ ನಲ್ಲೇ ಮಾಡಿದ್ರು. ಯಾವುದೇ ಶಾಸನಗಳನ್ನ ಮಾಡಿಲ್ಲ, ಯಾವುದೇ ಎನಾಕ್ಟ್ಮೆಂಟ್ ಮಾಡಿಲ್ಲ, ಲೆಜಿಸ್ಲೇಷನ್ ಅನ್ನು ಮಾಡಿಲ್ಲ. ಅಸ್ಸಾಂನಲ್ಲಿ ಆಗಿದೆ. ನಮ್ಮಲ್ಲಿ ಆ ರೀತಿಯಾಗಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ನಾನೇನು ಹೆಚ್ಚು ಹೇಳುವ ಅಗತ್ಯಿಲ್ಲ, ಕಂಟ್ರೋವರ್ಸಿ ಮಾಡುವ ಅಗತ್ಯಿಲ್ಲ. ನಾನು ಈಗ ಮಡಿವಂತಿಕೆಯಿಂದ ಈ ಸಬ್ಜೆಕ್ಟ್ ಅನ್ನು ಮಾತ್ರ ಟ್ರೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಪ್ಲೇಷನ್ಗೆ ಬಿಡ್ತಾ ಇದೆ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಮೊನ್ನೆ ಸೀನಿಯರ್ ಅಡ್ವೊಕೇಟ್ ಅಶೋಕ್ ಸೇನ್ ಅವರ ಭಾವಚಿತ್ರದ ಅನಾವರಣ ಆಯಿತು ಸುಪ್ರೀಂ ಕೋರ್ಟ್ ನಲ್ಲಿ. ಅಲ್ಲಿ ಹರೀಶ್ ಸಾಳ್ವೆ ಅವರ ಕೈಯಿಂದ ಆಯಿತು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಹರೀಶ್ ಸಾಳ್ವೆ ಅವರು ಅನಾವರಣ ಮಾಡಿ. ಅಲ್ಲಿ ಹರೀಶ್ ಸಾಳ್ವೆ ಅವರು ತಮ್ಮ ಸ್ಪೀಚ್ ಸಿಗ್ತಾ ಇದೆ, ಗೂಗಲ್ ನಲ್ಲಿ ಇದೆ, ನೋಡ್ಕೋಬಹುದು, ಎಲ್ಲ ಕಡೆ ಸಿಗ್ತದೆ. ಅಲ್ಲಿ ಹೇಳಿದ್ದಾರೆ ಅವರು, ಡೆಮೋಗ್ರಾಫಿಕ್ ಚೇಂಜಸ್, ರ್ಯಾಪಿಡ್ ಡೆಮೋಗ್ರಾಫಿಕ್ ಚೇಂಜಸ್ ಅನ್ನೋ ಪದಬಂಧವನ್ನು ಉಪಯೋಗಿಸ್ಯಾರ. ರ್ಯಾಪಿಡ್ ಡೆಮೋಗ್ರಾಫಿಕ್ ಚೇಂಜಸ್, ಗ್ರೋತ್ ಆಫ್ ಪಾಪ್ಯುಲೇಷನ್, ಇದನ್ನು ಉಪಯೋಗಿಸಲ್ಲ. ಬರೇ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂದ್ರೆ ಕೆಲವು ಕಮ್ಯುನಿಟಿಗಳು 1-2 ಮಕ್ಕಳನ್ನಷ್ಟೇ ಹಡ್ಕೋತಾರೆ. ಅದು ಜಾಸ್ತಿ ಅವ್ರು ನಾವೇನ್ ಮಾಡೋಣ ಅಂತ ಕೇಳಿದ್ರು. ನಾನು ಒಂದೇ ಮಗಳನ್ನು ಹಡ್ಕೊಂಡೆ. ನಾವು ಜಾಸ್ತಿ ಜನರನ್ನು ಬೇರೆ ಹಡ್ಕೊಂಡ್ರೆ 10 ಜನ 12 ಜನ ಮಕ್ಕಳನ್ನ ಹಡ್ಕೊಂಡ್ರೆ ನಾವೇನ್ ಮಾಡೋಣಪ್ಪ, ನಾವೇನ್ ಮಾಡೋಣ ಅನ್ನಕ್ ಬರಲ್ಲ. ಫ್ಯಾಮಿಲಿ ಯೂನಿಟ್ ಅನ್ನ ನಾವು ಡಿಫೈನ್ ಮಾಡಿಲ್ಲ ಇವತ್ತಿನವರೆಗೆ. ಫ್ಯಾಮಿಲಿ ಅಂದ್ರೇನು, ಎಷ್ಟು ಜನರಿದ್ರೆ ಫ್ಯಾಮಿಲಿ ನಾವು ಇವತ್ತಿಗೂ ಡಿಸೈಡ್ ಮಾಡಿಲ್ಲ. ಫ್ಯಾಮಿಲಿ 20 ಮಕ್ಕಳು ಹಡ್ಕೊಂಡ್ರು ಫ್ಯಾಮಿಲಿನೇ. 20 ಮಕ್ಕಳಿಗೆ ಮೈನಾರಿಟಿ ಅನ್ನೋ ಕಾರಣಕ್ಕೆ ಫ್ಯಾಸಿಲಿಟೀಸ್ಗಳನ್ನ ಕೊಡೋದು, 20 ಮಕ್ಕಳಿಗೆ ರೇಷನ್ ಅನ್ನ ಕೊಡೋದು, ಎಲ್ಲಿಂದ ತಗೊಂಡ್ಬರಬೇಕು, ಯಾರ್ದು ದುಡ್ಡು? 20 ಮಕ್ಕಳಲ್ಲಿ ಬೇರೆಯವರು ಆ ಯಾತ್ರೆ, ಈ ಯಾತ್ರೆ, ಹಜ್ ಯಾತ್ರೆ, ಕಾಶಿ ಯಾತ್ರೆ, ಹೀಗೆಲ್ಲ ಹೋದವ್ರಿಗೆಲ್ಲರಿಗೂ ನಾವು ದುಡ್ಡು ಕೊಟ್ಕೊತ ಹೋದ್ರೆ ನಮ್ಮ ಎಕಾನಮಿ ಉಳಿಯೋದು ಹೇಗೆ? ಬರೇ ಜನಸಂಖ್ಯೆ ಬಾಹುಳ್ಯ ಒಂದೇ ಅಲ್ಲ, ಯಾವ ಕಮ್ಯುನಿಟಿಗಳು ಸ್ವಾತಂತ್ರ್ಯದ ಟೈಮ್ ನಲ್ಲಿ ಎಷ್ಟೆಷ್ಟು ಇದ್ದು ಅನ್ಕೊಂಡು ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಯಾವ್ಯಾವ ಕಮ್ಯುನಿಟಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ವಪ್ಪ? ಸಪೋಸ್ ಈ ದೇಶದಲ್ಲಿ 40% ಬ್ರಾಹ್ಮಿನ್ಸ್ ಆದ್ರು ಅಂತ ಇಟ್ಕೊಂಡ್ಬಿಡಿ, ದೇಶ ಸರಿ ಹೋಗ್ತದ? ಹೋಗಲ್ಲ. ಯಾವ ಕಮ್ಯುನಿಟಿಗಳು ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಅವಾಗ ಒಂದು ಸಮತೋಲನ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಕೆಲವು ಕಮ್ಯುನಿಟಿಗಳಿಗೆ ಒತ್ತಿ ಹೇಳ್ತೀನಿ, ಎಲ್ಲವೂ ನಮ್ಮ ಕಮ್ಯುನಿಟಿಗಳೇ, ಅವುಗಳಿಗೆ ಬೇರೆ ಕಮ್ಯುನಿಟಿಗಳನ್ನ ನುಂಗುವಂತ ದುರ್ಗುಣ ಇತಿಹಾಸ ಹಿಂಗೆ ಹೇಳ್ತದೆ. ಕೆಲವು ಪ್ರಿಡೇಟರಿ ಮತಚಿಂತನೆಗಳಿದಾವು, ಅವು ಒಂದ್ ಹಂತಕ್ಕೆ ಬೆಳೆದು ಅಂದ್ರೆ ಅಲ್ಲಿರುವಂತಹ ಬೇರೆ ಸಮುದಾಯಗಳನ್ನ ನುಂಗ್ ಹಾಕಿ ಬಿಡುತ್ತಾವೆ. ನಾವೇನ್ ಮಾಡಬೇಕು? ಅವಾಗ ಸಂವಿಧಾನದ ಸಾವಾಗ್ತದೆ. ಬೋಸ್ನಿಯಾದ ಸಂವಿಧಾನದ ಸಾವು ಯಾಕಾಯ್ತು ಅನ್ಕೊಂಡು ಗೂಗಲ್ ಹೊಡೆದು ನೋಡಿದೆ ನಾನು. ಒಂದು ರೀಸನ್ ಅವ್ರು ಕೊಟ್ಟಿದ್ದು ಅಂದ್ರೆ ಡೆಮೋಗ್ರಫಿಕ್ ಚೇಂಜಸ್ ಅಂತ ಕೊಟ್ಟರು.
ಸ್ಪೇನಿಗೆ ಅದೇ ಭಯ ಇದೆ. ಈ ಒಂದೇ ವಾರದಲ್ಲಿ ಎಲ್ಲೆಲ್ಲಿ ಕೆಲವು ಸಮುದಾಯಗಳು, ನಿಮ್ಮ ಸಮುದಾಯಗಳು 30%, 35% ಹೋಗ್ಬಿಡ್ತಾವಲ್ಲ, ಅಲ್ಲಿ ರೂಲ್ ಆಫ್ ಲಾ ಉಳಿಯಲ್ಲ. ನಿಮ್ಮ ಸಮುದಾಯಗಳು, ಅಲ್ಲಿ ಒಂದು ಸಮುದಾಯ, ಅಂಥ ಸಮುದಾಯಗಳು ಒಂದು ಹಂತಕ್ಕೆ ಬೆಳೆದು ಅಂದ್ರೆ ಅಲ್ಲಿ ಡಿಕ್ರಿಗಳು ಎಕ್ಸಿಕ್ಯೂಟ್ ಆಗಲ್ಲ. ಮಾಡಿ ನೋಡಿ ನೀವು, ನಿಮ್ಮ ಅನುಭವ ಇದೆ ನಿಮ್ಮೆಲ್ಲರಿಗೂ, ನಾನೇನು ಹೇಳೋ ಅಗತ್ಯ ಇಲ್ಲ. ಯಾವ ಕೋರ್ಟ್ ಡಿಕ್ರಿನೂ ಆಗಲ್ಲ. ಅನೇಕ ರಾಷ್ಟ್ರಗಳಲ್ಲಿ ಸ್ವಲ್ಪ ಆ ಕಡೆ ನೋಡಿ, ಒಂದು 25, 30% ಕೆಲವು ಸಮುದಾಯಗಳು ಬೆಳೆದ್ಬಿಟ್ಟು ಅಂದ್ರೆ ಅಲ್ಲಿಯ ಸ್ಥಾನೀಯ ಸಮುದಾಯಗಳು ಸತ್ತು ಹೋಗ್ತಾವೆ. ನೇಟಿವ್ ರಿಲಿಜನ್ಸ್, ನೇಟಿವ್ ಫೇತ್ಸ್ ಸ್ವ್ಯಾಲೋ ಮಾಡಿ ಬಿಡ್ತಾವೆ ಕೆಲವು ಸಮುದಾಯ. ಅವಕ್ಕೆ ಪ್ರಿಡೇಟರಿ ಮತಚಿಂತನೆಗಳು ಅಂತ ಕರಿಬಹುದು ನಾವು. ಪ್ರಿಡೇಟರಿ ನೇಚರ್ ಇದೆ ಅವರಿಗೆ ಕೆಲವಕ್ಕೆ, ಕೆಲವಂತಲ್ಲ. ಇತಿಹಾಸದಲ್ಲಿ ಹಾಗೆ ಇರಾನ್ ಆ ರೀತಿ ಆಯ್ತು, ಇರಾಕ್ ಆ ರೀತಿ ಆಯ್ತು. ಆ ಕಡೆ ದೂರ ಹೋಗೋದೇ ಬೇಡ, ನಾವು ಪಾಕಿಸ್ತಾನಕ್ಕೆ ಬನ್ನಿ. ಪಾಕಿಸ್ತಾನ 14/8/1947 ಇಸ್ವಿ ಅಂದ್ರೆ ಒಂದು ದಿವಸ ಮೊದಲು ಚತುರ್ದಶಿ ದಿವಸ ಹುಟ್ಟದು. ನಾವು ಅಮಾವಾಸ್ಯೆ ದಿವಸ 15ನೇ ತಾರೀಕು ಕತ್ಲ ರಾತ್ರಿಯಲ್ಲಿ ಹುಟ್ಟಿದಂತ ದೇಶ ಇದು. ಅವರು ಚತುರ್ದಶಿಯಲ್ಲಿ ಹುಟ್ಟಿದಂಥ ದೇಶದಲ್ಲಿ ಅಲ್ಲಿಯ ಮೈನಾರಿಟಿ ಕಮ್ಯುನಿಟಿಗಳು, ಅಂದ್ರೆ ಪಾಕಿಸ್ತಾನದ ಮೈನಾರಿಟಿ ಕಮ್ಯುನಿಟಿಗಳು, ಅವರು ಎಷ್ಟು ಪ್ರತಿಶತ ಇತ್ತು ಗೂಗಲ್ನಲ್ಲಿ ಹೋಗಿ ನೋಡಿ. ಈಗ ಎಷ್ಟು ಪ್ರತಿಶತ ಆಗಿದೆ ನೋಡಿಕೊಳ್ಳಿ. ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ ರೀತಿ ಆಗಿದೆ. 14 ಆಗಸ್ಟ್ 1947, 15 ಆಗಸ್ಟ್ 1947 ಎರಡು ರಾಷ್ಟ್ರಗಳ ಉಗಮ. ಜಿನ್ನಾ ಹೇಳಿದ್ರು, ನಮ್ಮ ದೇಶದಲ್ಲಿ ಎಲ್ಲ ಮೈನಾರಿಟಿಗಳು ಸೇಫ್ ಆಗಿರುವಂಥದ್ದು ನಮ್ಮ ಉದ್ದೇಶ. ನಮ್ಮ ಸಂವಿಧಾನವನ್ನು ಅದೇ ರೀತಿ ಮಾಡ್ತೇವೆ. ಮೈನಾರಿಟಿ ಕಮ್ಯುನಿಟಿಗಳು, ಹಿಂದೂಸ್, ಪಾರ್ಸೀಸ್, ಸಿಖ್ಸ್, ಜೈನ್ಸ್, ಕ್ರಿಶ್ಚಿಯನ್ಸ್, ಇವರು ಎಲ್ಲರಿಗೂ ನನ್ನ ಅಭಯ ಹಸ್ತ ಇದೆ. ಸಂವಿಧಾನದಲ್ಲಿ ನಾವಂತ ಪ್ರಾವಿಷನ್ ಅನ್ನು ಮಾಡ್ತೇವೆ ಅಂತ ಹೇಳಿದ್ರು. ಸಂವಿಧಾನದ ಪ್ರಕ್ರಿಯೆ ಪ್ರಾರಂಭ ಆಗಿ 9/12/1946 ಪ್ರಾರಂಭ ಆಗಿ ಒಂದೇ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಮ್ಮ ಎರಡು ರಾಷ್ಟ್ರ ಆಗಿರಲಿಲ್ಲ ಇನ್ನು. ನಂತರ ಏನಾಯ್ತು? ಯಾಕೆ ಅಲ್ಲಿಯ ಸಂವಿಧಾನಗಳು ಸತ್ತು ಹೋದವು ಅಥವಾ ಮರ್ಡರ್ ಆಯ್ತು? ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಬರೀ ಜನಸಂಖ್ಯೆ ಅನ್ಕೊಂಡು ಒಂದೇ ರೀತಿ ನೋಡಬೇಡಿ. ಬೇರೆ ಬೇರೆ ಕಮ್ಯುನಿಟಿಗಳಿದಾವೆ ನಮ್ಮ ದೇಶದಲ್ಲಿ ಅಲ್ವಾ. ಹಿಂದೂಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಜ್ಯೂಸ್ ಇದ್ದಾರೆ, ಪಾರ್ಸಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಯಾವುದೋ ಒಂದು ಜನಸಂಖ್ಯೆ. ಬಹುಶಃ ನಾವು ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಇದನ್ನು ಹೇಳಬಲ್ಲೆ. ಏನಂತ, ನಮ್ಮ ಹಿಂದೂಗಳ ಜನಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ಸಹಿತ ಸಂವಿಧಾನಕ್ಕೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ಬ್ಲಡ್ ನಲ್ಲಿ ಕ್ಯಾಥೋಲಿಸಿಟಿ ಇದೆ, ಪರಧರ್ಮ ಸಹಿಷ್ಣುತೆ ಇದೆ ನಮಗೆ. ಹಾಗಾಗಿ ಯಾರೇ ಬಂದ್ರು ನಾವು ಅವರಿಗೆ ಸ್ಥಳವನ್ನ ಕೊಟ್ಟೇವಿ. ಇಲ್ಲಿ ಬರ್ರಿ, ನಮ್ಮ ಜೊತೆ ಇರ್ರಿ. ನಮ್ಮ ಟೆಂಪಲ್ಸ್ ಅನ್ನ ಒಡೆದು, ಜಡೇಜಾ ಮಹಾರಾಜ ಟೆಂಪಲ್ ಅನ್ನ ಒಡೆದು ಪಾರ್ಸಿಗಳಿಗೆ ಫೈರ್ ಟೆಂಪಲ್ ಅನ್ನು ಕಟ್ಟಿಕೊಳ್ರಿ ಅಂತ ಕೊಟ್ಟ. ಕೇರಳದ ಆ ಭಾಗದಲ್ಲಿ ಯಾವಾಗ ಇಸ್ಲಾಂ ಬಂತಲ್ಲ, ಆ ಟೈಮ್ ನಲ್ಲಿ ಆಯ್ತು, ನಿಮ್ಮ ಮಾಸ್ಕ್ ಅನ್ನ ಕಟ್ಟಿಕೊಳ್ಳಿ ಅನ್ಕೊಂಡು ಕೊಟ್ಟ ಅಲ್ಲಿಯ ರಾಜ. ಕ್ರಿಶ್ಚಿಯನ್ರಿಗೆ ಚರ್ಚ್ ಅನ್ನ ರೆಡಿ ಮಾಡಿಕೊಳ್ಳಿಕ್ಕೆ ನಾವು ಜಾಗೆಯನ್ನ ಕೊಟ್ಟಿವಿ. ಇತಿಹಾಸದಲ್ಲಿ ಹೇಳ್ತಾ ಇದ್ದೇನೆ, ಒಳ್ಳೆ ಪುಸ್ತಕ ಇದೆ ಇದ್ರ ಮೇಲೆ. ಆ ಕಾಳ ರಾತ್ರಿಯ ಪ್ರಶ್ನೆ ಅನ್ಕೊಂಡು ಓವಿ ಶೇಷಾದ್ರಿ ಅವರು ಬರೆದಂತ ದ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕ ಇದೆ. ಕನ್ನಡದಲ್ಲಿದೆ, ಇಂಗ್ಲಿಷ್ ನಲ್ಲಿದೆ. ಸೀರ್ವಾಯಿ ಅವರ ಪಾರ್ಟಿಷನ್ ಆಫ್ ಇಂಡಿಯಾ, ಮಿತ್ ಅಂಡ್ ರಿಯಾಲಿಟಿ ಅನ್ನುವಂತಹ ಪುಸ್ತಕ ಇದೆ. ಆ ಪುಸ್ತಕದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಯಾವುದೇ ಆ ಸಮುದಾಯ ಈ ಸಮುದಾಯ ಅಂತ ನಾ ಹೇಳಲ್ಲ. ಯಾಕೆಂದ್ರೆ ನಾನು ಸಮುದಾಯ ಅನ್ಕೊಂಡು ಯಾವ್ದಾರ ಸತ್ಯವನ್ನು ಹೇಳಿದೆ ಅಂದ್ರೆ ನನಗೆ ನೀವು ನಾಟ್ ಸೆಕ್ಯುಲರ್ ಅನ್ನೋ ಬ್ರ್ಯಾಂಡ್ ಹೊರಗೆ ಹೋಗೋದ್ರಲ್ಲೇ ನಂಗೆ ಬೋರ್ಡ್ ಹಾಕಿ ಬಿಡ್ತೀನಿ. ನನಗೆ ಅದು ಒಂದು ಭಯ ಇದೆ. ಆ ಬೋರ್ಡ್ ಅದೇನಷ್ಟು ಹೆದರಲ್ಲ, ಮತ್ತೆ ಬೇರೆ ಒಂದಿದೆ. ಆ ಕಾರಣಕ್ಕೆ ನೀವೆಲ್ಲರೂ ಬುದ್ಧಿವಂತರಿರೋದಕ್ಕೆ ನಾನು ಸೂಚ್ಯವಾಗಿ ಭಾಷೆಯನ್ನ ಬಳಸೀನಿ ಅಂತನೂ ನಿಮಗೆ ಗೊತ್ತಿದೆ. ಆ ಸಮುದಾಯ ಈ ಸಮುದಾಯ ಅನ್ಕೊಂಡು ನಾ ಹೇಳಲ್ಲ. ಆ ಕೆಲವು ಸಮುದಾಯಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗಿದೆ, ಜಮ್ಮು ಕಾಶ್ಮೀರ ಅಂತ ತಗೊಳ್ಳಿ, ಏನಾಗಿದೆ. ನಮ್ಮ ಮಗ್ಲಲ್ಲಿರುವಂತಹ ಇನ್ನೊಂದು ರಾಜ್ಯ ಇದೆ, ಅಲ್ಲಿ ಹೋಗಿ ಅವ್ರನ್ನ ಕೇಳಿ, ಹೋಗಿ ಜಸ್ಟಿಸ್ KT ಥಾಮಸ್ ಅವ್ರನ್ನ ಕೇಳಿ ಅವ್ರೇನ್ ಹೇಳ್ತಾ ಇದ್ದಾರೆ. ಇತ್ತೀಚಿನ ಕೆಲವೇ ವರ್ಷಗಳ ಹಿಂದೆ ಅವ್ರು ಹೇಳಿದ್ದಿದೆ ಏನಾಗಿದೆ. ಬೇರೆ ಜನಸಂಖ್ಯಾ ಬಾಹುಳ್ಯ ಅಲ್ಲ, ಯಾವ ಸಮುದಾಯಗಳು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಕೆಲವು ಸಮುದಾಯಗಳು ಹಾಗೆ ಉಳ್ಕೊಂಡಿವಿ. ನಾವು ಇನ್ ಕೆಲವು ಸಮುದಾಯಗಳು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ವು. ಯಾಕೆ ಜಾಸ್ತಿ ಮಾಡ್ಕೊಂಡು? ಅವ್ರಿಗೆ ರೇಷನ್ ಪುಕ್ಕಟೆ, ಮೆಟರ್ನಿಟಿ ಬೆನಿಫಿಟ್ ಪುಕ್ಕಟೆ, ಶಾದಿ ಭಾಗ್ಯಗಳನ್ನ ಕೊಡ್ತೀವಿ, ಸ್ಕೂಲಿಗೆ ಫೀಸ್ ಇಲ್ಲ, ಆ ಸ್ಕೂಲ್ಗಳಿಗೆ ನಿಮ್ಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಅಪ್ಲೈ ಆಗಲ್ಲ. ನೋಡಿ ಎಲ್ಲಿಗೆ ಹೋಗಿದ್ದೇವೆ ನಾವು. ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನು ಅಪ್ಲೈ ಮಾಡಲ್ವಾ? ಬೇರೆ ನಮ್ಮ ಸ್ಕೂಲಿಗೆ ಅವ್ರನ್ನ ನಾವು ಅಡ್ಮಿಟ್ ಮಾಡ್ಕೆ ಹೋಗ, ಅವ್ರ ಸ್ಕೂಲಿಗೆ ನಾವು ಯಾರನ್ನೂ ತಗೊಳ್ಳಲ್ಲ. ರಿಸರ್ವೇಶನ್ ಸಹಿತ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ನಮ್ಗೆ ರಿಸರ್ವೇಶನ್ ಬೇಕು, ಅಲ್ಲಿ ಯಾಕಿಲ್ಲ ಅಂತ ಯಾರಾದ್ರೂ ಒಬ್ರು ಕೇಳಿದೇವ? ನಾವು ಯಾರಾದ್ರೂ ಒಬ್ರು ಕೇಳಿದೇವ? 50ನೇ ಇಸ್ವಿ ಸಂವಿಧಾನ ಬಂದ್ಕೊಂಡು 2017-18 ರಿಸರ್ವೇಶನ್
ಆಯ್ತಪ್ಪ, ಬ್ಯಾಕ್ಲಾಗ್ ಮಾಡಿ. ಈಗ ಬ್ಯಾಕ್ಲಾಗ್ ಮಾಡಬೇಕಲ್ಲ ನೀವೀಗ. ಅದೇ ಅಮೆಂಡ್ಮೆಂಟ್ ಅಲ್ಲ ನಿಮ್ದು. ಆರ್ಟಿಕಲ್ 15 ಮತ್ತು 16(3)(a), 15(3)(a) ಪ್ರಮೋಷನ್ ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು, ಪ್ರಮೋಷನ್ ಆಗಬೇಕು. ಎಲ್ಲದನ್ನು ಲೆಕ್ಕ ಹಾಕಿ ಎಷ್ಟು ಜನರನ್ನ ಅಪಾಯಿಂಟ್ ಮಾಡಿರಿ, ಎಷ್ಟು ಜನರನ್ನ ಅಪಾಯಿಂಟ್ಮೆಂಟ್ ರಿಸರ್ವೇಶನ್ ಕೊಡಬೇಕಿತ್ತು. 25, 30, 40 ವರ್ಷ ರಿಸರ್ವೇಶನ್ ಕೊಡಬೇಕಾಗ್ತದೆ. ಹಿಂದಿನ ಬ್ಯಾಕ್ಲಾಗ್ ಎಲ್ಲ ಕೊಡೋದಿಲ್ಲ. ಅಲ್ಲಿ ಇಲ್ಲ, ಅಲ್ಲಿ ಡೌನ್ ಟ್ರಾಡನ್ ಇಲ್ವಾ? ಅಲ್ಲಿಂದ ಓಡಿ ಬಂದಂಥವರಲ್ಲಿ ಡೌನ್ ಟ್ರಾಡನ್ ಇರಲಿಲ್ವಾ? ಏನ್ ಹೇಳ್ತದೆ ರಿಪೋರ್ಟ್? ಕೆಲವು ಸಮುದಾಯಗಳು ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಬೇರೆ ಸಮುದಾಯಗಳ ಅಸ್ತಿತ್ವಕ್ಕೆ ತೊಂದರೆಯುಂಟಾಗುತ್ತದೆ ಅನ್ನೋದು ಐತಿಹಾಸಿಕ ಸತ್ಯ. ಆ ಕಮ್ಯುನಿಟಿ, ಈ ಕಮ್ಯುನಿಟಿ ಹೇಳಿಲ್ಲ, ಯಾವುದೇ ಕಮ್ಯುನಿಟಿ ಇರಲಿ, ಹೀಗಾಗ್ತಾ ಇದೆ. ಹಾಗಾಗಿ ಈಗ ಕೆಲವು ಹೊಸ ಕ್ಯಾಂಪೇನ್ ನಡೆದಿದೆ. ಏನು? ದ ಪಾಪ್ಯುಲೇಷನ್ ಗ್ರೋತ್ ನಾಟ್ ಓನ್ಲಿ ಹ್ಯಾಸ್ ಸ್ಟಾಪ್ಡ್, ಪಾಪ್ಯುಲೇಷನ್ ಈಸ್ ಗೋಯಿಂಗ್ ಡೌನ್. ಯಾರ್ದು ಗೋಯಿಂಗ್ ಡೌನ್? ಟ್ರೂ. ಯಾರದ್ದು ಅಂತ ಕೇಳ್ಕೋಬೇಕು. ಅದನ್ನೊಂದು ಬಿಟ್ಟು ಎಲ್ಲ ಸಿಗ್ತದೆ ನಿಮ್ ಪೇಪರ್ಸ್ಗಳಲ್ಲಿ. ಯಾರದ್ದು ಅಂತಿಲ್ಲ. ಹಾಗಾದ್ರೆ ಯಾರ್ದ ಮೇಲೆ ಹೋಗ್ತಾ ಇದೆ? ನೀವೇ ಕೇಳಿ. ನೀವೆಲ್ಲ ಚಿಂತಕರು, ನಾನೇನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಯಾರ ಜನಸಂಖ್ಯೆ ನಿಮ್ಮೂರಲ್ಲಿ ಅಡ್ಡಾಡಿ. ನಿಮ್ಮೂರಲ್ಲಿ ನೀವು ಬಾಲ್ಯದಲ್ಲಿ ಇದ್ದಾಗ, ಸ್ಕೂಲಿಗೆ ಹೋಗುವಾಗ, ನೀರಿಗೆ ಹೋಗುವಾಗ, ಹಾಲಿನ ಬೂತಿಗೆ ಹೋಗುವಾಗ, ಸಿನಿಮಾ ಥಿಯೇಟರಿಗೆ ಹೋಗುವಾಗ, ನಾಟ್ಯ ಮಂಡಳಿ ನೋಡ್ಲಿಕ್ಕೆ ಹೋಗುವಾಗ, ಯಾವ ಜನಸಂಖ್ಯೆ, ಯಾವ ಸಮುದಾಯದವರು ಎಷ್ಟೆಷ್ಟಿದ್ರು, ಈಗ ಎಷ್ಟೆಷ್ಟು ಆಗಿದ್ದಾರೆ ಅನ್ನುವಂಥ ಕಾಳಜಿ ಪೂರ್ವಕವಾದ ಚಿಂತನೆ ನಡೆಯಬೇಕು. ಇಲ್ಲಪ್ಪ ಅಂದ್ರೆ ಭಾರತ ಕಳೆದು ಹೋಗ್ತದೆ ಅಂತ ಹೇಳಿ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ತಮ್ಮ ಆಳವಾದ ಅಧ್ಯಯನ, ಸ್ಪಷ್ಟ ವಿಶ್ಲೇಷಣೆ ಮತ್ತು ಪ್ರೇರಣಾದಾಯಕ ವಿಚಾರಗಳ ಮೂಲಕ ನಮ್ಮೆಲ್ಲರ ಜ್ಞಾನವನ್ನು ವಿಸ್ತರಿಸಿದ ಡಾಕ್ಟರ್ ಕೃಷ್ಣ ಎಸ್ ದೀಕ್ಷಿತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈಗ ಪೂಜ್ಯ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಚನವನ್ನು ಆಲಿಸಲು ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಸ್ವಾಮೀಜಿಯವ್ರಿಗೆ ಏನು ತೊಂದರೆ ಇಲ್ಲ, ನಿಮ್ಮ ಮೇಲೆ ಯಾವ್ದು ಆರ್ಡರ್ ಆಗಿಲ್ಲ. ಇನ್ನು ನಿಮ್ಮ ಭಾಷಣ ಆದ ಮೇಲೆ ಆರ್ಡರ್ ಆದ್ರೆ ನಾವು ಸತ್ಯ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೊಸ ಭಾರತಕ್ಕಾಗಿ ವಕೀಲರು ಈ ಸಂಘಟನೆ ಆಯೋಜಿಸಿದಂಥ ಜನಸಂಖ್ಯಾ ಬಾಹುಳ್ಯ ಮತ್ತು ರಾಷ್ಟ್ರೀಯ ಬಿಕ್ಕಟ್ಟು ಅನ್ನುವ ವಿಷಯವನ್ನು ಕುರಿತು ಒಂದು ಅವಲೋಕನೆಗಾಗಿ ಇವತ್ತಿನ ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯ ಮುಖ್ಯ ವಕ್ತಾರರಾಗಿ ಶ್ರೇಷ್ಠ ನ್ಯಾಯಾಧೀಶ, ಕರ್ನಾಟಕ ಮತ್ತು ಒಡಿಶಾದ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನಿವೃತ್ತರಾಗಿರುವಂತಹ ಚಿಂತಕರು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರಲ್ಲಿಯೂ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ಅಡ್ವೊಕೇಟ್ ವಿವೇಕ್ ಸುಬ್ಬಾರೆಡ್ಡಿ ಅವರಲ್ಲಿಯೂ ಹಾಗೂ ಕಿರಿಯರಾದಂಥ ಎಲ್ಲ ನ್ಯಾಯವಾದಿಗಳಲ್ಲಿಯೂ ಅನ್ಯರಲ್ಲಿಯೂ ಅನಂತ ವಂದನೆಗಳು. ನನಗೆ ಭಾಳ ಈ ಕಡೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಮಾತಾಡೋ ಹೊತ್ತಿನಾಗ ಸ್ವಲ್ಪ ಗ್ರಾಮೀಣ ಮನುಷ್ಯ ಅದೀನಿ. ನನ್ನ ಭಾಷೆ ನಿಮಗೆ ತಿಳಿಯುತ್ತಾ ಅಂತ ನನಗೆ ಅನ್ಸುತ್ತೆ. ಅವ್ರು ಸಾಯ್ಬರ್ದಾಗ ಅವ್ರು ಸಾಯ್ಬರ್ ಭಾಷೆದಾಗ ಮಾತಾಡಿದ್ರು, ನಾನು ಹಳ್ಳಿ ಮನುಷ್ಯ ಅದೀನಿ, ಹಳ್ಳಿ ಭಾಷೆದಾಗ ಮಾತಾಡ್ತೀನಿ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ್ದು ಎಲ್ಲ ಹೇಳಿದ್ರು. ನಮ್ಮ ದೇಶದ್ದು ಒಟ್ಟು ಕ್ಷೇತ್ರ 8,82,000 ಸ್ಕ್ವೇರ್ ಕಿಲೋಮೀಟರ್ ಈ ದೇಶದ ಒಟ್ಟು ಕ್ಷೇತ್ರಫಲ. ಅದರಲ್ಲಿ 7,500 ಕಿಲೋಮೀಟರ್ ಸಮುದ್ರದ ಸೀಮೆ ಇದೆ. ಆಮೇಲೆ 15,500 ಕಿಲೋಮೀಟರ್ ಭೂ ಸೀಮೆ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಹೊಂದ್ಕೊಂಡಂತ ಸೀಮೆ. ಇಲ್ಲಿರುವಂಥ ರಾಜ್ಯಗಳು, ಕೇಂದ್ರ ಶಾಸಿತ ಪ್ರದೇಶಗಳು ತಮ್ಗೆ ಗೊತ್ತು. 7,100 ಜಿಲ್ಲೆಗಳಿವೆ. ಸುಮಾರು 1,500 ತಹಸೀಲ್ಗಳಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಹೇಳ್ದಂಗ ನಾವೊಂದು 40 ಕೋಟಿ ಇದ್ದೀವಿ, 30 ಕೋಟಿ ಇಲ್ಲಿ ಉಳಿದಿವಿ, ಒಂದು 10 ಕೋಟಿ ಆ ಕಡೆ ಹೋಗಿದ್ರು. ಆನಂತರದ ಕಾಲದಲ್ಲಿ ಎಷ್ಟು ಜನ ಅಲ್ಲಿ ನಮ್ಮ ಮಂದಿ ಉಳ್ಕೊಂಡಿದ್ರು, ಹಿಂದೂಗಳು ಪಾಕಿಸ್ತಾನದಲ್ಲಿ, ಅಷ್ಟೇ ಮುಸಲ್ಮಾನರು ಈ ಕಡೆ ಉಳ್ಕೊಂಡು ಎಷ್ಟು ಉಳ್ಕೊಂಡಿದ್ರು ಅಂತ ತಮ್ಬೋದು. ಎಷ್ಟು ಜನ ಅಲ್ಲಿದ್ರು ಅಷ್ಟೇ ಜನ ಇಲ್ಲಿ ಅವ್ರು ಉಳ್ಕೊಂಡಿದ್ರು. ಆದ್ರೆ ಇವತ್ತಿನ ದಿವಸ ನೋಡಿದ್ರೆ ಅಲ್ಲೇ ನಮ್ಮವ್ರು ಎಷ್ಟು ಜನ ಉಳ್ದಾರ, ಇಲ್ಲಿ ಉಳ್ದವ್ರು ಎಷ್ಟು ಜನ ಹೆಚ್ಚಾಗಿ. ಇದನ್ನ ನೋಡಿದ್ರೆ ತಮ್ಗೆ ಅಂದಾಜು ಬರುತ್ತೆ. ಯಾಕಂದ್ರ ಅವತ್ತು 10 ಕೋಟಿ ಹೋಗಿದ್ರಲ್ಲ, ಅವ್ರು ಈಗ ಸುಮಾರು 40 ಕೋಟಿಗೆ ಬಂದಿದ್ದಾರೆ. 2 ಕೋಟಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಸೇರಿ 23ರಿಂದ 28% ಇದ್ರು ಆ ಜನಸಂಖ್ಯೆ. ಅವ್ರೀಗ 2-3% ಬಂದಿದ್ದಾರೆ. ನಮ್ಮಲ್ಲಿ 28% ನಮ್ಮ ಜನ ಏನಿದ್ರು, ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇದನ್ನ ನೋಡಿದ್ರೆ ಅವಾಗ 4-6% ಇದ್ರು ಏನೋ. ಈಗ ಸುಮಾರು ಒಂದು 20% ದಾಟಿ ಮುಂದೆ ಹೋಗ್ಯಾರ.
ಎಲ್ಲರೂ ದಾಟ್ಯಾರ. ಜನಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಈ ಜನಸಂಖ್ಯಾ ಬದಲಾವಣೆ ಏನಿದೆಯಲ್ಲ ಅದನ್ನ ತಾವು ನೋಡಿದ್ರೆ ಒಟ್ಟು 9 ರಾಜ್ಯಗಳು ಹಿಂದೂಗಳು ಅಲ್ಪಸಂಖ್ಯಾತರಾಗಿದೆ. 9 ರಾಜ್ಯಗಳು, ನಮ್ಮ ಒಟ್ಟು 30 ರಾಜ್ಯ. 750 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳು ಒಂದು ಕಮ್ಯುನಿಟಿ ಹೆಚ್ಚಾಗೈತಿ. ಮುಸ್ಲಿಮ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ, ಅಥವಾ ಕ್ರಿಶ್ಚಿಯನ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಮೊದಲಿದ್ದವ್ರು ಎಲ್ಲರೂ ಹಿಂದೂಗಳೇ ಇತ್ತು. ಸೀಮಾ ಭಾಗದ ದೇಶದ ಸೀಮೆಯಲ್ಲಿರುವಂತ 300 ತಹಸೀಲುಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಅದು ಬಾರ್ಡರ್ ನಲ್ಲಿ. ಒಳಗಡೆ ಏನೇನೋ ಸಾಕಷ್ಟು ಆಗಿದೆ. ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ನಾವು ಒಂದ್ಸಾರಿ ನೋಡಿದ್ರೆ ನಮ್ಮ ದೇಶದ ಬಂದಿರುವ ಬಿಕ್ಕಟ್ಟು ಏನು, ಸಂಖ್ಯೆ ಹೆಚ್ಚಾಗಿದ್ದು ಯಾರ್ದು ಅನ್ನೋದನ್ನು ಸರ್ ಹೇಳಿದ್ರು. ನಾವು ಯಾರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಮೇಲೆ ನಮ್ಮ ಸುತ್ತಮುತ್ತ ಯಾರಿಗೆ ಅನುಕೂಲ ಆಗುವಂತಹ ಜನ ಇದ್ದಾರೆ. ಒಂದ್ ಕಡೆ ಭೂಟಾನ್ ಇದೆ. ಆ ಭೂಟಾನ್ದವರು ನಮ್ಮ ಗಂಡತಂಬ್ರು ಅಲ್ಲ, ನಮ್ಮ ಸಂಬಂಧಿಕರು ಅಲ್ಲ. ಯಾವಾಗಾರ ಒಂಜರ ಬೇಸಿರ್ತಾರ, ಯಾವಾಗಾರ ಒಂಜರ ಮತ್ತೇನೇನ ಕ್ಯಾಗಮತಿ ಮಾಡ್ತಾರೆ. ಮ್ಯಾನ್ಮಾರ್ ತಾವು ನೋಡಿರಿ, ಯಾವಾಗೂ ನಮ್ಮ ಜೊತೆ ನಮ್ಮವರಾಗಿ ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಅವ್ರು ಉಳ್ಕೊಂಡಿಲ್ಲ. ಬಾಂಗ್ಲಾದೇಶ್ ನೋಡಿರಿ, ನಮ್ದ ತಿಂದ್ರು ನಮ್ದ ಉಂಡ್ರು, ಈಗ ಹೆಂಗ್ ಹೊಳ್ಳಿ ಬಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಅವ್ರು ಏನಿದ್ರಲ್ಲ ಅವ್ರ ಮೂಲ ಸ್ವಭಾವವನ್ನು ಅವ್ರು ತೋರಿಸಿದ್ರು ಅಂತ ಈಗೆಲ್ಲರೂ ಅಂತಾರ. ನಾ ಅನ್ನೋದಿಲ್ಲ, ಜನ ಅಂತಾರ. ನಾವೇ ಅವ್ರಿಗೆ ಜನ್ಮ ಕೊಟ್ಟವ್ರು. ಕೋಟಿ ಜನ ಇನ್ನೂ ಸಹಿತ ನಾವು ಅವತ್ತಿನ ಯುದ್ಧದೊಳಗೆ ಏನು ಹಣ ಖರ್ಚು ಮಾಡಿದ್ವಿ ಅದ್ರೊಳಗೆ 5 ಪೈಸೆ ಟ್ಯಾಕ್ಸ್ ಇವತ್ತು ತುಂಬ್ತಾ ಇದ್ದೀವಿ. 71 ಯುದ್ಧಕ್ಕೆ ಏನ್ ಖರ್ಚು ಮಾಡಿತ್ತು ಅವಾಗ ಅದರ ಹಣ ಇವತ್ತು ತುಂಬ್ತಾ ಇದ್ದೀವಿ. ಆದಾಗ್ಯೂ ಬಾಂಗ್ಲಾದೇಶಿಗರು ಏನ್ ಮಾಡಿದ್ರು ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಆ ನಂತರ ಪಾಕಿಸ್ತಾನದಲ್ಲಿ ಹೋದ್ರೆ ತಮ್ಗೆ ಗೊತ್ತೇ ಇದೆ, ಸ್ವಾತಂತ್ರ್ಯ ಸಮಯದಲ್ಲಿ 14 ಆಗಸ್ಟ್ ದಿಂದ 14 ಸೆಪ್ಟೆಂಬರ್ವರೆಗೆ ಸುಮಾರು ಒಂದು 25 ರಿಂದ 30 ಲಕ್ಷ ಜನರ ಕಗ್ಗೊಲೆಯನ್ನು ಮಾಡಿ ಒಟ್ಟಾಗಿತ್ತು. ಅಷ್ಟಾಗಿನೂ ಸಹಿತ ಯಾರು ಉಳಿದ್ರು ಅಲ್ಲಿ ಆ ಉಳಿದವ್ರನ್ನ ಕರ್ಕೊಂಡು ಬರುವ ಸಲುವಾಗಿ ಆಗಿನ ರಕ್ಷಾ ಮಂತ್ರಿಗಳಾಗಿದ್ದಂತ ಸರ್ದಾರ್ ಬಲ್ದೇವ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ರು, ನೀವು ಸ್ವಲ್ಪ ಅಲ್ಲಿ ನಮ್ಮ ಜನ ಏನು ಉಳ್ದಾರ ಅವ್ರನ್ನ ಸುರಕ್ಷಿತ ಕರ್ಕೊಂಡು ಬರುವ ಸಲುವಾಗಿ ಅಥವಾ ಸುರಕ್ಷಿತ ಅವ್ರನ್ನ ಹೊರಗೆ ಹಾಕುವ ಸಲುವಾಗಿ, ಪಾಕಿಸ್ತಾನದಿಂದ ಹೊರಗೆ ಹಾಕುವ ಸಲುವಾಗಿ ಗೋಳ್ವಲ್ಕರ್ ಗುರೂಜಿ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವ್ರಿಗೆ ವಿನಂತಿ ಮಾಡ್ಕೋಬೇಕು ನೀವು. ಯಾಕಂತಂದ್ರೆ ನಾವು ಯಾರ ಭರವಸೆಯ ಮೇಲಿಲ್ಲ, ಹಾಗೆ ದೇವರ ಭರವಸೆಯ ಮೇಲೆ ಬಿಟ್ಟು ಬಂದಿದ್ದಾರೆ ಕೆಲವು ಜನ. ಇನ್ನು ಉಳಿದವರೆಲ್ಲ ದೇವರ ಭರವಸೆ ಮೇಲಿದ್ದಾರೆ. ಅವ್ರ ಜೀವಂತ ಹೊರಗೆ ಬರುವ ಸಲುವಾಗಿ ಸಂಘದ ಕಾರ್ಯಕರ್ತರು ಪ್ರಾಣಗಳನ್ನ ಪಣಕ್ಕಿಟ್ಟು ಅಲ್ಲಿ ಹಿಂದೂಗಳನ್ನ ಹೊರಗೆ ತೆಗಿತಾರೆ. ನೀವು ಇನ್ನಷ್ಟು ವಿನಂತಿ ಮಾಡ್ಕೊಳ್ಳಿ. ಅಲ್ಲಿ ದಿನಾಲು ಸ್ವಯಂ ಸೇವಕರು ಸಾಯ್ತಾ ಇತ್ತು, ಆದ್ರೆ ನಮ್ಮ ಜನರನ್ನ ಹೊರಗೆ ತೆಗಿತಾರೆ. ಅದೇ ಸಮಯದೊಳಗೆ ನಮ್ಮವರೇ ಆದಂಥವ್ರು ಕೆಲವರು ಇಚ್ಛೆ ಪಟ್ಟು ಹೋದ್ರು. ಬ್ಯಾರಿಸ್ಟರ್ ಅಂಬೇಡ್ಕರ್ ಅವ್ರು ಈ ಕಡೆ ಉಳಿದ್ರೆ ಇನ್ನೊಬ್ರು ಆ ಕಡೆ ಹೋಗಿದ್ರು. ಜೋಗೇಂದ್ರನಾಥ್ ಮಂಡಲ್ ಅವರು ಅವ್ರಿಗೆ ಒಂದೇ ವರ್ಷದಲ್ಲಿ ಭ್ರಮ ನಿರಸನೆ ಆಯ್ತು. ನಮ್ಮ ದಲಿತ ಬಾಂಧವರನ್ನು ಕಟ್ಕೊಂಡು ಅವರೊಂದು ದೊಡ್ಡ ದೇಶ ಕಟ್ಟಬೇಕು ಅಂತ ಹೋಗಿದ್ರು. ಒಂದೇ ವರ್ಷದೊಳಗೆ ಭ್ರಮ ನಿರಸನೆ ಆಯ್ತು, ಕಗ್ಗೊಲೆ ಆಯ್ತು ನಮ್ಮ ಜನರದು. ನಮ್ಮ ತಾಯಂದಿರ ಹತ್ಯೆ ಹೇಗಾಯ್ತು, ಅತ್ಯಾಚಾರ ಹೇಗಾಯ್ತು, ಇದನ್ನ ಓದ್ಬೇಕು ನಾವು. ಅಂಥದ್ರೊಳಗ ಆ ಮನುಷ್ಯ ಓಡಿ ಬಂದ. ಆ ದೇಶದ ಕಾನೂನು ಮಂತ್ರಿ ಆಗಿದ್ದ ಮನುಷ್ಯ ಓಡಿ ಬಂದ. ಬಂಗಾಲದ ನಿರಾಶ್ರಿತರ ಶಿಬಿರದಲ್ಲಿ ಅವ ಚಿಟ್ಕಾವದವನು ಮೊದಲು. ಬಂಗಾಲದ ನಿರಾಶ್ರಿತರ ಶಿಬಿರದೊಳಗ ಬೇವಾರಸ್ ಪದ್ಧತಿಯಲ್ಲಿ ಸತ್ತು. ಡೆಮೋಗ್ರಫಿ ಚೇಂಜ್ ಆಯ್ತು ಅಂತಂದ್ರೆ ಏನಾಗ್ತದೆ ನಮ್ಮ ದೇಶದಲ್ಲಿಯೂ ಸತ್ತ, ಅಲ್ಲಿಯೂ ಸಹ ಎಲ್ಲೇ ಜಗತ್ತಿನೊಳಗೆ ತಾವು ಈಗ ನೋಡಿದಿರಿ. ಮೊನ್ನೆನ ಸ್ಪೇನ್ದೊಳಗೆ ಏನಾಯ್ತು ಅಂತ ನಾನೇನು ತಮ್ಗೆ ಹೇಳ್ಬೇಕಾಗಿ ಈಶಾಡಿ ಹೋಗ್ತಿರಿ ಮಂದಿ ಹೋಗಿ ಒಂದು ದೇಶದ ಒಂದು ಭಾಗವನ್ನ ವಶಪಡಿಸಿಕೊಂಡು ಫ್ರಾನ್ಸ್ನೊಳಗ 90ರ ದಶಕದೊಳಗೆ ಹೋದಂತ ಜನ, ಅದು 4ನೇ ದರ್ಜೆ ಸೇವೆ ಮಾಡ್ಲಿಕ್ಕೆ ಹೋದಂತ ಜನ, ನೌಕರಿಗೆ ಹೋದಂತ ಜನ ಇವತ್ತು ಫ್ರಾನ್ಸ್ ದೇಶವನ್ನೇ ನಮ್ಮ ಕೈ ಕೊಡ್ಬೇಕು ಅಂತ ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಕೆಲಸಕ್ಕಂತ ಹೋದವ್ರು 4-6 ಮಂದಿ ಇವತ್ತು ಆ ದೇಶಕ್ಕೆ ದೊಡ್ಡ ಆಹ್ವಾನ ಕೂತರು. ಜಗತ್ತು ಯಾವ ಕಮ್ಯುನಿಟಿ ಆಹ್ವಾನ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತೀವಿ. ಇನ್ನ ನಮ್ಮಂಥವ್ರು ಇರ್ತೀವಿ, ಮಾತಾಡ್ತೀರಿ, ನಿಮ್ಮಂಥವ್ರು ಒಟ್ಟೆ ಏನು ಮಾತಾಡಂಗಿಲ್ಲ, ನೀವು ಸುಮ್ಮನೆ ಇರ್ತೀರಿ. ಏನೇನಾಗ್ತೈತಿ ನೋಡೋಣ, ಆಮ್ಯಾಗ ಏನಾಗ್ತೈತಿ ನೋಡೋಣ ಅಂತೀರಿ, ಇಷ್ಟೇ. ಇದು ಬದಲಾವಣೆ ಯಾಕಾಯ್ತು? ಮೊದಲು ಜನಸಂಖ್ಯೆ ಹೆಚ್ಚಾಗಾಯ್ತು, ಯಾರ್ದಾಯ್ತು ಅನ್ನೋದು ತಮ್ಗೆ ಗೊತ್ತ. ಜನಸಂಖ್ಯೆ ಹೆಚ್ಚಾಯ್ತು, ಆಗ ಅವ್ರದ್ದಾಯ್ತು. ಅವ್ರ ಜನಸಂಖ್ಯೆ ಹೆಚ್ಚಾಯ್ತು ಅಂದ್ರೆ 2011 ನಾವು ಇನ್ನೂ ಸೆನ್ಸಸ್ ತಗೊಂಡು ಮಾತಾಡ್ತೀವಿ. 21ಕ್ಕೆ ಆಗ್ಬೇಕಾಗಿತ್ತು, ಕೋವಿಡ್ ಬಂತು, ಈಗ ಆಗಿದೆ. ಇನ್ನು ಅಂಕಿಅಂಶಗಳು ಬರ್ಬೇಕು. ಬಂದ ನಂತರ ನಮ್ಗೆ ಗೊತ್ತಾಗ್ತೈತಿ ನಮ್ಮ ಸ್ಥಿತಿ ಏನೈತಿ. ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗೋದ ಕಾರಣಗಳು ಏನೇ? ಒಂದು ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರದ ಕುರಿತಾದಂತ ಒಂದು ಕಳಕಳಿ ಇತ್ತು ಅಂತಂದ್ರೆ ಅವ್ರ ದೇಶಕ್ಕೆ ಹೇಗಬೇಕು ಹಾಗೆ ಇರಬೇಕು ಅಂತ ವಿಚಾರ ಮಾಡ್ತಾರೆ. ಎರಡನೇದ್ದು ನಮ್ಮ ಅಜ್ಞಾನ, ನಾ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೂರನೇದ್ದು ಜನಸಂಖ್ಯೆ ಹೆಚ್ಚು ಮಾಡೋದು ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿ ಈ ದೇಶ ನಡೆದಿದ್ರೆ ಸಂವಿಧಾನಾತ್ಮಕವಾಗಿನೇ ಈ ದೇಶವನ್ನು ನಮ್ಮ ಕೈಯಲ್ಲಿ ತಗೋಬೇಕು. ಅಂದ್ರೆ 2047 ಸುಮಾರಿಗೆ ಈಗ ಹೆಂಗ್ ನಡೆದೈತಿ ಹಿಂಗ ನಡ್ಕೊಂತ ಹೋಯ್ತು ಅಂದ್ರೆ 47 ಸುಮಾರಿಗೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿಯೇ ಭಾರತ ಸರ್ಕಾರವನ್ನು ಕೈಯಲ್ಲಿ ತಗೊಳ್ಳಿಕ್ ಬರ್ತದ. ಆಮ್ಯಾಗ ಒಂದೇ ದಿನದಲ್ಲಿ ಈ ಸಂವಿಧಾನವನ್ನ ಅಬಾಲಿಷ್ ಮಾಡಿ ಮತ್ತೇನನ್ನು
ಹೊಸ ಸಂವಿಧಾನ ತರ್ಲಿಕ್ಕೆ ಬರ್ತೈತಿ ಅನ್ನುವಂಥ ಒಂದು ಉದ್ದೇಶ. ನಾನು ಆ ಕಡೆ ಈ ಕಡೆ ಓದಿದ್ದು ಒಂದು ದೊಡ್ಡ ಹಿಡನ್ ಅಜೆಂಡಾ, ಭಾರತವನ್ನ ಇಸ್ಲಾಮಿಕ್ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಬೇಕು. ಯಾಕೆಂದ್ರೆ ಸುತ್ತಮುತ್ತಲು 2 ಗಂಟೆ ಅಂತರದಲ್ಲಿ ವಿಮಾನದಿಂದ ಇಡೀ ಎಲ್ಲ ದೇಶಗಳು, ಮುಸ್ಲಿಂ ಕಂಟ್ರಿಗಳು ಇಲ್ಲಿರೋದ್ರಿಂದ, ಆಮೇಲೆ ಇದು 100 ಕೋಟಿ 140 ಕೋಟಿ ದೇಶ ಇರೋದ್ರಿಂದ ಇದನ್ನು ಒಂದ್ಸಾರಿ ಮಾಡಿದೀವಿ ಅಂದ್ರೆ ಜಗತ್ತಿನಲ್ಲಿ ನಾವೇ ನಂಬರ್ 1 ಆಗ್ತೀವಿ. ಇಡೀ ಜಗತ್ತಿನ ಮಾರುಕಟ್ಟೆಯನ್ನ ನಾವೇ ನಿಯಂತ್ರಿಸ್ತೀವಿ. ಇಡೀ ಜಗತ್ತಿನ ಸಂರಕ್ಷಣೆಯನ್ನು ಸಹಿತ ನಾವೇ ಮಾಡ್ತೀವಿ. ನಮ್ಮ ಇಡೀ ಏನ್ ಕನಸಿದೆ, ಜಗತ್ತನ್ನೇ ಇಸ್ಲಾಮೀಕರಣಕ್ಕೆ ಒಳಪಡಿಸುವಂತ ಕನಸಿದೆ, ಅದನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಆದ್ದರಿಂದ ಏನಕ್ಕೇನ ಪ್ರಕಾರೇಣ ನಮ್ಮ ದೇಶವನ್ನ ಅದಕ್ಕೆ ಒಳಪಡಿಸಬೇಕು ಅಂತ ಕೆಲವು ಜನ ಭಾವಣಿಕೆಯಲ್ಲಿ ಇದ್ದಾರೆ. ಇನ್ನು ಮತ್ತೊಂದು ಜನಸಂಖ್ಯೆ ಒಂದು ದೃಷ್ಟಿಯಲ್ಲಿ ಯಾವ ರೀತಿಯಿಂದ ಹೆಚ್ಚಾಗ್ತಾ ಇದೆ ನೋಡ್ರೆ, ಕೆಲವೊಂದು ಕಮ್ಯುನಿಟಿ ಒಂದು ಬಹು ಪತ್ನಿತ್ವದಿಂದ ಅಂತ ನಾವು ಕೇಳಿದ್ವಿ. ನಾವೇನಂತೀವಿ, ಹಮ್ ದೋ ಹಮಾರ ಏ, ಇನ್ ಮತ್ತೊಬ್ರು ಏನಂತಾರ ಹಮ್ ಪಾಸ್ ಹಮಾರ 25. ಇದು ಸತ್ಯ. ಹೀಗೆ ಮಾಡ್ಕೊಂತ ಹೊಂಟಿವಿ ಅಂತಂದ್ರೆ ಏನಾದಿತ್ತು ಮುಂದೆ ಕೇಳಬೇಡ್ರಿ. ದೇವರೆಲ್ಲ ಸಲುತಾನ, ಹುಟ್ಟಿಸಿದ ದೇವ್ರೇನು ಹುಲ್ಲು ಮೇಯಿಸ್ತಾನೇನೋ ಅಂತ ಹಿಂಗೆ ಅಂತ ನಂಬುದ್ರೊಳಗೆ ಹೀಗೆ ಹೇಳಿದಾರ, ನಾವು ಹೀಗೆ ಮಾಡ್ತೀವಿ ಅಂತ ಒಂದ್ ಕಡೆ ನಾವು ಹೊರಟಿದ್ವಿ. ಆಮೇಲೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಧರ್ಮಾಂತರಕ್ಕೆ ಒಳಪಡಿಸೋದು ಇದ್ದವರು ಆಶೆ ಆಮಿಷಗಳಿಂದಾಗ್ಲಿ ವಿಚಾರಗಳನ್ನ ತಿಳಿಸಿ ಆಗ್ಲಿ, ಇದು ಒಂದು ಪ್ರತಿ ವರ್ಷ ಕನಿಷ್ಠ ಎಷ್ಟು ಜನ ಆಗ್ತಿರಬಹುದು, ಸಣ್ಣದಿಲ್ಲ ಸಂಖ್ಯೆ, ಬಹಳ ದೊಡ್ಡದಿದೆ, ಲಕ್ಷಗಟ್ಟಲೆ. 9 ಲಕ್ಷ ಜನ ಲವ್ ಜಿಹಾದಿಗೆ ಒಳಪಡ್ತಾ ಇದ್ದಾರೆ. ಅದರಲ್ಲಿ 70% ಹುಡುಗಿಯರು ಇಸ್ಲಾಮೀಕರಣಕ್ಕೆ ಒಳಪಡ್ತಾರೆ. ಅದ್ರೊಳಗೆ 70% ಹುಡುಗಿಯರೇನು ನಮ್ಮ ಹೋಗ್ತಾವು, ಅವ್ರಿಗೆ ಒಂದೊಂದು ಮಕ್ಕಳು ಅದು ಅಂತಂದ್ರೆ ಮುಂದಿನ ವರ್ಷ ಅವ್ರ ಚಿಲ್ಡ್ರನ್ ಫ್ಯಾಕ್ಟ್ರಿನೇ ಆಗೋದಲ್ಲಿ, ಮತ್ತೊಂದು ಏನೋ ಆಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಫ್ಯಾಕ್ಟ್ರೀಸ್ ಅದು ಅಂತಂದ್ರ ವರ್ಷಕ್ಕೆ ದಶ ಲಕ್ಷಗಳಷ್ಟು ಜನಸಂಖ್ಯೆ ಹೆಚ್ಚಾಗ್ತದೆ ಒಂದ್ ಕಡೆ. ಎರಡನೇದ್ದು ಈ ರೀತಿ. ಆಮೇಲೆ ಮೂರನೇದ್ದು ಮಕ್ಕಳ ಕಳ್ಳತನ ಆಗ್ತಾ ಇದೆ. ಹಿಂದುಳಿದ ರಾಜ್ಯಗಳು ಏನಿವೆ ಅಲ್ಲಿ 3 ವರ್ಷ 2 ವರ್ಷ 4 ವರ್ಷದ ಮಕ್ಕಳು ಪ್ರತಿ ವರ್ಷ 60 ರಿಂದ 65 ಸಾವಿರ ಮಕ್ಕಳ ಕಳ್ಳತನ ಆಗ್ತಾ ಇದೆ ಸರ್ಕಾರಿ ರಿಪೋರ್ಟ್ ಅನುಸಾರ. ಆ ಕಳ್ಳತನ ಆದಂತ ಮಕ್ಕಳು ಎಲ್ಲಿ ಹೋದ್ರು ಅಂತ ಹುಡುಕಾಡಿದ್ರೆ ಎಷ್ಟೋ ದಿನಗಳ ನಂತರ ಕೆಲವೊಂದು ಶಾಲೆಗಳಲ್ಲಿ ಆ ಮಕ್ಕಳು ಸಿಗ್ತಾರೆ. ಅವು ಯಾವ ಶಾಲೆಗಳು ಸಹಿತ ನಮ್ಮ ಗುರುಕುಲಗಳಲ್ಲ, ನಮ್ಮ ಶಾಲೆಗಳು ಅಲ್ಲ. ಎಲ್ಲಿ ಅಂತ ನಿಮ್ಗೆ ಗೊತ್ತು. ಎಷ್ಟಿವೆ. ನಮ್ಮ ಮಠಕ್ಕೊಬ್ರು ಇಮಾಮ್ ಬಂದಿದ್ರು, ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ಚೇರ್ಮನ್ ಬಂದಿದ್ರು. ನಮ್ಮ ಗುರುಕುಲ ನೋಡಿದ್ರು. ಏನ್ ಕಲಿಸ್ತೀರಿ ಅಂತ ಕೇಳಿ ನಾನಂದೆ, ಒಳ್ಳೆ ಜೀವನ ಮೂಲ್ಯಗಳನ್ನು ಕಲಿಸ್ತೀವಿ, ದೇಶದ ಮೇಲೆ ಪ್ರೇಮ ಮಾಡಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು, ಪರಸ್ಪರರೊಂದಿಗೆ ಬಾಂಧವ್ಯದಿಂದ ಇರಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂತ ಶಿಕ್ಷಣ ನಿಮ್ಗೆ ಸಿಗ್ಬೇಕು, ಹಿಂಗೆಲ್ಲವನ್ನು ಕಲಿಸ್ತೀವಿ ಅಂತ ಹೇಳಿದೆ. 12 ವರ್ಷದಲ್ಲಿ ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಗುರುಕುಲಗಳಿವೆ? ನಮ್ಮ ಮದರ್ಸಾ 7,25,000 ಮದರ್ಸಾ ಇವೆ ದೇಶದಲ್ಲಿ. ಏನ್ ಕಲಿಸ್ತೀರಿ ಅಂತ ಕೇಳಿದೆ. 14 ವರ್ಷ ನಾವು ಒಂದೇ ಗ್ರಂಥವನ್ನು ಕಲಿಸ್ತೀವಿ ಅಂತ. ಆ ಗ್ರಂಥದಲ್ಲಿ ಏನ್ ಕಲಿಸ್ತೀವಿ ಅಂತ ಕೇಳಿದೆ. ನಮ್ಮ ಗ್ರಂಥದಲ್ಲಿ ನಮ್ಮ ಸಾಹೇಬರು ಏನ್ ಹೇಳ್ಯಾರ, ನಾವು ಅದನ್ನ ಮೊಹಮ್ಮದ್ ಸಾಹೇಬ್ರು ಏನ್ ಹೇಳ್ಯಾರ ಅದನ್ನ ಕಲಿಸ್ತೀವಿ ನಾ ಅಂತ. ಆಮ್ಯಾಗ ಓದ್ ನೋಡಿದ್ನ ಪ್ರತಿಯೊಂದು ಅಧ್ಯಾಯದೊಳಗೂ 1 ಬೇಡ 2 ಆಯಾತಗಳು ಎಂಥವು ಸಿಕ್ಕು ಅಂತಂದ್ರೆ, ನಿಮ್ಗೆ ಎಲ್ಲಿ ಸಿಗ್ತಾರ ಅಲ್ಲಿ ಹಿಡೀರಿ ಬಡೀರಿ, ಬಂದ್ರೆ ಚಲೋ, ಬರ್ಲಿಲ್ಲ ಅಂದ್ರೆ ಮುಗಿಸ್ಬಿಟ್ಟ. ಸರಿಯಾಗಿ ಹೇಳಿ ನೋಡ್ರಿ, ಬಂದ್ರ ನಿಮ್ ಜೊತೆ ಬಂದ್ರ ಸರಿ, ನಿಮ್ಮದನ್ನ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಮುಗಿಸ್ಬಿಟ್ಟು. ಇದನ್ನೇ 14 ವರ್ಷ ಕಲಿಸ್ತಾರ. ಇನ್ನು ಮತ್ತೊಂದು ಪದ್ಧತಿ ಜನಸಂಖ್ಯೆ ಹೆಚ್ಚು ಮಾಡೋದು ಯಾವುದು, ನುಸುಳುಕೋರರು. ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ನುಸುಳುಕೋರರು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಆಶೆ 12 ಕೋಟಿ ಜನ ನುಸುಳುಕೋರರು ದೇಶದಲ್ಲಿ. 12 ಕೋಟಿ ಬಂದವ್ರನ್ನ ಹೊರಗೆ ಹಾಕೋದು ಅಷ್ಟು ಸುಲಭ ಇಲ್ಲ. ಆಸಾಮದ ಮುಖ್ಯಮಂತ್ರಿಗಳು ಒಬ್ಬರೇ ಹೇಳಿದ್ರು, ನಾವು 60 ಲಕ್ಷ ಜನರನ್ನ ಗುರುತಿಸಿದೀವಿ ನುಸುಳುಕೋರ. ಮತ್ತೆ ಎಷ್ಟು ಜನರನ್ನ ಹೊರಗೆ ಹಾಕಿರಿ? ಒಂದು 5-6 ಸಾವಿರ ಜನರನ್ನ ಹೊರಗೆ ಹಾಕಿ. ಮತ್ತೆ ಇಷ್ಟು ಮಂದಿನ ಹೊರಗೆ ಯಾವಾಗ ಹಾಕೋರು? ಇಲ್ಲ, ನಾವು ಹಾಕ್ಬೇಕಂತೀವಿ, ಅವ್ರು ಕರ್ಕೊಳ್ತಾ ಇಲ್ಲ. ಮತ್ತೆ ಹೆಂಗ್ ಹೊರಗೆ ಹಾಕಿದ್ರಿ? ನಮ್ BSF ಅವ್ರಿಗೆ ಹೇಳಿರ್ತೀವಿ, ಯಾವಾಗ ಆ ಎದುರಿನ ಸೈನಿಕರು ಕಡಿಮೆ ಇರ್ತಾರೆ ಅವಾಗ ನುಗ್ಗಿಸ್ಬಿಡ್ತೀವಿ ಆಚೆ. ಇದು ಹೊರಗೆ ಹಾಕೋ ಪದ್ಧತಿ. ಇನ್ನು ಹಿಂಗ್ ಹೊರಗೆ ಹೋಗೋರು ಇದ್ರಂತಂದ್ರೆ ಮತ್ತೆ ಇನ್ನು ಎಷ್ಟು ವರ್ಷ ಅವ್ರು ಹೋಗೋಕ್ಕಿಂತ ಮುಂಚೆ ನಾವ ಮೇಲೆ ಹೋಗಿರ್ತೀವಿ. 12 ಕೋಟಿ ಜನರು ಈ ದೇಶದ ಅಭಿವೃದ್ಧಿಯನ್ನು ತಿಂದು ಹಾಕೋದಾಗ್ಲಿ, ಈ ದೇಶದ ಸೌಕರ್ಯಗಳನ್ನ ತಿಂದು ಹಾಕೋದಾಗ್ಲಿ, ಈ ದೇಶದ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿರ್ಮಾಣ ಮಾಡೋದು ಈ ದೇಶದ ಮೇಲೆ ಭಾರವಾಗಿರೋದು. ಇದನ್ನ ನೋಡಿದ್ರೆ ಈ ಜನಸಂಖ್ಯೆ ಹೆಚ್ಚಳ ಹೇಗಾಗತ್ತೆ. ನಮ್ಮಲ್ಲಿ ಪಕ್ಕದಲ್ಲಿ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇಚಲಕರಂಜಿ ಅಂತ ಒಂದು ನಗರ, ಅಲ್ಲಿ ಅದೊಂದು ಮತಕ್ಷೇತ್ರ MLA. ಆ MLA ಮತಕ್ಷೇತ್ರದಲ್ಲಿ ಈ 10 ವರ್ಷಗಳ ಹಿಂದೆ 15,000 ಜನ ವೋಟರ್ಸ್ ಇತ್ತು. ಈ 10 ವರ್ಷಗಳ ನಂತರ ಅಲ್ಲಿ ಮೊನ್ನೆ 2024ರಲ್ಲಿ ಇಲೆಕ್ಷನ್ ಆಯ್ತಲ್ಲ, ಇಲೆಕ್ಷನ್ ಆದಾಗ ಎಷ್ಟು ಜನ ಮತದಾರ ಹೆಚ್ಚಾಗಿದ್ರು ಅಂದ್ರೆ ಒಂದೇ ಮತಕ್ಷೇತ್ರದಲ್ಲಿ 47,000. ಮೊದಲು 16,000 ಇದ್ದವ್ರು ಈಗ 47,000. ಇಷ್ಟು ಮಂದಿ ಹುಟ್ಟಾಕಂತರೂ ಸಾಧ್ಯ ಇಲ್ಲ, ಇಷ್ಟು ಪ್ರೊಡಕ್ಷನ್ ಮಾಡಕ್ ಆಗುದಿಲ್ಲ. ಆಮ್ಯಾಗ ಇಷ್ಟು 3 ವರ್ಷ 10 ವರ್ಷದಾಗ ವೋಟಿಂಗ್ನು ಮಾಡಕ್ ಸಾಧ್ಯ ಇಲ್ಲ. ಸಣ್ಣ ಹುಡುಗರು ಒಮ್ಮೆಗೆ ಇಷ್ಟೇನು ವೋಟರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಎಲ್ಲಿಂದ ಬಂದ್ರು?
ಹೇಗೆ ಬಂತು? ಪ್ರಯತ್ನ ಪೂರ್ವಕವಾಗಿ ಇದನ್ನು ಮಾಡೋದು. ತಾವು ಪಶ್ಚಿಮ ಬಂಗಾಳ ನೋಡಿರ್ಬೇಕು, 91 ಲಕ್ಷ SIRದೊಳಗೆ ಅನಧಿಕೃತವಾಗಿ ಇವ್ರು ಬಂದವರು ಅಂತ ಡಿಕ್ಲೇರ್. ಇನ್ನು 23 ಲಕ್ಷ ಜನರದ್ದು ನಿರ್ಣಯ ಆಗಬೇಕಾಗಿದೆ. ಹಾಗಾದ್ರೆ ಹೋದ್ರೇನು ಎಲ್ಲರೂ ಇವರು? ಇಲ್ಲ, ಆ ಕಡೆ ಹೋಗ್ಲಿಲ್ಲ. ಆ ಕಡೆ SIRದೊಳಗೆ ಅವ್ರು ಡಿಕ್ಲೇರ್ ಮಾಡಿ ಹೊರಗೆ ತೆಗಿಯಾಕತ್ತಿದ ಕೂಡಲೇ ಕೆಲವು ಜನ ಕರ್ನಾಟಕಕ್ಕೆ ಬಂದರು, ಕೆಲವು ಜನ ಆಂಧ್ರಕ್ಕೆ ಹೋದ್ರು, ಕೆಲವು ಜನ ಕೇರಳಕ್ಕೆ ಹೋದ್ರು. ಅವ್ರು ಅಂತಾರೆ ನಮ್ಗೆ ವೋಟಿಂಗ್ ಕೊಟ್ಟರು ಕೊಡದೇ ಇದ್ರು ಪರವಾಗಿಲ್ಲ, ಇಲ್ಲಿ ಉಂಡು ತಿಂದು ನಾವು ಇರ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬರ್ತಾನೆ ಹೋದ್ರು ಅಂದ್ರೆ ಯಾವ ಸೀಮೆಯಲ್ಲಿ ಬಾರ್ಡರ್ನಲ್ಲಿ ತಂತಿಗೆ ಬೇಲಿ ಇಲ್ಲ. 4000 ಕಿಲೋಮೀಟರ್ ಬಾಂಗ್ಲಾದೇಶದ ಸೀಮೆ, ಪಾಕಿಸ್ತಾನದ್ದು ಇದೆ, ಅದರ ಜೊತೆ ಅಫ್ಘಾನಿಸ್ತಾನ ಸ್ವಲ್ಪ ಸಂಧಿ ಒಳಗೆಲ್ಲ. ಇವೆಲ್ಲವೂ ನೋಡಿದ್ರೆ ದೇಶ ಒಂದು ಭಯಾನಕ ಸ್ಥಿತಿಯಿಂದ ಮುಂದುವರಿತಾ ಇದೆ ಏನು ಅಂತ ಅನಿಸುತ್ತೆ. ಹಾಗಾದ್ರೆ ಇಲ್ಲಿ ಜನ ನಮ್ಮದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ದೊಡ್ಡ ಮಂದಿ ಏನ್ ನಾವು ಅದೀವಲ್ಲ, ಬಿಲ್ಡರ್ಸ್ ಅದೀವಿ, ಕಾರ್ಖಾನೆದಾರರು ಅದೀವಿ, ಮತ್ತೆ ಯಾರೋ ವ್ಯವಸಾಯಗಳನ್ನು ಮಾಡುವಂಥವ್ರು ಇಲ್ರಿ. ನಮ್ಮಲ್ಲಿ ಯಾರು ಕೆಲಸಕ್ಕೆ ಜನನ ಸಿಗುದಿಲ್ಲ, ಅವರ ಬಂದಾರ ಅವ್ರನ್ನ ಇಟ್ಕೊಂಡ್ಬಿಟ್ಟು. ಹೌದ್ರಿ, ನಾವು ಇಟ್ಕೊಂಡಿವಿ, ನಾಳೆ ಏನಾಗಬಹುದು, ರಾಷ್ಟ್ರೀಯ ಸಮಸ್ಯೆ ಇದರಿಂದ ಏನಾಗ್ಬೋದು ದೇವ್ರಿಗೆ ಗೊತ್ತರಿ. ಈಗಂತರೂ ಅದಾರ, ನಾವು ಬಂದಾರ ಇಂಥವ್ರು ಅದಾರ, ಎಲ್ಲಿ ಅದಾರ, ಏನದಾರ. ನಮ್ಮ ದೇಶದೊಳಗೆ ಎಲ್ಲಾನು ಸಿಗ್ತಾವ. ಬಂದ ಕೂಡಲೇ ಆಧಾರ್ ಕಾರ್ಡ್ ಸಿಗ್ತೈತಿ, ರೇಷನ್ ಕಾರ್ಡ್ ಸಿಗ್ತೈತಿ. ಆಮ್ಯಾಗ ಅವಕ್ಕೆಲ್ಲವ್ರದ್ದು ರೇಟ್ ಫಿಕ್ಸ್ ಅದಾವ. ಅಷ್ಟು ರೇಟ್ ಕೊಟ್ರೆ ಆಮ್ಯಾಗ ಅವ್ರು ಮೊದಲು ಬಂಗಾಳದೊಳಗೆ ಪ್ರವೇಶ ಮಾಡಿದ ನಂತರ ನಿಮ್ಗೆ ಯಾವ್ಯಾವ ರಾಜ್ಯದಾಗ ಹೋಗ್ಬೇಕು ಆಯಾ ರಾಜ್ಯದ ರೇಟ್ ಬೇರೆ ಬೇರೆ ಅದಾವ. ಮುಂಬೈಗೆ ಹೋದ್ರೆ ಈ ರೇಟು, ಬೆಂಗಳೂರಿಗೆ ಹೋದ್ರೆ ಈ ರೇಟು, ಹೈದರಾಬಾದ್ಗೆ ಹೋದ್ರೆ ಈ ರೇಟ್ ಇದೆ. ಅವೆಲ್ಲ ರೇಟ್ಸ್ ಫಿಕ್ಸ್ ಇದೆ. ನಾನು ಹೇಳೋದಲ್ಲ, ಪತ್ರಕರ್ತರು ಇವನ್ನೆಲ್ಲ ಕಲೆಕ್ಷನ್ ಮಾಡಿ ಹೇಳಿದ್ದು, ಆಮೇಲೆ ನಮ್ಮ ತನಿಖಾ ಸಂಸ್ಥೆಗಳು ಹುಡುಕಾಡಿ ಹೇಳಿದ್ದು. ಹೀಗಾಗ್ತಾ ಇದೆ. ಈ ಒಂದ್ ವೇಳೆ ಜನಸಂಖ್ಯೆ ಹೀಗೆ ಬೆಳೀತಾ ಹೋಯ್ತು ಅಂದ್ರೆ ಏನಾಗಬಹುದು ಅಂದ್ರೆ ಈ ದೇಶದೊಳಗೆ ಇರ್ಲಾಕ್ ಜಾಗ ಸಿಗಲ್ಲ. ಈಗ ಬೆಳೆಯುವ ಭೂಮಿ ಏನಿದೆ 146 ಕೋಟಿ ದಾಟಿವಿ. ಸರ್ ಹೇಳಿದ್ರೆ ಆಗಲೇ ನಾವು ಜಗತ್ತಿನೊಳಗೆ ನಂಬರ್ 1 ಜನಸಂಖ್ಯೆ ಒಳಗ. ಆದ್ರೆ ಭೂಮಿ ನಮ್ಮ ಹತ್ರ ಇರುವುದು ಎಷ್ಟು? 2.4%. ಜಗತ್ತಿನ ಭೂಮಿಯೇ 2.4% ಭೂಮಿ. ಆದ್ರೆ ಜಗತ್ತಿನೊಳಗೆ ನಂಬರ್ 1 ನಾವೇ. ಚೀನಾದವರು ಹಿಂದೆ, ನಾವು ನಂಬರ್ 1 ಅದೇ. ಇನ್ನು ಹಿಂಗ ಬೆಳ್ಕೊಂತ ಹೋದ್ವಿ ಅಂದ್ರೆ ಬೆಳೆ ಭೂಮಿ ಏನೈತಿ ಇದೆಲ್ಲ ಇರು ವಸ್ತಿ ಸಲುವಾಗಿ ಹೋಗ್ತೈತಿ. ಆಮೇಲೆ ರೋಡ್ಗಳನ್ನ ಅಗಲ್ ಮಾಡ್ಬೇಕಾಗ್ತೈತಿ, ಡ್ರೈನೇಜ್ ಅಗಲ್ ಮಾಡ್ಬೇಕಾಕೈತಿ. ಇದರ ಪರಿಣಾಮ ಏನಾಕೈತಿ ಅಂದ್ರೆ ನಗರಗಳಿಗೆ ಬಾವು ಬರ್ತಾವು. ಎಷ್ಟು ಬಾವು ಬರ್ತೈತಿ ನಗರಕ್ಕೆ ಅಂತಂದ್ರೆ ವರ್ಷ ಒಂದು 50 ಹಳ್ಳಿನೋ 60 ಹಳ್ಳಿನೋ ನುಂಗ್ತಾ ಹೋಗ್ತಾವ ನಗರಗಳು. ನದಿಗಳನ್ನೆಲ್ಲ ನಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾವು. ಇದು ಹೀಗೆ ಬೆಳೀತಾ ಹೋಯ್ತು ಅಂತಂದ್ರೆ ಭೂಮಿ ತೀರು ಹೋಗುತ್ತೆ, ಕಾಡು ತೀರು ಹೋಗುತ್ತೆ, ಗುಡ್ಡಗಳದ್ದು ಖನಿಜಗಳು ತೀರು ಹೋಗ್ತಾವು. ಯಾಕಂದ್ರೆ ಬಳಕೆ ಹೆಚ್ಚಾದಂಗೆ ಯಾವುದೇ ಖನಿಜಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಏನಾಗುತ್ತೆ ಅಂತಂದ್ರೆ ಪರ್ಯಾವರಣದ ಹಾನಿ ಆಗುತ್ತೆ. ಏನಾಗುತ್ತೆ? ಇವತ್ತೇ ನೋಡ್ತೀವಿ, ಪರ್ಯಾವರಣದ ಸಂತುಲನ ಹಾಳಾಗಿ ಮಳೆ ವರ್ಷದಲ್ಲಿ ಎಷ್ಟು ಬೇಕಷ್ಟು ಬೀಳ್ತಾ ಇದೆ, ಆದ್ರೆ ಎಲ್ಲಿ ಬೀಳ್ಬೇಕು, ಎಷ್ಟು ಬೀಳ್ಬೇಕು ಅಷ್ಟು ಬೀಳ್ತಾ ಇಲ್ಲ. ತಾವು ಹೋದ ತಿಂಗಳ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ. ಒಂದು ತಿಂಗಳಲ್ಲಿ ಬೀಳ್ಬೇಕಾದಂತ ಮಳೆ 2 ದಿನಗಳಲ್ಲಿ ಬರೀ 2 ದಿನಗಳು. ಆ ಮಳೆ 2 ದಿನದಲ್ಲಿ ಬಿದ್ದ ಮಳೆ ನೀರು ಭೂಮಿಯಲ್ಲಿ ಇಂಗ್ಲಿಕ್ಕೂ ಸಾಧ್ಯ ಇಲ್ಲ, ಅದರಿಂದ ಯಾವ ಬೆಳೆನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. 2 ದಿವಸದ ಮಳೆ ಒಳಗೆ ಯಾವ ಬೆಳೆ ತಗೊಳ್ಳಿಕ್ಕೆ ಆಗ್ತದೆ? 2 ದಿವಸ ಬಿತ್ತು ಹೋಯ್ತು, ಇಲ್ಲಿವರೆಗೆ ಮತ್ತೆ ಮರಳಿ ಬಂದಿಲ್ಲ. 2033 ಒಂದ್ ವೇಳೆ ಇದೇ ರೀತಿ ಸಾಗಿತು ಅಂತಂದ್ರೆ, ನಾವು ಪರ್ಯಾವರಣವನ್ನ ದುರ್ಲಕ್ಷಿಸಿ ಹೀಗೆ ಸಾಗಿದೀವಿ ಅಂತಂದ್ರೆ, ಒಟ್ಟು ವರ್ಷದ ಕಾಲಾವಧಿಯೊಳಗ 3 ಅಥವಾ 4 ತಿಂಗಳಲ್ಲಿ ಬೀಳಬೇಕಾದಂತ ಮಳೆ 3 ದಿನಗಳಲ್ಲಿ ಬಿದ್ದು ಹೋಗ್ಬೇಡ. ಆ 3 ದಿನದ ಮಳೆ ಎಲ್ಲ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ, ಬೆಳೆಗಳನ್ನು ಕೊಚ್ಕೊಂಡು ಹೋಗುತ್ತೆ, ಊರುಗಳನ್ನು ಕೊಚ್ಕೊಂಡು ಹೋಗಿ ಮಹಾಪೂರ್ಗಳು ಬರ್ತಾವು, ಡ್ಯಾಮ್ಗಳು ತುಂಬ್ತಾವು, ಡ್ಯಾಮ್ಗಳೆಲ್ಲ ಮಣ್ಣಿನಿಂದ ತುಂಬ್ತಾವು. ಆಮೇಲೆ ಯಾವ ಬೆಳೆಗಳನ್ನು ಬೆಳ್ಕೊಳ್ಳೋದು ಸಾಧ್ಯ ಇಲ್ಲ. ಭೂಮಿಯ ಕೆಳಗಿರುವಂತ ನೀರನ್ನೆಲ್ಲ ಜಗ್ಗಿ ಆಗಿದೆ ನಾವು. ಯಾಕಂದ್ರೆ ಮೊದಲು 10 ಫೂಟ್ಗೆ 5 ಫೂಟಿಗೆ ನೀರು ಸಿಗ್ತಿತ್ತು, ಈಗ 600 ಫೂಟಿಗೆ 800 ಫೂಟ್ ಹೋಗಿದೆ. ಅದರಲ್ಲಿ 1 ಫೂಟ್ ನೀರನ್ನ ನಾವು ತೆಳಗ್ ತುಂಬಬೇಕಾದ್ರೆ ಸುಮಾರು 100 ವರ್ಷ. ನಾವು ಭೂಮಿಯಿಂದ ಜಗ್ಗಿದ ನೀರು ಏನಿದೆಯಲ್ಲ ಅದರಲ್ಲಿ 1 ಫೂಟ್ ನೀರು ತುಂಬಬೇಕಾದ್ರೆ 100 ವರ್ಷ. ಹಾಗಾದ್ರೆ ಈಗ 600 ಫೂಟ್ ಖಾಲಿ ಮಾಡಿದೀವಲ್ಲ, ಇದನ್ನ ತುಂಬಲಿಕ್ಕೆ ಎಷ್ಟು ವರ್ಷಗಳು ಬೇಕು? ಬಿಕ್ಕಟ್ಟು ಹೇಗೆ ತಯಾರಾಗುತ್ತೆ ರಾಷ್ಟ್ರದ ಎದುರಿಗೆ? ಭೂಮಿಯ ಸಮಸ್ಯೆ, ಬೆಳೆಗಳ ಸಮಸ್ಯೆ, ಆಹಾರ ಧಾನ್ಯದ ಸಮಸ್ಯೆ ಆರಂಭ ಆಗುತ್ತೆ. ಆಮೇಲೆ ಜನಸಂಖ್ಯೆ ಅತಿಯಾಗಿ ಬೆಳೀತು ಅಂತಂದ್ರೆ ಒಳ್ಳೆ ಗಾಳಿನು, ಈಗ ನೀರಿನ ಬಾಟಲ್ ತಗೊಂಡು ತಿರುಗಾಡ್ತೀವಿ, ಎಲ್ಲಿ ಹೋಗೋರೆಲ್ಲ ತಮ್ಗೆ ಗೊತ್ತೈತಲ್ಲ, ಬಾಟಲ್ ಇಲ್ದ ಯಾರು ಹೋಗಂಗಿಲ್ಲ. ಇನ್ನೊಂದು ಸಿಲಿಂಡರ್ ತಗೊಂಡು ಹೋಗುವತ್ನಾಗ ಒಂದು ಸಣ್ಣದೊಂದು ಸಿಲಿಂಡರ್ ತಗೊಂಡು ಆಫೀಸ್ಗೆ ಹೋಗುದು, ನಡು ಒಂದ್ ಸ್ವಲ್ಪ ಹಚ್ಕೊಳ್ಳೋದು, ಹೆಂಗೆ ಈ ಶೆಲೈನ್ ಹಚ್ತಾರಲ್ಲ ಹಾಸ್ಪಿಟಲ್ದಾಗ ಹಂಗ ಒಂದಿಷ್ಟು ಹಚ್ಕೊಳ್ಳೋದು, ಮತ್ತಿಷ್ಟು ಜೀವ ಬಂದಂಗ ಆಕತಿ, ಒಂದಿಷ್ಟು ಮಾತಾಡೋದು, ಮತ್ತೆ ಒಂದು ಪ್ಲೀಡಿಂಗ್ ಆದ ಕೂಡಲೇ 2ನೇ ಪ್ಲೀಡಿಂಗ್ ಮತ್ತೊಂದಿಷ್ಟು ಹೋಗಿ ರೆಸ್ಟ್ ರೂಮ್ನಾಗ ಒಂದಿಷ್ಟು ಹಚ್ಕೊಂಡು ಬರೋದು, ಮತ್ತೊಂದಿಷ್ಟು ಮಾತಾಡೋದು. ಈ ಸ್ಥಿತಿ ನಮ್ದು ಬರುತ್ತೆ ಅಂತ 2033ರಿಂದ 40 ಸುಮಾರು ಈಸಿ ಬರುತ್ತೆ. ಆಮೇಲೆ ಒಂದು ಸುಲಭ ಏನಾಕೈತಿ ಅಂದ್ರೆ, ಇದೇನೈತಲ್ಲ ಇದೆಲ್ಲ ಖಾಲಿ ಆಗ್ತೈತಿ. ಎಣ್ಣೆನೂ ಬೇಕಾಗಂಗಿಲ್ಲ, ಹಣಿಗೆನೂ ಬೇಕಾಗಂಗಿಲ್ಲ, ಎಲ್ಲ ಏನೋ ಅವಶ್ಯಕ. ಯಾಕಂತಂದ್ರೆ ಆರ್ಸೆನಿಕ್ ವಾಟರ್ ನಾವು ಕುಡ್ದ ಅಷ್ಟೊತ್ತಿಗೆಲ್ಲ ಮೈ ಮೇಲೆ ಕೂದಲೆಲ್ಲ ಹೋಗ್ತಾವು. ಆಮೇಲೆ ಹಿಂಗ್ ಹೋಗೋಗ್ತಾ ಯಾರಿಗಾರ ಡಿಕ್ಕಿ ಹೊಡಿದೇವಂದ್ರೆ ಇವೆಲ್ಲ ಮುರಿದು ಹೋಗ್ತಾವ.
ಈಗ ಮ್ಯಾಗಿಂದ ಕೆಳಗೆ ಬಿದ್ರು ಏನೂ ಆಗೋದಿಲ್ಲ, ಇನ್ನು ಹೋಗೋಗ್ತಾ ಹಿಂಗೆ ಯಾರ ಡಿಕ್ಕಿ ಹೊಡೆದ್ರಂದ್ರೆ ಅವಂದು ಮುರಿತೈತಿ ಇವಂದು ಮುರಿ. ಇವು ಬರುವಂತ ಸಮಸ್ಯೆಗಳಿವೆ ಭವಿಷ್ಯದ. ಈಗ ಆಗ್ತಾವ್, ತಾವು ಫ್ಯೂಚರ್ ನೋಡಿದ್ರೆ ಅಂತಂದ್ರೆ ಇದೇ ಆಗೋದು, ಇನ್ನೇನ. ಆಮೇಲೆ ಇನ್ನು ಬರ್ಬರ್ತಾ ಇನ್ನೇನಾಗುತ್ತೆ ಅಂತಂದ್ರೆ ಕಾಡುಗಳ ನಾಶ ಆಗ್ತಾವು, ಪ್ರಾಣಿಗಳ ನಾಶ ಆಗ್ತಾವು. ಕಡಿಕೆ ಒಬ್ಬನ ಕಾಯಿ ಉಳ್ದಂಗೆ ಉಳ್ಯಾವ ಏನಾರ ಮಾಡ್ಕೊಂಡು ಅಲ್ಲಿದ್ ಇಟ್ಟು ಇಲ್ಲಿದ್ ಇಟ್ಟು ಬದುಕಾವಂದ್ರೆ ಇವನ. ಯಾಕಂತಂದ್ರೆ ಉಷ್ಣತೆ ಹೆಚ್ಚಾಗ್ತದೆ. ಇವತ್ತು ನಾವು 48 ಡಿಗ್ರಿಗೆ ಬಂದೀವಿ, ಇನ್ನು 4 ಡಿಗ್ರಿ ಹೆಚ್ಚಾಯ್ತು ಅಂತಂದ್ರೆ 4 ಫೀಟ್ ಮಣ್ಣು ಉಸುಗಾಗಿ ಪರಿವರ್ತನೆ ಆಗುತ್ತೆ. ಆ ಉಸುಗಾಗಿ ಪರಿವರ್ತನೆ ಆಯ್ತಂದ್ರೆ ಯಾವ ಬೇರುಗಳು 4 ಫೂಟ್ಗಳವರೆಗೆ ಇರುವಂತ ಗಿಡಗಳದಾವ ಅವೆಲ್ಲ ಗಿಡಗಳು ನಷ್ಟ ಆಯ್ತು. ಅಂದ್ರೆ ಅಷ್ಟು ಜೀವ ಸೃಷ್ಟಿ ನಷ್ಟ ಆಯ್ತು. ಅವಾಗ ಯಾವ ಈ ಆಲ್ದ ಗಿಡದಂತಾವು, ಹಲಸಿನ ಗಿಡದಂತಾವು, ಇವೇನು ಹಿಂಗ್ ಚಿವುಟಿದ್ರೆ ಹಾಲು ಬರ್ತಾವಲ್ಲ ಅಂತ ಗಿಡಗಳು ಮಾತ್ರ ಉಳಿತು. ಇದು ಮುಂದೆ ಬರುವಂತ ಜನಸಂಖ್ಯೆ ಹೆಚ್ಚಾದ್ರೆ ಅದಕ್ಕೇನಾಕೈತೆ ಹೇಳ್ರಿ, ದೇವ್ರು ಕೊಟ್ಟಾನ ಅವನ ಕಾಪಾಡ್ತಾನ ಅಂದ್ರೆ ಅವ ಹಿಂಗ್ ಕಾಪಾಡೋದಾನ ಮುಂದೆ. ನಾವು ತಿಳಿದವರು ಎಚ್ಚರಾಗಿ ಇಲ್ಲ ಇದನ್ನ ಎಲ್ಲರೂ ಕೂಡಿ ಏನಾರು ಉಪಾಯ ಮಾಡಬೇಕು ಮಟ್ಟಬೇಕು ಅಂತಂದ್ರೆ ಆಮ್ಯಾಗ ಇದು ಹಿಂಗ ಆಯ್ತು ಅಂತಂದ್ರೆ ಒಂದ್ ಮನ್ಯಾಗ ಒಂದ್ ರೂಮ್ನ್ಯಾಗ 4 ಮಂದಿ ಇರೋದು ಹೆಂಗ 40 ಮಂದಿ ಇದ್ರಿ ಏನಾಕೈತಿ. ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾವ ಅಂತಿರೋ ಇಲ್ಲ ಅಂತೀರ, ಅದನ್ನು ನಾವು ವಿಚಾರ ಮಾಡ್ಬೇಕು. ಒಂದು ಕೋಣೆ ಒಳಗೆ 4 ಮಂದಿ ಇದ್ದೀವಿ ಅಂತಂದ್ರೆ ಚಂದಾಗ ಇರ್ತೀವಿ. ಅದೇ ಕೋಣ್ಯಾಗ 40 ಮಂದಿನ ಹಾಕಿದ್ರಂದ್ರೆ ಇದು ದೇಶ ಇರೋದು ಇಷ್ಟ, ಇದೇನ್ ದೊಡ್ಡದಾಗುದಲ್ಲ. ಇದರಾಗ ಇಷ್ಟು ಮಂದಿನ ತುಂಬಿದೀವಿ ಅಂತಂದ್ರೆ ಇವು ಹೆಚ್ಚಾಕ್ಕವ ಅಂತೀರಿ ಇಲ್ಲ ಅಂತೀರಿ, ಹೆಚ್ಚಾಕ್ಕವು. ಅವಾಗ ಮುಂದೆ ಹೆಚ್ಚಾದವು ಅಂದ್ರೆ ಜಗಳ ಹೆಚ್ಚಾಕ್ಕವು, ಜಗಳ ಹೆಚ್ಚಾದವು ಅಂತಂದ್ರೆ ಅಪರಾಧಗಳು ಹೆಚ್ಚಾಕ್ಕವು, ಅಪರಾಧ ಹೆಚ್ಚಾದವು ಅಂದ್ರೆ ಕೋರ್ಟ್ ಹೆಚ್ಚು ಮಾಡ್ಬೇಕಾಕೈತಿ. ಅವಾಗ ನಮ್ಮ ಸಂಖ್ಯಾನು ಹೆಚ್ಚು ಮಾಡ್ಬೇಕಾಕೈತಿ. ಅವ್ರು ಅಲ್ಲಿಂದ ಎಲ್ಲಿ ಬೇಗ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ವಕೀಲರಿಗೆ ಬಡಿಯಾಕ ಶುರು ಮಾಡ್ತಾರೆ. ಈ ಸ್ಥಿತಿ ಬರ್ತೈತಿ. ನಾವು ಆಮ್ಯಾಗ ಇನ್ನು ನಾವು ನ್ಯಾಯ ಎಲ್ಲಿ ತಗೋತೀವಿ ಅಂದ್ರೆ ಇನ್ನು ಕೋರ್ಟ್ನಾಗಿಲ್ಲ ರೋಡ್ ಮ್ಯಾಗ ನ್ಯಾಯ ತಗೋತೀವಿ ಅಂತ ಈಗ ತಗೊಳಕ್ ಹತ್ತಾರಲ್ಲ, ಮಂದಿ ಇಲ್ಲಾಗ ತಗೊಂಡ್ರಲ್ಲ. ಪಾರ್ಲಿಮೆಂಟ್ನೊಳಗಿನ ಅಲ್ಲಿ ಒಬ್ರು ದೊಡ್ಡ ನೇತಾರರು ಮಾತಾಡಿದ್ದಂತ ಅವ್ರು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ಯೋಗೇಂದ್ರ ಯಾದವ್ ಅವ್ರೊಂದು ಮಾತು ಹೇಳಿದ್ರು, ಇನ್ ಮುಂದೆ ಭವಿಷ್ಯದೊಳಗೆ ಯಾವ ನಿರ್ಣಯಗಳು ಪಾರ್ಲಿಮೆಂಟ್ ನಲ್ಲಿ ಆಗೋದಿಲ್ಲ, ಎಲ್ಲ ನಿರ್ಣಯಗಳು ರೋಡ್ ಮೇಲೆ ಆಗುದು. ಅಂದ್ರೆ ದೇಶ ಯಾವ ದಿಶೆಯಲ್ಲಿ ಅಲ್ಲಿದ್ದವ್ರು ಯಾರಿದ್ರು ಅದು ತಮ್ಗೆ ಗೊತ್ತದ. ಹೋರಾಟ ಮಾಡಕ್ ಬಂದು ಹುಡುಗರು ಎಷ್ಟಿದ್ದು ಯಾರು ಎಷ್ಟಿದ್ರು ಎಲ್ಲ ಗೊತ್ತದ. ಯಾರು ಊಟ ಕೊಟ್ರಪ್ಪ, ಯಾವ ಮೊಬೈಲ್ ರಿಪೇರಿ ಮಾಡಾಕಿದ್ದು ಮನುಷ್ಯ 10,000 ಮಂದಿಗೆ ಊಟ ಕೊಡ್ತಾನ. ಇದೆಲ್ಲ ನೋಡಿದೀವಿ ಅಂದ್ರೆ ಮುಂದೆ ಏನಾಗಬಹುದು ದೇಶದ ಸ್ಥಿತಿಗತಿ ಅಂತ ನಮ್ಗೆಲ್ಲ ಅರ್ಥ ಆಗ. ಒಂದ್ ವೇಳೆ ನಮ್ ಜನಸಂಖ್ಯೆ ಹೆಚ್ಚಾತು ಅಂದ್ರೆ ಸಂಘರ್ಷಗಳು ಹೆಚ್ಚಾಗ್ತಾವ. ಜನಸಂಖ್ಯೆ ಹೆಚ್ಚಾತು ಅಂತಂದ್ರೆ ಉಣ್ಣಾಕು ಸಿಗಂಗಿಲ್ಲ, ತಿನ್ನಾಕು ಸಿಗಂಗಿಲ್ಲ, ನೀರು ಸಿಗಂಗಿಲ್ಲ, ಊಟನೂ ಸಿಗಂಗಿಲ್ಲ, ಆರೋಗ್ಯನೂ ಸಿಗುದಿಲ್ಲ. ಇಂಥ ದೊಡ್ಡ ಜನಸಂಖ್ಯೆ ಆದ ನಂತರ ಯಾರಿಲ್ಲಿ ಸುರಕ್ಷಿತ ಉಳಿಯವರು ಅದಾರ? ಇವೆಲ್ಲ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳು ಹುಟ್ಟತಾವು. ಅದಕ್ಕೆ ಸರ್ ಹೇಳಿದ್ರಲ್ಲ, ನಾವು ಎಲ್ಲರೂ ಎಚ್ಚರಾಗುವಂತ ದಿವಸ ನಾವೆಲ್ಲರೂ ತಂದು ಒತ್ತಡ ಮಾಡಿ ನೋಡ್ರಿ, ನಮ್ಮನ್ನ ಅವ್ರು ಉಳಿಸ್ತಾರ ಇವ್ರು ಉಳಿಸ್ತಾರ ಅಂತಂದ್ರೆ ಯಾರು ಉಳಿಸೋದಿಲ್ಲ. ಯಾಕಂತಂದ್ರ ಎಲ್ಲೆಲ್ಲಿ ಸಂಖ್ಯೆ ಹೆಚ್ಚಾತು ಅಲ್ಲ ಯಾರು, ಅದೊಂದು ಪ್ರಾಂತ ನಮ್ದು ಹೋಗೈತಿ, ನಿಮ್ಗೆ ಗೊತ್ತಾಯ್ತಲ್ಲ. ಬುದ್ಧರು ಹೆಚ್ಚಾದ್ರು ಅಂತ ತಿಳ್ಕೊಂಡು ಮೊದಲ ಭೂಟಾನ್ ಹೋತು, ಆಮೇಲೆ ಮ್ಯಾನ್ಮಾರ್ ಹೋತು, ತಿಬ್ಬತ್ ಹೋತು. ಆಮ್ಯಾಗ ಎಲ್ಲಿ ಯಾರ ಜನಸಂಖ್ಯೆ ಹೆಚ್ಚಾತು ತಮಗೆ 46 ಆಗಸ್ಟ್ ತಿಂಗಳಿನಲ್ಲಿ 10ಕ್ಕೆ ಆಕ್ಷನ್ ಡೇ, ಡೈರೆಕ್ಟ್ ಆಕ್ಷನ್ ಡೇ ದೊಳಗ ಎಷ್ಟು ಮಂದಿ ಕೊಲೆ ಆತು, ಎಷ್ಟು ಮಂದಿ ಧರ್ಮಾಂತರ ಮಾಡ್ಕೊಂಡ್ರು ಅದು ತಮ್ಗೆ ಗೊತ್ತಿ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಹುಟ್ಲಿಕ್ಕೆ ನಾಂದಿ ಆಯ್ತು. ಕೇರಳದೊಳಗ ಮೋಫ್ಲಾ ದಂಗೆಗಳಾದವು, ಏನೇನೋ ಹೇಳಿದ್ರು. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಇವತ್ತಲ್ಲಿ ಯಾರ ತಮ್ಮ ಮನಿ ಕಟ್ಟಬೇಕಾಗಿತ್ತು, ಪರ್ಮಿಷನ್ ಬೇಕಾಗಿತ್ತು ಅಂದ್ರೆ ಮಲಬಾರ್ನೊಳಗೆ ಪರ್ಮಿಷನ್ ಸಿಗುದಿಲ್ಲ. ಧರ್ಮಾಂತರ ಮಾಡಿದ್ರನ ಪರ್ಮಿಷನ್ ಕಿಟಕಿ ಬಾಗ್ಲಾ ಸಹಿತ ಚೇಂಜ್ ಮಾಡ್ಬೇಕಾಗಿದ್ರೆ ನೀ ನಮ್ ಜೊತೆ ಬಾ ಅಂದ್ರನೇ ನಿನ್ ಕಿಟಕಿ ಬಾಗ್ಲಾಗ ಹಚ್ಚಕ್ ಕೊಡ್ತೀವಿ ಅಂತ. ನಾನು ನಿಯಮಿತವಾಗಿ ಹೋಗ್ತೀನಿ ಅಲ್ಲಿ. ಅದಕ್ಕೆ ಯಾರು ರಿಟೇಲ್ ವ್ಯಾಪಾರಿಗಳು ಹೋಲ್ಸೇಲರ್ ಕಡೆ ಹೋದ್ರು ಅಂದ್ರೆ ಅವ್ ಹೋಗಾಗ ತನ್ನ ಅಳಕಿಸ್ಕೋಬೇಕು. ಆಮ್ಯಾಗ ಇವ್ ಕೈಯಾಗ ಕಟ್ಟಿದಂತ ದಾರಗಳನ್ನ ತೆಗೆದು ಹಾಕ್ಬೇಕು, ಕೊಳ್ಳಾಗಿ ಏನಾರ ಕಟ್ಟಿದ್ರೆ ತೆಗೆದಿಡ್ಬೇಕು. ಹೋಗಿ ಆ ಹೋಲ್ಸೇಲ್ ವ್ಯಾಪಾರಿಗಳಿಂದ ಇದನ್ನ ತಗೊಂಡು ಬರ್ಬೇಕು. ಇವತ್ತು ಇರುವಂತ ಸ್ಥಿತಿ ಸದ್ಯ ಕೇರಳದಲ್ಲಿ ಕಿರುಕುಳ ವ್ಯಾಪಾರಿಗಳ ಸ್ಥಿತಿ ಇದೆ. ಅವ್ರು ಇದನ್ನೆಲ್ಲ ಇಟ್ಟು ಬರ್ಬೇಕು. ನೀವು ಯಾರಾದ್ರೂ ಹೋಲ್ಸೇಲ್ ವ್ಯಾಪಾರ ಮಾಡ್ಲಿಕ್ಕೆ ನಾವು ಒಂದೆರಡು ಹುಡುಗರನ್ನ ಕಳಿಸಿದ್ವಿ, ಈರುಳ್ಳಿ ವ್ಯಾಪಾರ ಮಾಡಿ ಹೋಗ್ರಿ ಅಂತ. ನಮ್ಮಲ್ಲಿ ಅಲ್ಲೇನ್ ಬೆಳೆದಿಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಬೆಳಿತೈತಿ. ಆ ಹುಡುಗರನ್ನ 15 ದಿವಸ ಗೋಡಾವನ್ದಾಗ ಹಾಕ್ಯಾಕೊಂಡು ಪಡೆದಿಂದ ಅವ್ರು ಯಾವ ಪೊಲೀಸ್ ಸ್ಟೇಷನ್ದಾಗೂ ಕಂಪ್ಲೇಂಟ್ ತಗೊಳ್ಳಿ, ಕಡಿಗೆ ಬರೀ ಸಾಕಿನ ಅಂತ ಹೇಳಿ ಮತ್ತೊಬ್ರು ಯಾರು ವ್ಯಾಪಾರನೂ ಮಾಡಕ್ ಸಾಧ್ಯ. ಇಂಥ ಸ್ಥಿತಿ ಭವಿಷ್ಯದೊಳಗ ಯಾವ್ದಾದ್ರು ಒಂದು ಕಮ್ಯುನಿಟಿ ಹೆಚ್ಚಾಯ್ತು ಅಂದ್ರೆ ನಾನಂತೂ ಎಲ್ಲ ಕಡೆ ಹೇಳ್ತಿರ್ತೀನಿ, ನೋಡ್ರಪ್ಪ ಶಾಣ್ಯರಾಗು, ನಿನ್ನ ಇರ್ಲಿಲ್ಲ ಅಂದ್ರೆ ಈಗ ಆಗ್ತೈತೆ ಅಂತ. ಇನ್ನು ನಮ್ಮ ಜನ ಭೂಮಿ ಮಾರಾಟ ಮಾಡೋರು, ಯಾರೋ ಒಬ್ಬರು ತಗೊಳ್ಳೋರು, ಅವ್ರದ್ರೊಳಗ ನಾವು ನಾಳೆ ಕೆಲಸಕ್ಕೆ ಹೋಗೋದು. ಇಂಥ ಸ್ಥಿತಿ ಅನೇಕ ರಾಜ್ಯಗಳಲ್ಲಿ, ನಾ ಹೇಳಿದ್ನೆಲ್ಲ 9 ರಾಜ್ಯಗಳಲ್ಲಿ ಪೂರ್ತಿಯಾಗಿ ಪರಿಸ್ಥಿತಿ ಬದಲಾಗಿ ಈಗ ಆಯ್ತು ಅಂತಂದ್ರೆ ಬಹುಸಂಖ್ಯಕರಾಗಿದ್ದಂತ ಜನ ನಾಳೆ ಸುರಕ್ಷಿತ ಆಗಿರ್ತೀವಿ ಅಂತ ನನಗರ ಅನ್ಸುತ್ತೆ. ನಾ ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗ ಅಜರಾ ಅಂತ ಒಂದು ತಾಲೂಕು, ಅಲ್ಲೊಂದು 25-30 ವರ್ಷದಿಂದ ಸಾಹೇಬ್ರ ಒಂದ್ ಹಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೊಂದು 4-5 ಮನೆಗಳಿತ್ತು. ಈಗ ಮೊನ್ನೆ ಮತ್ತ ಹಳ್ಳಿಗೆ ಒಂದು 25 ವರ್ಷದ ನಂತರ ಹೋದೆ. ಆ ಊರಾಗ ಯಾರು ಸಿಗಲಿಲ್ಲ ನಮ್ಮವ್ರು. ಅವು ಅಂಜ್ಕೋತ ಒಂದು ಗುಡಿ ಕಾರ್ಯಕ್ರಮ ಇಟ್ಟಿದ್ದು. ಅವನ ಸರ್ಪಂಚನು, ಅವನ ಸದಸ್ಯರು, ಅವರ ಸಾಲಿನೂ ಅವರ ತೆಗದಾರ, ಎಲ್ಲ ತೆಗದಾರ. ಇವ್ರ ಅಲ್ಪಸಂಖ್ಯಕರು. ಅವ್ ಮೊದಲ್ 4 ಮನೆ ಇದ್ದು,
ಈಗ ಇಡೀ ಊರ ಅಲ್ಪಸಂಖ್ಯಾತ ಆತು, ಅವ್ರ ಬಹುಸಂಖ್ಯೆ. ಈಗ ಅವ್ರನ್ನ ಕೇಳಾರ್ದ ಏನೂ ಮಾಡಕ್ ಬರಂಗ ಸ್ಥಿತಿ ಅಲ್ಲ. ತಮ್ಗೆ ಗೊತ್ತಲ್ಲ, ಶ್ರೀಪೆರಂಬುದೂರ್ ಪಕ್ಕದೊಳಗ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು. ಲಕ್ಷ್ಮೀ ಗುಡಿ ಒಳಗ ಹೈಕೋರ್ಟ್ನೊಳಗ ಜನಹಿತ ಯಾಚಿಕೆ ಸಲ್ಲಿಸಿದ್ರು. ಈ ದೇವಿಯ ಗಂಟೆ ಬಾರಿಸೋದ್ರಿಂದ ಆರತಿ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗಕತ್ತೈತಿ, ಅದಕ್ಕೆ ಇದನ್ನ ಬ್ಯಾನ್ ಮಾಡ್ಬೇಕು. ಶುರು ಆಗ್ತಾವ ಈ ಸಮಸ್ಯೆಗಳು. ಬಿಕ್ಕಟ್ಟು ಯಾವ ರೀತಿ ನಿರ್ಮಾಣ ಆಗ್ತಾವ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಬಿಕ್ಕಟ್ಟುಗಳು. ಅದಕ್ಕೆ ನಾ ಹೇಳಿದ್ನಲ್ಲಿ ಇವೆಲ್ಲ ಯಾವಾಗ ಆಗ್ತಾ ಇದ್ದಾವ ಅಂದ್ರೆ, ಈ ದೇಶದಲ್ಲಿ ಪತ್ರಕರ್ತರ ಅದಾರ, ಈ ದೇಶದಲ್ಲಿ ಪೊಲೀಸರು ಅದಾರ, ಈ ದೇಶದಲ್ಲಿ ಮಿಲಿಟರಿ ಐತಿ, ಈ ದೇಶದಲ್ಲಿ ಎಲ್ಲ ಸೆಕ್ಯೂರಿಟಿಗಳದಾರ, ಆಮೇಲೆ ಎಲ್ಲರೂ ನಾವು ಅದೀವಿ, ನೀವು ಅದೀರಿ, ಎಲ್ಲರೂ ಅದೀವಿ, ಇಲ್ಲಿ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಅದಾರ. ಹೀಗಿದ್ದು ಸಹಿತ ಹಿಂಗ್ಯಾಕೈತ್ರಿ ಅಂತಂದ್ರೆ ಇದಕ್ಕೆ ಒಳ್ಳೆ ಕಾನೂನು ಬರುವ ಅವಶ್ಯಕತೆ ಐತಿ. ಕಾನೂನು ತರಲಿಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇಂಥ ಈ ಲವ್ ಜಿಹಾದ್ ಚಟುವಟಿಕೆಗಳೇ ಆಗಿರ್ಲಿ, ಅಥವಾ ಈ ನುಸುಳುಕೋರಿಕೆ ಚಟುವಟಿಕೆಗಳೇ ಆಗಿರ್ಲಿ, ಅಥವಾ ಯಾವ ಈ ಜನಸಂಖ್ಯೆ ಏರೋದಕ್ಕೆ ಕಾರಣವಾದಂತ ಚಟುವಟಿಕೆಗಳೇ ಆಗಿರ್ಲಿ, ಇವು ಎಲ್ಲವುಗಳನ್ನ ಮಟ್ಟ ಹಾಕಬೇಕು. ಅದಕ್ಕಾಗಿ ನೀವು ಕಠಿಣವಾದಂತ ಕಾನೂನನ್ನು ತರಬೇಕು ಅಂತ ಹೇಳಿ ಆ ಕಾನೂನು ತರಿಸಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿಸಿದ್ರೆ ದೇಶ ಉಳಿಲಿಕ್ಕೆ ಸಾಧ್ಯನೇ ಹೊರತು ಇರ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಯಾವ ಮಠಾಧೀಶರು ಉಳಿಸಾಕ್ ಸಾಧ್ಯ ಇಲ್ಲ, ಪೀಠಾಧೀಶರು ಉಳಿಸಾಕ್ ಸಾಧ್ಯ ಇಲ್ಲ, ಯಾರು ದೊಡ್ಡ ನೇತಾರರು ಉಳಿಸಾಕ್ ಸಾಧ್ಯ ಇಲ್ಲ, ಯಾರು ನಮ್ಮನ್ನು ಉಳಿಸಾಕ್ ಸಾಧ್ಯ. ನಾವು ಉಳಿಸ್ಬೇಕಾಗಿದ್ರೆ ಇದೇ ಒಂದು ಮಾರ್ಗದಿಂದ ಉಳಿಸ್ಬೋದು ಅಂತ ಅನ್ಸುತ್ತೆ. ಅದ್ರಾಗ ತಮ್ಮಂತವ್ರು ಮುನ್ನ ನಾ ಏನ್ ಹೇಳುದು, ಏನ ಅಂತಾರಲ್ಲ, ಎಲ್ಲ ಶಾಣ್ಯಾರ ಮುಂದೆ ಒಬ್ಬ ದಡ್ಡ ಬಂದು ಏನೇನೋ ಮಾತಾಡಕತ್ತಿದ್ನಂತವ್ರು ಕುಂತ್ಕೊಂಡು ಕೇಳಕತ್ತಿದ್ರಂತ. ಹಂಗ ನಿಮ್ದು ಆಗೈತಿ. ಇನ್ನಷ್ಟು ದಡ್ಡತನದ ಪ್ರದರ್ಶನ ಬೇಡ ಅಂತ ಹೇಳಿ ನನ್ನ ಪೂಜ್ಯರ ಆಶೀರ್ವಚನ ನಮ್ಮ ಜೀವನದಲ್ಲಿ ಸದಾ ಧರ್ಮ, ದೇಶಭಕ್ತಿ ಮತ್ತು ಸತ್ಪ್ರೇರಣೆಯ ಮಾರ್ಗದರ್ಶಕವಾಗಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಇದೀಗ ಧನ್ಯವಾದ ಸಮರ್ಪಣೆ ಮಾಡುತ್ತಿದ್ದಾರೆ ಶ್ರೀ ಹರ್ಷವರ್ಧನ್ ಜಿ ಅವರು. ಎಲ್ಲರಿಗೂ ನಮಸ್ಕಾರ. ವಂದನಾರ್ಪಣೆಯ ಮುಂಚೆ ಅಡ್ವೊಕೇಟ್ ಅರುಣ್ KS ಸರ್, ಡಾಕ್ಟರ್ ಕೃಷ್ಣ ದೀಕ್ಷಿತ್ ಸರ್ ಅವ್ರಿಗೆ ಗೌರವ ನಮನ ಸಲ್ಲಿಸ್ತಾರಂತೆ. ಆಯೋಜನೆ ಮಾಡಿದ್ದು ಜನಸಂಖ್ಯಾ ಬಾಹುಳ್ಯ ಮತ್ತು ರಾಷ್ಟ್ರೀಯ ಬಿಕ್ಕಟ್ಟು ಒಂದು ಅವಲೋಕನ. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಡಾಕ್ಟರ್ ಕೃಷ್ಣ ಎಸ್ ದೀಕ್ಷಿತ್, ವಿಶ್ರಾಂತ ನ್ಯಾಯಮೂರ್ತಿ, ಕರ್ನಾಟಕ ಮತ್ತು ಒಡಿಶಾ ಹೈಕೋರ್ಟ್, ಇವರು ಬಂದು ನಮ್ಮ ವಕೀಲರ ಪರವಾಗಿ ಹಾಗೂ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥರ ಪರವಾಗಿ ವಂದನೆಗಳನ್ನು ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು, ಕನ್ನೇರಿ ಮಠ, ಕೊಲ್ಲಾಪುರ ತಾಲೂಕು, ಮಹಾರಾಷ್ಟ್ರ. ಇಂಥ ಬಿಜಿ ಶೆಡ್ಯೂಲ್ ಅಲ್ಲೂ ಕೆಲವೇ ಕ್ಷಣದಲ್ಲಿ ನಾವು ಕೇಳಿದಾಗ ಸ್ವಾಮೀಜಿಗಳು ಬಂದು 4 ವಿಚಾರಗಳನ್ನ ನಿಮ್ಮ ವಕೀಲರ ಬಂಧುಗಳ ಮಿತ್ರಗಳಲ್ಲಿ ಹೇಳ್ತೇನೆ ಅಂತ ಹೇಳಿ ಮಹಾರಾಷ್ಟ್ರದಿಂದ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕವಾದ ನಮನಗಳು ಮತ್ತು ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಇರ್ತಕ್ಕಂಥ ಶ್ರೀ ವಿವೇಕ್ ರೆಡ್ಡಿ ಸರ್, ಅಧ್ಯಕ್ಷರು ವಕೀಲರ ಸಂಘ ಬೆಂಗಳೂರಿವರೆಗೂ ನಮ್ಮ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಅಡ್ವೊಕೇಟ್ ಫಾರ್ ನ್ಯೂ ಭಾರತ್ ಸಂಚಾಲಕರಾದಂಥ ಶ್ರೀ ತುಷಾರ್ ನಾಯಕ್ ವಕೀಲರು ಹಾಗೂ ಶ್ರೀ ಆತ್ಮ ಹಿರೇಮಠ್ ವಕೀಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲಾ ವಕೀಲ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ, ಪೊಲೀಸರಿಗೂ, ನಮಗೆ ತಿಂಡಿಯನ್ನು ಬಡಿಸ್ತಕ್ಕಂಥ ಎಲ್ಲಾ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ವಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು.